ಮಾಡೋಣ. ಓಕೆ. ಓಕೆ. ಗುಡ್ ಮಾರ್ನಿಂಗ್, ಎಲ್ರಿಗೂ ನಮಸ್ಕಾರ. ಬೆಳಗಿನ ಶುಭೋದಯ ಸಲ್ಲಿಸಿದ ಡಿಎಂಐ ಹಾಗೂ ಲೀಡರ್ಶಿಪ್ ಫೌಂಡೇಶನ್ ವತಿಯಿಂದ ನಡೆಯುವ 2306ನೇ ಒಂದು ಝೂಮ್ ಮೀಟಿಂಗ್ ಕಾರ್ಯಕ್ರಮಕ್ಕೆ ತಮ್ಗೆಲ್ರಿಗೂ ಆದರ ಸ್ವಾಗತ. ಇಂದಿನ ಸಬ್ಜೆಕ್ಟ್ ಡಿಎಕ್ಸನ್ ಸ್ಪಿರಿಲ್ ನ ಈ ಒಂದು ಕಾರ್ಯಕ್ರಮ ನಡೆಸಲಿಕ್ಕೆ ಒಬ್ಬ ಶ್ರೇಷ್ಠ ವ್ಯಕ್ತಿ ನಮ್ಮೊಡನೆ ಇದ್ದಾರೆ. ಯಾಕಂದ್ರೆ ಡಿಎಕ್ಸನ್ ಸುಮಾರು 26 ವರ್ಷದ ಅನುಭವವನ್ನು ಪಡೆದಂತ ವ್ಯಕ್ತಿ ಅಂತ ಹೇಳ್ಬೋದು. ಯಾಕಂದ್ರೆ 26 ವರ್ಷದಲ್ಲಿ 26ಕ್ಕಿಂತಲೂ ಜಾಸ್ತಿ ದೇಶವನ್ನು ಡಿಎಕ್ಸನ್ ಮುಖಾಂತರ ವಿದೇಶಿ ಪ್ರವಾಸ ಮಾಡಿದ್ದಾರೆ. ಅವರ ಟೀಮ್ ಅಲ್ಲಿ 70,000ಕ್ಕಿಂತಲೂ ಮಿಕ್ಕಿ ಡಿಸ್ಟ್ರಿಬ್ಯೂಟರ್ ಹೊಂದಿದ್ದಾರೆ. ಅದರಲ್ಲಿ 7,000ಕ್ಕಿಂತ ಜಾಸ್ತಿ ಸ್ಟಾರ್, 600ಕ್ಕೂ ಮಿಕ್ಕಿ ರೂಬಿ, 200ಕ್ಕಿಂತಲೂ ಮಿಕ್ಕಿ ಡೈಮಂಡ್ ಹೊಂದಿದ್ದಾರೆ. ಇವರು ಹಲವಾರು ಕ್ಷೇತ್ರದಲ್ಲಿ ಸಾಧನೆ ಮಾಡಿದ್ದಾರೆ. ಯಾಕಂದ್ರೆ ಇವರಿಗೆ ಆರ್ಯಭಟ ಸದ್ಮಾನ ಅವಾರ್ಡ್ ಇರ್ಬೋದು, ಜಾಯಿಂಟ್ ಇಂಟರ್ನ್ಯಾಷನಲ್ ಅವಾರ್ಡ್ ಇರ್ಬೋದು, ಡಿಎಕ್ಸನ್ ಅಭಿಮಾನಿ ಬಳಗದಿಂದ ಡಿಎಕ್ಸನ್ ಸಾಧಕ ರತ್ನ ಪಡೆದ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರಾದ ಶ್ರೀಯುತ ಎಸ್.ಎನ್. ಶೆಟ್ಟಿ ಉಡುಪಿ ಡಬಲ್ ಕ್ರೌನ್ ಡೈಮಂಡ್ ಅದ ಎಸ್.ಎನ್. ಶೆಟ್ಟಿ ಅವರು ಇವತ್ತು ಡಿಎಕ್ಸನ್ ಸ್ಪಿನ್ ನ ಬಗ್ಗೆ ಮಾತಾಡ್ಲಿಕ್ಕಿದ್ದಾರೆ. ಸರ್, ತಮ್ಗಾಗಿ ವೇದಿಕೆ ಸರ್. ಓಕೆ, ಒನ್ಸ್ ಅಗೇನ್ ಗುಡ್ ಮಾರ್ನಿಂಗ್ ಅಶೋಕ್, ಗುಡ್ ಮಾರ್ನಿಂಗ್ ಆಲ್. ಈಗ ನಾವು ಆಲ್ರೆಡಿ ಡಿಎಕ್ಸನ್ ಫ್ಯಾಕ್ಟ್ರಿ ನಾನು ನೋಡಿದ್ದು ಫಸ್ಟ್ ಫ್ಯಾಕ್ಟ್ರಿ ಇಸ್ ಮಲೇಷ್ಯಾ ಅಂಡ್ ಸೆಕೆಂಡ್ ಫ್ಯಾಕ್ಟ್ರಿ ಆಲ್ರೆಡಿ ಪಾಂಡಿಚೇರಿಯಲ್ಲಿ ನೋಡಿದೀವಿ. ಅಂಡ್ ಥರ್ಡ್ ಫ್ಯಾಕ್ಟ್ರಿ ಈಗ ಆಲ್ರೆಡಿ ಸಿದ್ದಿಪೇಟೆ. ಅಂಡ್ ಈಗ ಫೋರ್ತ್ ಫ್ಯಾಕ್ಟ್ರಿ ನಾವು ಹೋಗ್ತಾ ಇದೀವಿ, ದಟ್ ಈಸ್ ಲಿಂಗ್ಜಿಯಾ. ನೋಡಿದ್ರಲ್ಲ, 200 ಎಕರೆ. ಸೊ ಆ ಫ್ಯಾಕ್ಟ್ರಿಯನ್ನ ನೋಡ್ಲಿಕ್ಕಿದೆ. ಸೊ ಅದು ಮುಂದಿನ ದಿನಗಳಲ್ಲಿ ನಾವು ಅಲ್ಲಿಗೆ ಹೋಗ್ತಾ ಇದ್ವಿ. ಸೊ ಯಾಕೆ ಅಂತ ಹೇಳಿದ್ರೆ ನೋಡಿ, ಡಿಎಕ್ಸನ್ ಸ್ಪಿರುಲ್ನಾ ಈಸ್ ನಂಬರ್ 1 ಇನ್ ದ ವರ್ಲ್ಡ್. ನಮ್ಮಷ್ಟು ಸ್ಪಿರುಲ್ನಾವನ್ನು ಬೆಳೆಯುವವರು, ನಮ್ಮಷ್ಟು ಪ್ರೋಸೆಸ್ ಮಾಡುವವರು, ಹಾಗೆ ನಮ್ಮಷ್ಟು ಡಿಸ್ಟ್ರಿಬ್ಯೂಟ್ ಮಾಡುವವರು ಯಾರಿಲ್ಲ. ಅಷ್ಟು ಸ್ಪಿರುಲವನ್ನು ನಾವು ಬೆಳೆಸ್ತೀವಿ. ಯಾಕೆ ಅಂತ ಹೇಳಿದ್ರೆ ನಮ್ಮದು ಈ ಪ್ರಕೃತಿ ಇದೆ ತಳ, ನೇಚರ್ ಏನಿದೆ ಅದೇ ತರ, ಅದಕ್ಕೇನು ಆಡ್ ಮಾಡಿರೋದಿಲ್ಲ ಅಥವಾ ಅದೊಂದೇನು ತೆಗ್ದಿರೋದಿಲ್ಲ. ಈಗ ಮಾವಿನ ಹಣ್ಣು ತಿಂತೀರಿ, ಮಾವಿನ ಹಣ್ಣು ತಿನ್ಬೇಕಾದ್ರೆ ಅದನ್ನೇನು ಎಕ್ಸ್ಟ್ರಾಕ್ಟ್ ಮಾಡ್ತಾರ, ಏನೋ ತೆಗಿತಾರ? ಇಲ್ಲ. ಸೊ ನಾವು ತಗೊಳ್ತೀವಿ, ಅದನ್ನ ತೊಳೆದ್ಬಿಟ್ಟು ತಿಂತೀವಿ. ಅದೇ ತರ ಸ್ಪಿರುಲ್ನಾ ಕೂಡ ಯಾವುದೇ ನಿಮ್ಗೆ ಅದರಲ್ಲಿರುವ ಅಂಶಗಳನ್ನ ತೆಗೆಯುವುದಿಲ್ಲ. ಏನು ಅಂಶ ಇದೆ ಅದು ನ್ಯಾಚುರಲ್ ಆಗಿ ಅಷ್ಟೇ ಇರ್ತದೆ, ನ್ಯಾಚುರಲ್ ಆಗಿರ್ತದೆ. ಯಾವುದೇ ಅದು ಕೆಮಿಕಲ್ ಅಥವಾ ಫರ್ಟಿಲೈಸರ್ಸು, ಪೆಸ್ಟಿಸೈಡ್ಸು ಅದರಲ್ಲಿ ಆಡ್ ಮಾಡಲಿಲ್ಲ. ಸೊ ಅಂತ ಒಂದು ನಿಮ್ಗೆ ಸ್ಪಿರುಲಿನ ಡ್ಯೂರಿಂಗ್ ಕಲ್ಟಿವೇಶನ್, ನೋ ಕೆಮಿಕಲ್, ನೋ ಪೆಸ್ಟಿಸೈಡ್ಸ್, ನೋ ಮೆಡಿಸಿನ್ಸ್ ಅಂಡ್ ಯಾವುದೇ ಆರ್ಟಿಫಿಷಿಯಲ್ ಫ್ಲೇವರ್ ಇಲ್ಲ, ಯಾವುದೇ ಟೇಸ್ಟ್ ಏಜೆಂಟ್ ಅನ್ನು ಆಡ್ ಮಾಡಿಲ್ಲ. ಹಾಗೇನೆ 100% ನ್ಯಾಚುರಲ್ ಆಗಿರ್ತದೆ. ಸೊ ಪ್ರತಿಯೊಬ್ಬರು ಇವತ್ತು ಹುಟ್ಟಿದ ಮಗುವಿನಿಂದ ಯಾರು ಬೇಕಾದ್ರೂ ಸ್ಪಿರುಲವನ್ನು ತಿನ್ಬಹುದು. ಸೊ ಆ ರೀತಿ ಈ ನಮ್ಮ ಸ್ಪಿರುಲಿನ ನಿಮ್ಗೆ ಬೇಕಾದಷ್ಟು ರಿಸರ್ಚ್ ರಿಪೋರ್ಟ್ಸ್ಗಳಿದೆ. ಸೊ ಹಾಗಾಗಿ ಇದನ್ನ ಪ್ರತಿಯೊಬ್ರು, ಅವರು ಇವರಂತಲ್ಲ, ಇವನ್ ನೋಡಿ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ದ ಗ್ರೇಟೆಸ್ಟ್ ಫುಡ್ ಅಂತ ಕೊಟ್ಟಿದ್ದಾರೆ. ಸೊ ಹಾಗೇನೆ WHO ಅವರು ಪುನಃ ರೆಕಮೆಂಡ್ ಮಾಡಿದ್ರೆ ಇಟ್ಸ್ ಹೈಲಿ ಕ್ವಾಲಿಟಿ ಫುಡ್ ಪ್ರಾಡಕ್ಟ್ ಅಂತ, ಮಕ್ಕಳಿಗೆ ತುಂಬಾ ಒಳ್ಳೇದು ಅಂತ. ಹಾಗೆ ನಾನ್ ಮ್ಯೂಕಸ್ ಅಂದ್ರೆ ಪ್ರತಿಯೊಬ್ರು ಎಷ್ಟು ಬೇಕಾದ್ರೆ ತಗೋಬಹುದು. ನಾಸದವ್ರು ಹೇಳ್ತಾರೆ 1 kg ಅಂದ್ರೆ 1,000 kg ತರಕಾರಿಗೆ ಸಮ ಅಂತ. ಸೊ ಹಾಗೆ ಇನ್ನೂ ಬೇಕಾದಷ್ಟು ರಿಸರ್ಚ್ಗಳು ನಡೆದಿದೆ. ಸೊ ಹಾಗೆ ಬೇಕಾದಷ್ಟು ನಾವು ನಿನ್ನೆ ಇದ್ರ ಬಗ್ಗೆ ಎಲ್ಲ ಮಾತಾಡಿದೀವಿ, ಆಲ್ರೆಡಿ ಇದು ಮುಗಿದಿದೆ. ಸೊ ಯಾವ ರೀತಿ ಸ್ಪಿರುಲಿನಾ ಹೇಗೆ ವರ್ಕ್ ಆಗ್ತದೆ, ಯಾವುದಕ್ಕೆ ಲಿವರ್ ಮತ್ತೆ ಕಿಡ್ನಿ ಹೇಗೆ ವರ್ಕ್ ಆಗ್ತದೆ, ಅದ್ರಲ್ಲಿ ಏನೇನು ಅಮಿನೋ ಆಸಿಡ್ಸ್ ಇರ್ಬೋದು ಅಥವಾ ಎನ್ಸೈಮ್ಸ್ ಇರ್ಬೋದು, ಫೈಟೋಸಿಂಥಸಿಸ್ಗೆ ಹೇಗೆ ಹೆಲ್ಪ್ ಆಗೋದು, ಕ್ಲೋರೋಫಿಲ್ ಇರ್ಬೋದು, ಇದನ್ನ ಬ್ಲಡ್ ಆಫ್ ದ ಪ್ಲಾಂಟ್ ಅಂತ ಕರೀತಾರೆ. ಬ್ಲಡ್ ಅನ್ನ ಅಂದ್ರೆ ರಕ್ತವನ್ನು ಜಾಸ್ತಿ ಮಾಡೋದ್ರಲ್ಲಿ ನಂಬರ್ 1 ಇದೆ. ಸೊ ಬೇಕಾದಷ್ಟು ನಿಮ್ಗೆ ಹೆಲ್ತ್ ಬೆನಿಫಿಟ್ಸ್ ಇದರಲ್ಲಿ ಇದೆ. ಈವನ್ ಇದು ಕೂಡ ಬ್ರೈನಿಗೂ ಕೂಡ ನಂಬರ್ 1 ಅಂತ, ಬ್ರೈನಿಗೂ ಸಹ ಹೆಲ್ಪ್ ಆಗ್ತದೆ. ಅಂಡ್ ಹೆಲ್ಪ್ ಟು ಸ್ಯಾಟಿಸ್ಫೈ ದ ಹಂಗರ್. ಇವನ್ ಇದರಲ್ಲಿರುವ ಕೆರೋಟನೈಡ್ಸ್, ಝಾಂಥಾಥಿನ್ ಅಂಡ್ ಬೀಟಾ ಕ್ಯಾರೋಟಿನ್. ಈಗ ನಮ್ಗೆ ಇದು ಸಹ ನಿಮ್ಗೆ ಇಮ್ಯೂನ್ ಹೆಲ್ತ್, ಪ್ರೊಟೆಕ್ಟ್ ಅಗೇನ್ಸ್ಟ್ ಏಜ್ ರಿಲೇಟೆಡ್ ವಿಷನ್. ಈವನ್ ಏಜ್ ಆದ ಕೂಡಲೇ ಕೆಲವರಿಗೆ ಏನಾಗ್ತದೆ, ಕಣ್ಣು ತುಂಬಾ ಡಿಮ್ ಆಗ್ತದೆ, ಕಣ್ಣು ಕಾಣೋದಿಲ್ಲ ಅಥವಾ ಪೊರೆ ಬರ್ತದೆ, ಇಂಥದಕ್ಕೆಲ್ಲ ನಿಮ್ಗೆ ಸ್ಪಿರುಲಿನ ಹೆಲ್ಪ್ ಆಗ್ತದೆ ಅಂತ ಹೇಳ್ತಾರೆ. ಸೊ ಪ್ರೊಟೆಕ್ಟ್ ದ ಸ್ಕಿನ್ ಫ್ರಾಮ್ ಎಫೆಕ್ಟ್ಸ್ ಆಫ್ UV ರೇಡಿಯೇಷನ್ ಎಫೆಕ್ಟ್, ಅದರ ಮೇಲೂ ಸಹ ಇದು ವರ್ಕ್ ಆಗಿ ಅದನ್ನ ಕೂಡ ಇದು ಬ್ಯಾಲೆನ್ಸ್ ಮಾಡ್ಲಿಕ್ಕೆ ಇದರಲ್ಲಿರುವ ಅಂಶ, ದಟ್ ಇಸ್ ಕಾಲ್ಡ್, ಇದರಲ್ಲಿ ಅಂಶದ ಝಂಗ್ಜಾಂಥಿನ್ ಅಂತ ಹೇಳಿದ್ರೆ ನೋಡಿ, ಬಿಟಾ ಕ್ಯಾರೋಟಿನ್, ಇದು ಎರಡು ಇದರಲ್ಲಿದೆ. ಅಂಡ್ ನೆಕ್ಸ್ಟ್ ದ ನ್ಯಾಷನಲ್ ಕ್ಯಾನ್ಸರ್ ಇನ್ಸ್ಟಿಟ್ಯೂಟ್ ಅರೌಂಡ್ ದ, ಅದಕ್ಕೆ ಹೇಳ್ತಾರೆ ಸಲ್ಫೋಲಿಫೆಟ್. ಸೊ ಫ್ರಮ್ ಬ್ಲೂ ಗ್ರೀನ್ ಆಲ್ಗೆ ಸ್ಪಿರುಲಿನಾದಲ್ಲಿದೆ. ಸೊ ಅದಕ್ಕೋಸ್ಕರ ಇದು ಈವನ್ ಕ್ಯಾನ್ಸರ್ ಅನ್ನ ಸಹ ಪ್ರಿವೆಂಟ್ ಮಾಡೋದ್ರಲ್ಲಿ ಬರ್ದಿದ್ದ ಹಾಗೆ. ಈವನ್ ಇದು ವರ್ಡ್ಸ್ ಏಡ್ಸ್ ಒಂದು SMS ಕೋಡ ಅಂತ ಒಂದು ರಿಸರ್ಚರ್ ಫ್ರಮ್ ಜರ್ಮನಿ, ಅಂಡ್ ಅವರು ಇದ್ರ ಬಗ್ಗೆ ರಿಸರ್ಚ್ ಮಾಡಿದ್ರು. ಏನಂದ್ರೆ ಇದು ಏಡ್ಸ್ ವೈರಸ್ ಮೇಲೆ
ನಿಮ್ಗೆ ಇದು ಏಡ್ಸಿಗೆ ಹೋಗದಿದ್ದ HIV ಅಲ್ಲೇ ಇರ್ತದೆ ಅಫ್ಕೋರ್ಸ್, ಬಟ್ ಏಡ್ಸಿಗೆ ಹೋಗದಿದ್ದಾಗ ಇದು ತಡೀತದೆ ಅಂತ ಅವರ ರಿಸರ್ಚ್ ರಿಪೋರ್ಟ್ ಹೇಳ್ತದೆ. ಆದ್ದರಿಂದ HIV ಅಥವಾ ಏಡ್ಸ್ ಇದ್ದವರಿಗೂ ಕೂಡ ನೀವು ಇದನ್ನ ಕೊಟ್ಟು ಅವರನ್ನ ಆರೋಗ್ಯವಂತರಾಗಿ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಅಂಡ್ ಇದರಲ್ಲಿ ನೆಕ್ಸ್ಟ್ ಪಾಲಿಸೆಕ್ಯಾರೈಡ್ ಇದೆ. ಪಾಲಿಸೆಕ್ಯಾರೈಡ್ ಆಕ್ಚುಲಿ ನಮ್ಮ DXN RGGL ಅಲ್ಲಿ RG ಅಲ್ಲಿ ಹೈಯೆಸ್ಟ್ ಪಾಲಿಸೆಕ್ಯಾರೈಡ್ ಇದೆ. ಈ ಒಂದು ರಿಸರ್ಚ್ ಶೋಡ್ ದಟ್ ನ್ಯಾಚುರಲ್ ಪಾಲಿಸ್ಯಾಕರೈಡ್ ಇನ್ ಸ್ಪಿರುಲಿನಾ ಇನ್ಕ್ರೀಸ್ ದ T cell ಕೌಂಟ್ಸ್ ಅಂಡ್ ಸ್ಟ್ರೆಂಗ್ಥನ್ ದ ರೋಗ ನಿರೋಧಕ ಶಕ್ತಿಯನ್ನು ಇದು ಜಾಸ್ತಿ ಮಾಡ್ತದೆ. ಬಾಡಿಯಲ್ಲಿ ನಮಗೆ ಸಫಿಷಿಯಂಟ್ T cells ಬೇಕಾಗ್ತದೆ. T cell ಕೌಂಟ್ ಅನ್ನ ಜಾಸ್ತಿ ಮಾಡ್ತದೆ, ಆಮೇಲೆ ಅದನ್ನ ಸ್ಟ್ರಾಂಗ್ ಮಾಡ್ತದೆ ಅಂತ ಹೇಳ್ತಾರೆ. ಸೊ ಅದನ್ನ ಸ್ಟ್ರಾಂಗ್ ಆಗೋದ್ರಿಂದ ನಮ್ಮ ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಗಿ ನಮ್ಮ ಆರೋಗ್ಯವನ್ನು ಕಾಪಾಡಲಿಕ್ಕೆ ಹೆಲ್ಪ್ ಮಾಡ್ತದೆ. ಅಂಡ್ ಸ್ಪಿರುಲಿನಾ ಇಸ್ ಎ ನ್ಯೂ ಪ್ರೋಬಯೋಟಿಕ್ ಟು ರಿಪ್ಲೇಸ್ ಓವರ್ ಯೂಸ್ಡ್ ಆಂಟಿಬಯೋಟಿಕ್ ಡ್ರಗ್ಸ್. ನಾವು ಎಷ್ಟೋ ಕಡೆ ಎಷ್ಟೋ ಸಲ ಏನೇನೋ ನಮಗೆ ಪ್ರಾಬ್ಲಮ್ಗಳು ಬರ್ತದೆ, ಹೆಲ್ತ್ ಇಶ್ಯೂಸ್ ಬರ್ತದೆ, ಹೆಲ್ತ್ ಪ್ರಾಬ್ಲಮ್ಸ್ಗಳು ಬರ್ತದೆ. ಯಾರು ಅದು ಮ್ಯೂಟ್ ಮಾಡಿ, ಶೈಲಾ ಶೆಟ್ಟಿ ಅವರ ಯಾರು ಮ್ಯೂಟ್ ಮಾಡಿ, ಮಾತಾಡ್ತಾ ಇದ್ದಾರೆ ನೋಡಿ. ಸೊ as a new probiotic to replace overused antibiotic drugs. ಎಷ್ಟೋ ಜನ ಆಂಟಿಬಯೋಟಿಕ್ ಡ್ರಗ್ಸ್ಗಳನ್ನ ಯೂಸ್ ಮಾಡ್ತಾ ಇದ್ದಾರೆ, ಅದರಿಂದ ಬೇಕಾದಷ್ಟು ನಿಮಗೆ ಸೈಡ್ ಎಫೆಕ್ಟ್ ಆಗ್ತಾ ಹೋಗ್ತದೆ. ಸೊ ಅದನ್ನ ಸರಿ ಮಾಡಲಿಕ್ಕೆ ಸ್ಪಿರುಲಿನಾ, ಅದರೊಟ್ಟಿಗೆ ನೀವು ಸ್ಪಿರುಲಿನಾ ತಗೊಳ್ಳೋದ್ರಿಂದ ಇದು ಪ್ರೋಬಯೋಟಿಕ್ ಆಗಿ ವರ್ಕ್ ಆಗ್ತದೆ, ರಿಪ್ಲೇಸ್ ಮಾಡ್ತದೆ. ಓವರ್ ಯೂಸ್ ಏನಾದರೂ ನಿಮಗೆ ಜಾಸ್ತಿ ಡೋಸ್ ಜಾಸ್ತಿ ತಗೊಂಡು ಓವರ್ ಯೂಸ್ ಆಗಿ ಪ್ರಾಬ್ಲಮ್ ಆಗಿದ್ರು ಕೂಡ ನೀವು ಸ್ಪಿರುಲಿನಾ ರೆಗ್ಯುಲರ್ ತಗೊಳ್ಳೋದ್ರಿಂದ ಈ ವರಿ ಮಾಡುವ ಅಗತ್ಯ ಇಲ್ಲ. ಅದನ್ನ ಇದು ರಿಪ್ಲೇಸ್ ಮಾಡಿ ಬಾಡಿಯನ್ನ ಕರೆಕ್ಟ್ ಮಾಡ್ತದೆ. ನೆಕ್ಸ್ಟ್ ನೀವು ಇದು ಕಂಪ್ಯಾರಿಸನ್ ಮಾಡಿದ್ರೆ ಇದು ಎಷ್ಟು ನಿಮ್ಗೆ ಇಕಾನಮಿ ಅಂತ ಹೇಳ್ಬೋದು. ಕಂಪ್ಯಾರಿಸನ್ ಮಾಡಿ ನೋಡಿ, ಯಾಕಂದ್ರೆ ಇದಕ್ಕೆ ಒಂದು ಕಂಪ್ಯಾರಿಸನ್ ಪ್ರಾಡಕ್ಟ್ ಇಲ್ಲ ಹೇಳ್ತಾರೆ. ಯಾಕಂದ್ರೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಈಗ ನಾವು ಬಸಳೆ ಸೊಪ್ಪು ತರಕಾರಿಗಳನ್ನ ತಗೊಳ್ತೀವಿ, ಅಥವಾ ನೀವು ಹಾಲನ್ನ ಯೂಸ್ ಮಾಡ್ತೀರಿ, ಬೇರೆ ಬೇರೆ ಕ್ಯಾರೆಟ್ ಯೂಸ್ ಮಾಡ್ತೀವಿ, ಮೂಲಂಗಿ ಯೂಸ್ ಮಾಡ್ತೀವಿ, ಆದ್ರೆ ಅದಕ್ಕಿಂತ ಎಷ್ಟು ಪವರ್ಫುಲ್ ನೋಡಿ. ಸೊ ಇಲ್ಲಿ ಕೊಟ್ಟಿದ್ದಾರೆ, ಹಾಲಿಗಿಂತ ಇದು 300 ಪಟ್ಟು ಕ್ಯಾಲ್ಸಿಯಂ ಇದೆ ಅಂತ. ನಾವು ಹಾಲಿಗೆ ಇವತ್ತು ಎಷ್ಟು ಕೊಡ್ತಾ ಇದ್ದೀವಿ? ಒಂದು ಲೀಟ್ರಿಗೆ 30 ರೂಪಾಯಿ 40 ರೂಪಾಯಿ ಕಾಣ್ತದೆ. ಈಗ 50 ರೂಪಾಯಿನೂ ಇರ್ಬೋದು. 50 ರೂಪಾಯಿ ಕೊಟ್ಟು ನಾವು ಹಾಲು ತಗೊಳ್ತೀವಿ, ಬಟ್ ಅದಕ್ಕಿಂತ 300% ನೀವು 50 ಗುಣಿಸು 300 ಮಾಡಿ ಎಷ್ಟಾಯ್ತು? 15,000 ರೂಪಾಯಿ ಆಯ್ತಾ ಅಲ್ವಾ? 15,000 ರೂಪಾಯಿ ಕೊಡೋದು ಎಲ್ಲಿದೆ? ನೀವು ಜಸ್ಟ್ ನಮ್ದ ಒಂದು ಸ್ಪಿರುಲಿನಾ, ನಮ್ಮ ಸ್ಪಿರುಲಿನಾ ತಗೊಳ್ಳೋದ್ರ ನಡಿ, ನಮ್ಮ ಸ್ಪಿರುಲಿನಕ್ಕೆ ಒಂದು 4 ರೂಪಾಯಿ ಆಗ್ತದೆ. ಜಸ್ಟ್ ನೀವು ತಗೊಳ್ಳೋದ್ರಿಂದ ಅದರಲ್ಲಿ ಏನ್ ಸಿಗ್ತದೆ? ಇದು ಅದಕ್ಕಿಂತ 300 ಪಟ್ಟು ಇದರಲ್ಲಿ ಜಾಸ್ತಿ ಸಿಗ್ತದೆ ಕ್ಯಾಲ್ಸಿಯಂ. ಎಸ್ಪೆಷಲಿ ಕ್ಯಾಲ್ಸಿಯಂ ನಮಗೆ ಬೇಕೇ ಬೇಕು ನಮ್ಮ ಎಲುಬುಗಳು ಗಟ್ಟಿ ಇರಲಿ. ನೆಕ್ಸ್ಟ್ 2300% ನಾವು ಸೊಪ್ಪು ತರಕಾರಿಗಳನ್ನು ಜಾಸ್ತಿ ಯೂಸ್ ಮಾಡ್ತೀವಿ. ಬಸಳೆ ಸೊಪ್ಪು ಯೂಸ್ ಮಾಡ್ತೀವಿ, ಹರವೆ ಸೊಪ್ಪು ಯೂಸ್ ಮಾಡ್ತೀವಿ, ಸಬ್ಬಸಿಗೆ ಸೊಪ್ಪು ಯೂಸ್ ಮಾಡ್ತೀವಿ, ಮೆಂತೆ ಸೊಪ್ಪು ಯೂಸ್ ಮಾಡ್ತೀವಿ. ಬಟ್ ಅದಕ್ಕಿಂತ 2300 ಪಟ್ಟು ಪವರ್ಫುಲ್ ಇದೆ ನೋಡಿ ಇದರಲ್ಲಿರುವ ಅಂಶಗಳು. ಸೊ ಹಾಗಾಗಿ ಇದನ್ನ ನೀವು ಯಾಕೆ ತಗೋಬೇಕು ಅಂತ ಇಲ್ಲಿ ಕಂಪೇರ್ ಮಾಡಿ ಕೊಟ್ಟಿದ್ದಾರೆ. ಸೊ ಅದಕ್ಕೋಸ್ಕರ ನೀವು ಇದನ್ನ ತಗೋಬೇಕಾಗ್ತದೆ. ಹಾಗೇನೆ ಕ್ಯಾರೆಟ್ಗಿಂತ 3900 ಪಟ್ಟು ಪವರ್ಫುಲ್ ದಿಸ್ ಪ್ರಾಡಕ್ಟ್. ಯಾವುದು? ನಮ್ಮ ಸ್ಪಿರುಲಿನಾ. ಸೊ ಅದು ನಿಮಗೆ ಗೊತ್ತಿರಬೇಕು. ಹಾಗೇನೆ ಇನ್ನು 3 ಗ್ರಾಮ್ಸ್ ಸ್ಪಿರುಲಿನಾ, 3 ಗ್ರಾಮ್ಸ್ ಸ್ಪಿರುಲಿನಾ ನಿಮಗೆ ಈಕ್ವಲ್ಸ್ ಟು ಎಲ್ಲಿಗೆ ಆಗ್ತದೆ? ಮೋರ್ ಆಂಟಿ ಆಕ್ಸಿಡೆಂಟ್, ಆಂಟಿ ಇನ್ಫ್ಲಮೇಟರಿ ಆಕ್ಟಿವಿಟಿ ದ್ಯಾನ್ 5 ಸರ್ವಿಂಗ್ ಆಫ್ ವೆಜಿಟೇಬಲ್. 5 ತರಕಾರಿಗಳನ್ನು ಇಲ್ಲಿ ಕೊಟ್ಟಿದ್ದಾರೆ. ಅದಕ್ಕಿಂತ 3 ಗ್ರಾಮ್ಸ್ ಸ್ಪಿರುಲಿನಾ ತಗೊಂಡ್ರೆ, ಅಂದ್ರೆ ಅಟ್ಲೀಸ್ಟ್ ಒಂದು 3 ಸ್ಪಿರುಲಿನಾ ತಗೊಂಡ್ರೆ ಅದಕ್ಕಿಂತ 5 ಪಟ್ಟು ನಿಮ್ಗೆ ಇದು ಜಾಸ್ತಿ ಸಿಗ್ತದೆ ಅಂತ ಹೇಳ್ತಾರೆ. ಯಾವುದು? ಆಂಟಿ ಆಕ್ಸಿಡೆಂಟ್ ಇಫೆಕ್ಟ್ ಇದರಲ್ಲಿ ಇದೆ. ಸೊ ಹಾಗಾಗಿ ಆಮೇಲೆ ಇನ್ನೂ ಕೂಡ ನೀವು ಬೆರೀಸ್, ಈಗ ಬೇರೆ ಬೇರೆ ಹಣ್ಣುಗಳನ್ನ ನೀವು ತಿನ್ಬೋದು. ಎಸ್ಪೆಷಲಿ ನೇರಳೆ ಹಣ್ಣು ಇರ್ಬೋದು. ನೇರಳೆ ಹಣ್ಣು ಗುಡ್, ವೆರಿ ಗುಡ್. ಸೊ ಅದಕ್ಕಿಂತ ಇದು 31 ಟೈಮ್ಸ್ ಮೋರ್ ಪೊಟೆಂಟ್ ದ್ಯಾನ್ ಬ್ಲೂಬೆರೀಸ್. ಕೆಲವು ಬ್ಲೂಬೆರೀಸ್ ಅಂತ ಇನ್ನು ನೇರಳೆ ಗಂಟೆಗಿಂತ ಅದೇ ತರ ನೀಲಿ ಹಣ್ಣುಗಳು ಬೇಕಾದಷ್ಟು ಸಿಗ್ತದೆ ನಮಗೆ. ಸೊ ಅದಕ್ಕಿಂತ ಇದು 31 ಟೈಮ್ ಪವರ್ಫುಲ್ ಅಂತ ಹೇಳ್ತಾರೆ. ಆಮೇಲೆ ಅದೇ ಈಗ ಬಸಳೆ ಇರೋದು ಸ್ಪಿನಾಚ್ಗಿಂತ 60 ಟೈಮ್ಸ್ ಪವರ್ಫುಲ್ ಹೇಳ್ತಾರೆ. ಹಾಗೆ ಆಪಲ್, ನಾವು ಹೇಳ್ತಾರೆ 1 ಆಪಲ್ ಪರ್ ಡೇ ಡಾಕ್ಟರ್ಸ್ ಅವೇ ಅಂತ ಹೇಳ್ತೀವಿ ನಾವು. ಅದೆಲ್ಲ ಓಲ್ಡ್ ಸ್ಲೋಗನ್ ಈಗ. ಯಾಕೆಂದ್ರೆ ಈವನ್ ಆಪಲ್ ಒಳಗೂ ಕೆಮಿಕಲ್ ಇರ್ತದೆ. ಆಪಲ್ಗೂ ನಿಮ್ಗೆ ಏನ್ ಹೇಳ್ತಾರೆ, ಮೇಣಗಳನ್ನು ಹಾಕಿ ಇದು ಇಟ್ಟಿರ್ತಾರೆ.
ಸೊ ಅದಕ್ಕಿಂತ ಆ್ಯಪಲ್ಗಿಂತ ದಿಸ್ ಇಸ್ 700 ಟೈಮ್ಸ್ ಪವರ್ಫುಲ್. ಆ್ಯಕ್ಚುಲಿ ನಿಮಗೆ ಕಂಪೇರಿಂಗ್ ದೀಸ್ ಆಲ್, ನಮ್ಮ ಸ್ಪಿರುಲಿನಾ ರೇಟ್ ಇದೆಯಲ್ಲ ತುಂಬ ಕಮ್ಮಿ. ಒಂದು ಸ್ಪಿರುಲಿನಾ ₹4 ಸಿಗ್ತದೆ ನಿಮ್ಗೆ. ಇಟ್ಸ್ ತುಂಬ ವೆರಿ ಕಾಂಪಿಟೇಟಿವ್ ರೇಟ್ ಅಂತ ಹೇಳ್ಬೋದು. ಸೊ ಹಾಗಾಗಿ ಇದನ್ನೆಲ್ಲ ನೀವು ಒಂದು ಡೇಟಾ ನೋಡಿದ್ರೆ ಮಾತ್ರ ಈ ಸ್ಪಿರುಲಿನಾ ಒಂದು ರೆಗ್ಯುಲರ್ ಯೂಸ್ ಮಾಡ್ತೀರಿ. So next, the consumption of spirulina is ideal in the long run, as it will contribute towards health improvement and help to change the weak acidic body condition to a alkaline. ಅಂದ್ರೆ ನೀವು ಆಮ್ಲೀಯ ದೇಹದವರಿಗೆ, ಎಷ್ಟು ಜನ ಮ್ಯಾಕ್ಸಿಮಮ್ ಜನ ಆಮ್ಲೀಯದಲ್ಲಿ ಇರ್ತಾರೆ. ಯಾಕೆ ಆಮ್ಲೀಯ ಇರ್ತದೆ ಅಂತ ಹೇಳಿದ್ರೆ, ನಮ್ಮ ನಾಲಿಗೆಗೆ ರುಚಿ ಜಾಸ್ತಿ ಅಲ್ವಾ. ನಮಗೆ ಉಪ್ಪು ಅಂದ್ರೆ ರುಚಿ ಜಾಸ್ತಿ ತಗೊಳ್ತೀವಿ, ಖಾರ ಜಾಸ್ತಿ ತಿಂತೀವಿ, ಸ್ವೀಟ್ ಜಾಸ್ತಿ ತಿಂತೀವಿ, ಹುಳಿ ಜಾಸ್ತಿ ತಿಂತೀವಿ. ಇದು ಉಪ್ಪು ಹುಳಿ ಖಾರ ಅಂದ್ರೆ ನಮಗೆ ತುಂಬಾ ಖುಷಿ ಆಗ್ತದೆ. ಸೊ ಟೇಸ್ಟ್ ತಿಂದಷ್ಟು ತಿಂತಾ ಇರ್ತೀವಿ. ಈ ಕೆಲವರೆಲ್ಲ ಚಿಪ್ಸ್ ಎಲ್ಲ ಒಂದು ಅರ್ಧ ಕೆಜಿ ಇದ್ರೆ ಟಿವಿ ಮುಂದೆ ಅಥವಾ ಸೀರಿಯಲ್ ಮುಂದೆ ಕುತ್ಕೊಂಡು ಇಡೀ ಖಾಲಿ ಮಾಡ್ಬಿಡ್ತಾರೆ. ಸೊ ಬಟ್ ಏನಾಗ್ತದೆ ಲಾಂಗ್ ರನ್ ಅಲ್ಲಿ, ದಟ್ ಬಾಡಿ ವಿಲ್ ಬಿಕಮ್ ಆಸಿಡಿಕ್. ಗೊತ್ತೇ ಆಗೋದಿಲ್ಲ, ಅವರ ಬಾಡಿ ಕಂಪ್ಲೀಟ್ ಆಸಿಡಿಕ್, ವೀಕ್ ಆಸಿಡಿಕ್ ಬಾಡಿ. ಅದು ಆಸಿಡಿಕ್ ಆದ್ರೆ ವೀಕ್ ಆಗ್ಬಿಡ್ತದೆ ಬಾಡಿ ಕಂಡೀಷನ್. ಅದನ್ನ ಕರೆಕ್ಟ್ ಮಾಡ್ಲಿಕ್ಕೆ ದ ಸ್ಪಿರುಲಿನಾ, ಅಟ್ಲೀಸ್ಟ್ ಅದರ ಜೊತೆಗೆ ನೀವು ಒಂದು ಮೂರು ಸ್ಪಿರುಲಿನಾ ತಗೊಂಡ್ರೆ ನಿಮ್ಮ ಬಾಡಿ ಆಮ್ಲೀಯವಾಗೇ ಇರ್ತದೆ, ಕ್ಷಾರೀಯಕ್ಕೆ ಹೋಗ್ಲಿಕ್ಕೆ ಬಿಡುದಿಲ್ಲ. ಸೊ ಅದರಿಂದ ಯಾರೆಲ್ಲ ನಿಮ್ಗೆ ಜಾಸ್ತಿ ಆಸಿಡಿಕ್ ಫುಡ್ ಅನ್ನ ತಗೊಳ್ತೀರಿ, ಬೇಕರಿ ಫುಡ್ ಅನ್ನ ತಗೊಳ್ತೀರಿ, ಜಂಕ್ ಫುಡ್ ಅನ್ನ ತಗೊಳ್ತೀರಿ, ಅವರು ಇದನ್ನ ರೆಗ್ಯುಲರ್ ಯೂಸ್ ಮಾಡ್ಬೇಕಾಗ್ತದೆ. ನೆಕ್ಸ್ಟ್ ಕಮ್ಸ್ ದ ವಿಟಮಿನ್ ಎ. ಇದರಲ್ಲಿ ಸಫಿಷಿಯಂಟ್ ವಿಟಮಿನ್ ಎ ಇದೆ. ದ ಬೆನಿಫಿಟ್ಸ್ ಆಫ್ ವಿಟಮಿನ್ ಎ ಮೇಂಟೈನ್ ದ ಹೆಲ್ತ್ ಆಫ್ ಸ್ಪೆಸಿಫೈಸ್ಡ್ ಟಿಶ್ಯೂ ಸಚ್ ಆಸ್ ರೆಟಿನಾ. ಈಗ ಎಷ್ಟೋ ಜನ ಹೇಳ್ತಾರೆ, ಕನ್ನಡಕ ಮೊನ್ನೆ ನಮ್ಗೆ ಯಾರು ಹೇಳಿದ್ರಲ್ಲ, ಕಮ್ಮಾರ್ ಅವರು ಕಾಣ್ತದೆ. ಅವ್ರೀಗ ಏಜ್, ಈಗ ಅವರಿಗೆ ನೋಡಿ ಇನ್ನು 1 ವರ್ಷಕ್ಕೆ ರಿಟೈರ್ಮೆಂಟ್ ಆಗ್ತದೆ. ಈಗ ಅವ್ರು ಕನ್ನಡಕ ಯೂಸ್ ಮಾಡೋದಿಲ್ಲ ಅಂತ, ಮೊದಲು ಯೂಸ್ ಮಾಡ್ತಾ ಇದ್ರು. ಇದನ್ನ ರೆಗ್ಯುಲರ್ ಯೂಸ್ ಮಾಡ್ತಾ 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 ಏನಾಯ್ತು, ದಟ್ ರೆಟಿನಾ ಕರೆಕ್ಟ್ ಆಗ್ಬಿಡ್ತು. ಯಾವಾಗ ರೆಟಿನಾ ಟಿಶ್ಯೂ, ಸ್ಪೆಷಲೈಸ್ ಟಿಶ್ಯೂ ಸಚ್ ಆಸ್ ರೆಟಿನಾ ಸರಿ ಆಯ್ತು ಅಂದ್ರೆ ಆಟೋಮೆಟಿಕ್ ಅವರಿಗೆ ದೃಷ್ಟಿ ದೋಷಗಳು ಇಲ್ಲ. ಸೊ ಏಟ್ಸ್ ದ ಗ್ರೋತ್ ದ ಹೆಲ್ತ್ ಆಫ್ ಸ್ಕಿನ್ ಅಂಡ್ ಮ್ಯೂಕಸ್ ಮೆಂಬ್ರೇನ್ಸ್. ಈವನ್ ಇದು ಚರ್ಮದ ಮೇಲೆ ವರ್ಕ್ ಆಗ್ತದೆ. ಚರ್ಮವನ್ನು ನಿಮ್ಗೆ ಕ್ಲೀನ್ ಮಾಡಿ ಬ್ಯಾಲೆನ್ಸ್ ಮಾಡ್ತಾರೆ. ಪ್ರಮೋಟ್ ದ ನಾರ್ಮಲ್ ಡೆವಲಪ್ಮೆಂಟ್ ಆಫ್ ಟೀತ್. ಈವನ್ ಹಲ್ಲುಗಳಿಗೆ ಇದು ಉತ್ತಮ ಅಂತ ಹೇಳ್ಬೋದು. ಆಮೇಲೆ ಈವನ್ ಸ್ಕೆಲೆಟಲ್ ಅಂದ್ರೆ ಬೋನ್ಸ್, ಮೂಳೆಗಳಿಗೂ ಸಹ ಇದು ತುಂಬಾ ಹೆಲ್ಪ್ ಆಗ್ತದೆ ಸ್ಪಿರುಲಿನಾ. ಈವನ್ ಮಕ್ಕಳಿಗೆ ನಂಬರ್ 1, ಯಾಕಂದ್ರೆ ವಿಟಮಿನ್ B2 ಇದೆ. B2 ಇಸ್ ವೆರಿ ಗುಡ್, ಮಕ್ಕಳಿಗೆ ಬೇಕೇ ಬೇಕು. ಸೊ ರಿಬೋಫ್ಲಾವಿನ್ ಆರ್ ವಿಟಮಿನ್ B2 work with the other B vitamins to promote the healthy growth and tissue repair and helps release energy from carbohydrates. ನೀವು ಬೇಕಾದ್ರೆ ಮಕ್ಕಳಿಗೆ ನೋಡಿ, ಒಂದ್ಸಲ ಮಕ್ಕಳಿಗೆ ಈ ಸ್ಪಿರುಲಿನಾ ಕೊಟ್ರೆ ಮಕ್ಕಳು ಅದನ್ನ, ಮಕ್ಕಳಿಗೆ ಗೊತ್ತಿದೆ ಅದು ಒಳ್ಳೇದಂತ, ಅದಕ್ಕೋಸ್ಕರ ಅವರು ಎಲ್ಲಿದೆ ತಗೊಂಡು ತಿಂತಾ ಇದ್ದ. ಸೊ ಯಾಕಂದ್ರೆ ಅದು ತಿಂದಾಗ ಗೊತ್ತಾಗ್ತದೆ ಬಾಡಿಗೆ ಒಳ್ಳೇದಂತ. ಎಷ್ಟೋ ಜನ ನಾನು ನೋಡ್ತೇನೆ ಏಜ್ಡ್ ಇರ್ತಾರೆ, 70, 80, 90 ಇದೆ, 100 ಅವರು ಇದ್ದಾರೆ. ಅವ್ರು ಏನು ಸಿಗ್ಲಿಲ್ಲ ಅಂದ್ರೆ ಆ ಸ್ಪಿರುಲಿನಾವನ್ನು ಹುಡುಕಿ ತಿಂತಾರಂತೆ ನೋಡಿ. ಅಂದ್ರೆ ಅವರಿಗೂ ಸಹ ಗೊತ್ತಾಗಿದೆ, ಓ ದಿಸ್ ಇಸ್ ಒನ್ ಆಫ್ ದ ಬೆಸ್ಟ್ ಪ್ರಾಡಕ್ಟ್ ಅಂತ. ಮಕ್ಕಳಿಗೆ ಗೊತ್ತಾಗ್ತದೆ. ಮೊನ್ನೆ ನಮ್ಮ ಒಬ್ರು ಭಟ್ರು ಕಳಿಸಿದ್ರು ಒಂದು ನಾಯಿ, ಅವರು ಸ್ಪಿರುಲಿನಾ ಹಾಕಿಬಿಟ್ಟು ಅದು ಸ್ಪಿರುಲಿನಾ ಕೊಡ್ಲಿದ್ರೆ ಬಿಡುದಿಲ್ಲ ಅಂತ, ಅದು ಮತ್ತೆ ವಸೂಲ್ ಮಾಡೇ ಮಾಡ್ತದಂತ. ಹೌದು, ಮೈ ಮೇಲೆ ಹಾರ್ಬಿಟ್ಟು ನನಗೆ ಸ್ಪಿರುಲಿನಾ ಕೊಡ್ಲೇಬೇಕು ಅಂತ. ಯಾಕಂದ್ರೆ ಸ್ಪಿರುಲಿನಾದಲ್ಲಿ ಅಷ್ಟು ಬೆನಿಫಿಟ್ಸ್ ಇದೆ, ಅದು ತಗೊಂಡಾಗ ಅಷ್ಟು ಹೆಲ್ತ್ ಸಿಗ್ತದೆ ಅದು. ಸೊ ಅದಕ್ಕೋಸ್ಕರ ಇವನ್ ಮಕ್ಕಳಿಗೆ ಸಹ ಇದು ಒಳ್ಳೇದು. ಅಂಡ್ ಇದರಲ್ಲಿ ನಿಮ್ಗೆ B6 ಇದೆ. ಈ ವಿಟಮಿನ್ಸ್ ಅಲ್ಲಿ ನಿಮ್ಗೆ ವೆರೈಟೀಸ್ ಬೇರೆ ಬೇರೆ ಇರ್ಬೋದು. ದಟ್ ವಿಟಮಿನ್ B6 ಪೈರಿಡಾಕ್ಸಿನ್ ಅಂತ ಹೇಳ್ತಾರೆ, ಈಸ್ ಇಂಪಾರ್ಟೆಂಟ್ ಫಾರ್ ಮೈಂಟೈನಿಂಗ್ ದ ಹೆಲ್ದಿ ಬ್ರೈನ್ ಫಂಕ್ಷನ್ಸ್. ಬ್ರೈನ್ ಸಹ ನಮ್ಗೆ ವೆರಿ ಇಂಪಾರ್ಟೆಂಟ್ ಆರ್ಗನ್ ಇನ್ ಅವರ್ ಬಾಡಿ. ಅದನ್ನ ನಿಮ್ಗೆ ಬ್ಯಾಲೆನ್ಸ್ ಮಾಡ್ಲಿಕ್ಕೆ ಸ್ಪಿರುಲಿನಾ ನಿಮ್ಗೆ ಒಳ್ಳೆ ವರ್ಕ್ ಆಗ್ತದೆ. ಅಂಡ್ ದ ಫಾರ್ಮೇಶನ್ ಆಫ್ ರೆಡ್ ಬ್ಲಡ್ ಸೆಲ್ಸ್ ಅಂಡ್ ದ ಬ್ರೇಕ್ ಡೌನ್ ಆಫ್ ಪ್ರೋಟೀನ್ ಅನ್ನ ಬ್ರೇಕ್ ಡೌನ್ ಮಾಡ್ಲಿಕ್ಕೆ ನಮ್ಗೆ ಈ ಸ್ಪಿರುಲಿನಾ ಹೆಲ್ಪ್ ಆಗ್ತದೆ. ಅಂಡ್ ದ ಸಿಂಥಸಿಸ್ ಆಫ್ ಆಂಟಿಬಾಡೀಸ್ ಇನ್ ಸಪೋರ್ಟ್ ಆಫ್ ದ ಇಮ್ಯೂನ್ ಸಿಸ್ಟಮ್. ಸೊ ರೋಗದ ಶಕ್ತಿಯನ್ನ ಕರೆಕ್ಟ್ ಮಾಡ್ಲಿಕ್ಕೆ, ಬಾಡಿಯನ್ನ ಆರೋಗ್ಯವಾಗಿರ್ಲಿಕ್ಕೆ, ಬ್ರೈನ್ ಅನ್ನ ಕರೆಕ್ಟ್ ಫಂಕ್ಷನ್ ಮಾಡ್ಲಿಕ್ಕೆ ನಮ್ಮ B6 ಬೇಕು, ವಿಟಮಿನ್ B6. ಅದು ಸ್ಪಿರುಲಿನಾದಲ್ಲಿ ಸಫಿಷಿಯಂಟ್ ಆಗಿದೆ. ಇನ್ನೊಂದು ಅಂತ ಹೇಳಿದ್ರೆ B12 ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಟು ಅವರ್ ಬಾಡಿ.
ವಿಟಮಿನ್ B12 ಇದೆಯಲ್ಲ ತುಂಬಾ ಇಂಪಾರ್ಟೆಂಟ್ ಅಂತ ಹೇಳ್ಬೋದು. ಯಾಕಂದ್ರೆ ಇದು ನಿಮ್ಗೆ ಒಂದರಲ್ಲಿ ಓಪನ್ ಆಗೋದಿಲ್ಲ. ಇದು ಬ್ರೈನ್ ಮೇಲೆ ವರ್ಕ್ ಆಗ್ತದೆ, ಸ್ಪೈನಲ್ ಕಾರ್ಡ್ ಮೇಲೆ ವರ್ಕ್ ಆಗ್ತದೆ, ಬ್ಲಡ್ ಮೇಲೆ ವರ್ಕ್ ಆಗ್ತದೆ, ಸ್ಕಿನ್ ಮೇಲೆ ವರ್ಕ್ ಆಗ್ತದೆ. ವಿಟಮಿನ್ B12 ಈಸ್ ಇಂಪಾರ್ಟೆಂಟ್ ಫಾರ್ ಮೆಟಬಾಲಿಸಮ್, ಟೋಟಲ್ ಮೆಟಬಾಲಿಸಮ್ ಸಿಸ್ಟಮ್ ಮೇಲೆ ವರ್ಕ್ ಆಗ್ತದೆ. ದ ಫಾರ್ಮೇಶನ್ ಆಫ್ ರೆಡ್ ಬ್ಲಡ್ ಸೆಲ್ಸ್ ಅಂಡ್ ದ ಮೇಂಟೆನೆನ್ಸ್ ಆಫ್ ದ ಸೆಂಟ್ರಲ್ ನರ್ವ್ ಸಿಸ್ಟಮ್. ಈಗ ಎಲ್ಲಿದೆ ಸೆಂಟ್ರಲ್ ನರ್ವ್ ಸಿಸ್ಟಮ್? ಬ್ರೈನ್ ಇಂದ ಸ್ಟಾರ್ಟ್ ಆದ್ರೆ ನಮ್ಮ ಟೋಟಲ್ ಬಾಡಿ ಒಳಗೆ ಈ ನರ್ವ್ ಸಿಸ್ಟಮ್ ಇದೆ. ಎಲ್ಲೋ ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೂ ಕೂಡ ನಮ್ಗೆ ಅದು ಪ್ರಾಬ್ಲಮ್ ಆಗ್ತದೆ. ಎಷ್ಟೋ ಜನ ವೀಲ್ ಚೇರ್ ಇರ್ತಾರೆ ನೋಡಿ, ಕೆಲವರು ಆಕ್ಸಿಡೆಂಟ್ ಆಗಿರ್ತದೆ ಅಥವಾ ಎಲ್ಲೋ ಬಿದ್ದಿರ್ತಾರೆ, ಕನೆಕ್ಟಿವಿಟಿ ಪ್ರಾಬ್ಲಮ್ ಆಗ್ಬಿಡ್ತದೆ. ಯಾಕಂದ್ರೆ ಬ್ಯಾಕ್ ಬೋನ್ ಇದೆ ನೋಡಿ, ಇದು ಕನೆಕ್ಟಿವಿಟಿ ನಿಮ್ಗೆ ಬೆರಳುವರೆಗೆ ಇರ್ತದೆ. ಬಟ್ ಟೈಮ್ಸ್ ಏನಾಗ್ತದೆ ಅಂತ ಹೇಳಿದ್ರೆ, ನಿಮ್ಮ ಏನು ಸೊಂಟದ ಹತ್ರ ಬ್ರೇಕ್ ಆಗಿ ಅದು ಕಟ್ ಆಗ್ಬಿಡ್ತದೆ. ಅದು ಕಟ್ ಆಯ್ತು ಅಂತ ಹೇಳಿದ್ರೆ ಮತ್ತೆ ಲೈಫ್ ಲಾಂಗ್ ಅವರು ವೀಲ್ ಚೇರ್ ಅಲ್ಲಿ ಇರ್ಬೇಕಾಗ್ತದೆ, ನಡಿಲಿಕ್ಕೆ ಆಗುದಿಲ್ಲ ಅವರಿಗೆ. ಯಾಕಂದ್ರೆ ಕೆಳಗಡೆ ಸೆನ್ಸೇಷನ್ ಹೋಗ್ಬಿಡ್ತದೆ. ಸೊ ನಾವು ಅಂತವರಿಗೂ ಸಹ ಇದನ್ನ ಟ್ರೈ ಮಾಡಿ ನೋಡ್ಬೋದು ನೀವು. ಬ್ಲಡ್ ಸೆಲ್ಸ್ ಅಂಡ್ ಮೇಂಟೈನ್ಸ್ ದ ಸೆಂಟ್ರಲ್ ನರ್ವ್ ಸಿಸ್ಟಮ್ ಅಂಡ್ ದ ನರ್ವ್ ಸಿಸ್ಟಮ್ ವಿಚ್ ಇನ್ಕ್ಲೂಡ್ಸ್ ದ ಬ್ರೈನ್ ಅಂಡ್ ದ ಬಾಡಿ. ಅದರಿಂದ ದಿಸ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಪ್ರಾಡಕ್ಟ್. ಈವನ್ ಇನ್ಕ್ಲೂಡ್ ದ ಬ್ರೈನ್ ಅಂಡ್ ದ ಸ್ಪೈನಲ್ ಕಾರ್ಡ್. ಸ್ಪೈನಲ್ ಕಾರ್ಡ್ ಇಸ್ ವೆರಿ ಇಂಪಾರ್ಟೆಂಟ್. ನಿಮ್ಗೆ ನೆಟ್ಗೆ ಹೋಗ್ಬೇಕು ಅಂದ್ರೆ ಸ್ಟ್ರೈಟ್ ಆಗಿ ಕುತ್ಕೋಬೇಕು, ಸ್ಟ್ರೈಟ್ ಆಗಿ ನಡಿಬೇಕಾದ್ರೆ ಸ್ಪೈನಲ್ ಕಾರ್ಡ್ ನಿಮ್ಗೆ ಕರೆಕ್ಟ್ ಇರ್ಬೇಕು. ಇಲ್ಲಿ ಕೊಟ್ಟಿದ್ದಾರೆ ನೋಡಿ ನಿಮ್ಗೆ ಸ್ಪೈನಲ್ ಕಾರ್ಡ್ ಅಲ್ಲಿ ನಿಮ್ಗೆ ಯೆಲ್ಲೋ ಕಲರ್ ಅಲ್ಲಿ ಕೊಟ್ಟಿದ್ದಾರೆ. ಅದು ನಿಮ್ಗೆ ಇಲ್ಲಿ ಹಿಂದ್ಗಡೆ, ನಮ್ಮ ಹಿಂದ್ಗಡೆಯಿಂದ ಬ್ರೈನಿಗೆ ಕನೆಕ್ಟಿವಿಟಿ ಇದೆ. ಅದರ ಜೊತೆಗೆ ನಿಮ್ಗೆ ನರಮಂಡಲನು ಇರ್ತದೆ, ಪೂರ್ತಿ ನರಮಂಡಲಗಳು ಅದ್ರ ಜೊತೆಗೆ ಸಪೋರ್ಟಿವ್ ಆಗಿ ಇರ್ತದೆ. ಸೊ ನಮ್ ಬೆಂಡ್ ಆಗ್ಬೇಕು, ಸ್ಟ್ರೈಟ್ ನಿಲ್ಬೇಕು, ಇಟ್ಸ್ ಆಲ್ ಡಿಪೆಂಡ್ ಆನ್ ದ ಸ್ಪೈನಲ್ ಕಾರ್ಡ್. ಸೊ ಸ್ಪೈನಲ್ ಕಾರ್ಡ್ ಏನಾದ್ರೂ ಪ್ರಾಬ್ಲಮ್ ಆಯ್ತು ಅಂತ ಹೇಳಿದ್ರೆ ಯಾರಿಗೂ ನಮ್ಗೆ ಸ್ಪೈನಲ್ ಕಾರ್ಡ್, ಈವನ್ ಡಾಕ್ಟರ್ ಕೂಡ ಸ್ಪೈನಲ್ ಕಾರ್ಡ್ ಮುಟ್ಟಬೇಕಾದ್ರೆ ಸ್ವಲ್ಪ ಯೋಚನೆ ಮಾಡ್ತಾರೆ. ಯಾಕಂದ್ರೆ ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೂ ಲೈಫ್ ಲಾಂಗ್ ಅವರು ಏನಾಗ್ತಾರೆ, ಹ್ಯಾಂಡಿಕ್ಯಾಪ್ ಆಗ್ಬೋದು. ಅದಕ್ಕೋಸ್ಕರ ತುಂಬಾ ಇಂಪಾರ್ಟೆಂಟ್ ಆರ್ಗನ್. ಬಟ್ ನಮ್ಮ B12 ಇದರಲ್ಲಿದೆ, ಅದು ಅದರ ಮೇಲೆ ವರ್ಕ್ ಆಗಿ ಅದನ್ನ ಕರೆಕ್ಟ್ ಮಾಡ್ಲಿಕ್ಕೆ ಹೆಲ್ಪ್ ಮಾಡ್ತದೆ. ನೆಕ್ಸ್ಟ್ ಕೊಡ್ತಾ ವಿಟಮಿನ್ B12 ಅಲ್ಲಿ ಬೇರೆ ಏನೆಲ್ಲ ನಿಮ್ಗೆ ಲಾಭಗಳಿದೆ ಅಂತ. Vitamin B12. The vitamin is essential for healthy nerve tissues and prevent the memory loss. ಟಿಶ್ಯೂಸ್, ನರ್ವ್, ಈಗ ನಿಮ್ಗೆ ನರಮಂಡಲದಲ್ಲಿ ಕೊಟ್ಟಿದೆ, ಅದು ನಿಮ್ಗೆ ಅದ್ರ ಒಳಗಡೆ ಟಿಶ್ಯೂಸ್ ಇದೆ. ಟಿಶ್ಯೂಸ್ ಅಲ್ಲಿ ಕನೆಕ್ಟಿವಿಟಿ ಇರ್ತದೆ, ಕನೆಕ್ಟಿವಿಟಿಯಲ್ಲಿ ಎಲೆಕ್ಟ್ರಿಸಿಟಿ ಇರ್ತದೆ. ಇದೆಲ್ಲ ನಮ್ಗೆ ಕರೆಕ್ಟ್ ಬ್ಯಾಲೆನ್ಸ್ ಇರಬೇಕು. ಇಟ್ ಆಲ್ಸೋ ರಿಕ್ವೈರ್ಡ್ ಫಾರ್ ಕನ್ವರ್ಟಿಂಗ್ ದ ಫುಡ್ ಇನ್ ಟು ಎನರ್ಜಿ. ನಾವು ಏನು ಆಹಾರ ತಗೊಳ್ತೀವಿ ಅದನ್ನ ಶಕ್ತಿಯಾಗಿ ಕನ್ವರ್ಟ್ ಮಾಡಬೇಕಾದ್ರೆ ನಮಗೆ ಈ B12 ಬೇಕಾಗ್ತದೆ. ಸೊ ಸೆಲ್ ರೆಪ್ಲಿಕೇಶನ್, ಈವನ್ ಸೆಲ್ ನಿಮಗೆ ಕರೆಕ್ಟ್ ಆಗಿರಬೇಕು, ರಿಪ್ಲೈ ಮಾಡಬೇಕು ಅಂದ್ರೆ ಅದು ವರ್ಕ್ ಮಾಡಬೇಕು. ಅಂಡ್ ಕ್ರಿಯೇಟಿಂಗ್ ಎ ಜೆನೆಟಿಕ್ ಅಂಡ್ ಕ್ರಿಯೇಟಿಂಗ್ ಎ ಜೆನೆಟಿಕ್ ಮೆಟೀರಿಯಲ್. ಜೆನೆಟಿಕ್ ಮೆಟೀರಿಯಲ್ ಬಗ್ಗೆ ಎಷ್ಟೋ ಜನರಿಗೆ ಗೊತ್ತಿಲ್ಲ. ದಟ್ ಇಸ್ RNA ಅಂಡ್ DNA. ಸೊ DNA ನಿಮಗೆ ಇಟ್ಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. DNA ನಮ್ಮ ಏನು ಪೂರ್ವಿಕರು ಇದ್ದಾರೆ, ನಮ್ಮ ಜನರೇಷನ್ ಇದೆ, ಅದರ ಮೇಲೆ ಅದು ಡಿಪೆಂಡ್ ಆಗಿರ್ತದೆ. ಅದರ ಅಂಶ ಇದರಲ್ಲಿ ಬರ್ತದೆ. ಆದ್ರೆ ಅದು ಪರ್ಫೆಕ್ಟ್ ಆಗಿರ್ಬೇಕಾದ್ರೆ, ಅಂದ್ರೆ ನಿಮ್ಮ ಏನು ಜನರೇಷನ್ ಮಕ್ಕಳು ಹುಟ್ಟಬೇಕು, ಅದು ಜೆನೆಟಿಕ್ ಅಂಶ ಕರೆಕ್ಟ್ ಆಗಿ ಪಾಸ್ ಆನ್ ಆಗಬೇಕು ಅಂತ ಹೇಳಿದ್ರೆ ದಟ್ B12 ಅಗತ್ಯ ಇದೆ. ಸೊ ಅದಕ್ಕೋಸ್ಕರ ಈ B12 ನೀವು ತಗೊಂಡಾಗ ಈವನ್ DNA ಮತ್ತೆ RNA ಕೂಡ ನಿಮಗೆ ಬ್ಯಾಲೆನ್ಸ್ ಆಗ್ತದೆ. ನೆಕ್ಸ್ಟ್ ವಿಟಮಿನ್ B12 ಡಿಫಿಷಿಯನ್ಸಿ ಆಫ್ ದಿಸ್ ವಿಟಮಿನ್ ರಿಸಲ್ಟ್ ಇನ್, ನಿಮ್ಗೆ ಬಾಡಿಯಲ್ಲಿ ವಿಟಮಿನ್ B12 ಕಮ್ಮಿ ಆಯ್ತು ಅಂತ ಇಟ್ಕೊಳ್ಳಿ. ನೀವೀಗ ಇಮ್ಮಿಡಿಯೇಟ್ ನಿಮ್ಗೆ ಈ ತರ ಒಂದು ಸಿಂಪ್ಟಮ್ಸ್ ಕೊಟ್ಟಿದ್ದಾರೆ, ಅವಾಗ ನೀವೇನ್ ಮಾಡ್ಬೇಕು ಅಂತವರಿಗೆ ನೀವು ಸ್ಪಿರ್ಲಾ ಕೊಡ್ಬಿಡಿ. ಅವ್ರಿಗೆ ಲೋಡ್ ಮಾಡಿ 3, 6, 9, 12 ಕೊಟ್ಬಿಡಿ. ಎಷ್ಟೋ ಜನರಿಗೆ ಡಿಫಿಷಿಯನ್ಸಿ ದ ವಿಟಮಿನ್ B12 ರಿಸಲ್ಟ್ ಇನ್ ಮಸಲ್ಸ್ ವೀಕ್ನೆಸ್. ಮಸಲ್ಗಳಿದೆಯಲ್ಲ ಅದು ತುಂಬಾ ವೀಕ್ ಆಗ್ಬಿಡ್ತವೆ. ಮಸಲ್ಸ್ ವೀಕ್ ಆದ್ರೆ ಅವರಿಗೆ ನಡಿಲಿಕ್ಕೆ ಸುಸ್ತಾಗೋದು ಇದೆಲ್ಲ ಬಂದ್ಬಿಡ್ತದೆ. ಅಂಡ್ ಬ್ಯಾಲೆನ್ಸ್ ಇರುವುದಿಲ್ಲ, ವಾಲ್ತಾ ಇರ್ತಾರೆ ಆ ಕಡೆ ಈ ಕಡೆ. ನಿಮ್ಗೆ ಕೆಲವು ಪೇಷಂಟ್ ಎಲ್ಲ ನೋಡ್ಬೋದು, ಮನೆಯಲ್ಲಿ ಗೋಡೆ ಇಟ್ಕೊಂಡೆಲ್ಲ ನಡೀತಾರಲ್ಲ. ಸೊ ಅವರಿಗೆಲ್ಲ ಸೇಮ್ ಡೆಫಿಷಿಯನ್ಸಿ. ಅಶೋಕ್ ಯಾರೋ ನೋಡಿ ಬಂದ್ರು. ಆ ಲಾಸ್ ಆಫ್ ಬ್ಯಾಲೆನ್ಸ್ ಲಾಕ್ ಮಾಡ್ಬಿಡ್ಲಾ? ಲಾಕ್ ಮಾಡಿಬಿಡ್ತೇನೆ 1 ಮಿನಿಟ್. ಮಾಡಿದೆ ಮ್ಯೂಟ್ ಮಾಡಿದ್ರೆ ಪುನಃ ಓಪನ್ ಮಾಡ್ತಾರೆ. ಅವ್ರಿಗೇನು ಅದಕ್ಕೆ ಲಾಕ್ ಮಾಡಬೇಡ. ಲಾಕ್ ಮಾಡಿದ್ರೆ ಯಾರು ಮಾತಾಡ್ಲಿಕ್ಕೆ ಆಗುದಿಲ್ಲ. ಓಕೆ, ಈಗ ನೀವು ಕೂಡ ನಿಮ್ಗಾಗ್ತದೆ, ಬೇರೆಯವರಿಗೆ ಆಗುದಿಲ್ಲ. ಸೊ ಎಲ್ಲ ಫುಲ್ ಲಾಕ್ ಆಯ್ತು, ಅವ್ರು ಓಪನೇ ಮಾಡ್ಲಿಕ್ಕೆ ಆಗುದಿಲ್ಲ. ಸೊ ನೆಕ್ಸ್ಟ್ ಲಾಸ್ ಆಫ್ ಬ್ಯಾಲೆನ್ಸ್ ಅನ್ನ ಕಳ್ಕೊಳ್ತಾರೆ ಅವರಿಗೆ. ಯಾಕಂದ್ರೆ ಅವರಿಗೆ ವಿಟಮಿನ್ B12 ಕಮ್ಮಿ ಆಯ್ತು. ಬಟ್ ನೀವು ಸ್ಪುಲ್ನಾ ಕೊಟ್ಟಾಗ ವಿಟಮಿನ್ B12 ಅದರಲ್ಲಿ ಇರ್ತದೆ.
ಅಂಡ್ ಯೆಲ್ಲೋ ಬ್ಲೂ ಕಲರ್. ಈಗ ಕೆಲವರಿಗೆ ನಿಮ್ಗೆ ಗೊತ್ತಿರಬೇಕು, ಹಾಗೂ ನೈಟ್ ಬ್ಲೈಂಡ್ನೆಸ್ ಎಲ್ಲ ಕೇಳಿರ್ಬೋದು ನಿಮ್ಗೆ. ಅದೇ ತರ ಯೆಲ್ಲೋ ಬ್ಲೂ ಕಲರ್ ಬ್ಲೈಂಡ್ನೆಸ್ ಅಂತ ಹೇಳ್ತಾರೆ ಇದಕ್ಕೆ. ಸೊ ಕೆಲವರಿಗೆ ಕಣ್ಣಲ್ಲಿ ನಿಮ್ಗೆ ಸ್ವಲ್ಪ ಯೆಲೋಯಿಶ್ ಆಗಿರೋದು. ಸೊ ಇದು ಸಹ ನಿಮ್ಗೆ B12 ಡಿಫಿಷಿಯನ್ಸಿಂದ ಬಂದಿರ್ತದೆ. ಈವನ್ ಕೆಲವು ಟೈಮ್ ಕನ್ಫ್ಯೂಷನ್, ಯಾವ ಕೆಲಸ ಮಾಡಬೇಕು ಅವರಿಗೆ ಸ್ಥಿರತೆ ಇರುವುದಿಲ್ಲ. ಅದು ಮಾಡ್ಬೇಕಾ, ಇದು ಮಾಡ್ಬೇಕಾ, ಅದನ್ನ ಫಸ್ಟ್ ಮಾಡೋದು, ಇದನ್ನ ಫಸ್ಟ್ ಮಾಡೋದು, ಅಥವಾ ಟೋಟಲಿ ಕನ್ಫ್ಯೂಷನ್. ಕೆಲವು ಟೋಟಲಿ ಟೆನ್ಷನ್ ಆಗ್ಬಿಡ್ತಾರೆ. ಮತ್ತೆ ಮರ್ತು ಬಿಡ್ತಾರೆ. ಕೆಲವು ವರ್ಕ್ ಮಾಡೋದನ್ನ ಮರ್ತು ಬಿಡ್ತಾರೆ. ಇವರಿಗೆಲ್ಲ ವಿಟಮಿನ್ B12 ಡಿಫಿಷಿಯನ್ಸಿ ಇದೆ ನೋಡಿ. ವಿಟಮಿನ್ B12 ಡಿಫಿಷಿಯನ್ಸಿ ಅವರಿಗೆಲ್ಲ ಈ ತರ ಕನ್ಫ್ಯೂಷನ್ಸ್ ಇರ್ತದೆ. ಬಟ್ ಅವರಿಗೆ ನೀವು ವಿಟಮಿನ್ B12 ಅಂದ್ರೆ ಸ್ಪಿರುಲಿನಾ ಕೊಟ್ಟಾಗ ಅದನ್ನ ಬ್ಯಾಲೆನ್ಸ್ ಮಾಡ್ತದೆ. ನೆಕ್ಸ್ಟ್, ಸಿಂಗಲ್ ಸರ್ವಿಂಗ್ ಆಫ್ ಸ್ಪಿರುಲಿನಾ ಕಂಟೈನ್ಸ್ 45% ಆಫ್ ವಿಟಮಿನ್ B12. ಸೊ ನಿಮಗೆ 45% ಆಫ್ ವಿಟಮಿನ್ B12 ಇದರಲ್ಲಿ, ಅಂದ್ರೆ ಇದರಲ್ಲಿ ಆಕ್ಚುಲಿ ವಿಟಮಿನ್ B12 ನಿಮ್ಗೆ 100% ಇಲ್ಲ ಇದರಲ್ಲಿ, ಬಟ್ ನಿಮಗೆ ಕಂಟೈನ್ಸ್ 45% ಆಫ್ ವಿಟಮಿನ್ B12 ಇದರಲ್ಲಿ, ವಿಚ್ ಈಸ್ ದ ಎಸೆನ್ಷಿಯಲ್ ಬ್ಲಡ್ ಬಿಲ್ಡಿಂಗ್ ವಿಟಮಿನ್. ಇಟ್ಸ್ ಕಾಲ್ಡ್ ಇವನ್ ಏನ್ ಹೇಳ್ತಾರೆ, ಹಿಮೋಗ್ಲೋಬಿನ್ ಇರ್ಬೋದು, ಅಥವಾ ನಿಮ್ಗೆ RBC ಇರ್ಬೋದು, WBC ಇರ್ಬೋದು, ಅದನ್ನ ಬಿಲ್ಡ್ ಮಾಡ್ಬೇಕು. ಬ್ಲಡ್ ಬಿಲ್ಡಿಂಗ್ ವಿಟಮಿನ್ ಅಂತಾನೆ ಕರೀತಾರೆ ಯಾವ್ದನ್ನ, ದಟ್ ಇಸ್ ವಿಟಮಿನ್ B12. ಸೊ ಅದರಿಂದ ಸ್ಪಿರುಲಿನಾ ತಗೊಂಡಾಗ ನಿಮ್ಗೆ ಸಫಿಶಿಯಂಟ್ ನಿಮ್ಗೆ ಹಿಮೋಗ್ಲೋಬಿನ್ ಜಾಸ್ತಿ ಆಗ್ತದೆ, ಆಟೋಮೆಟಿಕ್ ಬ್ಲಡ್ ಲೆವೆಲ್ ಬ್ಯಾಲೆನ್ಸ್ ಆಗ್ತಾ ಹೋಗ್ತಾ ಇರ್ತದೆ. ಸೊ ವಿಟಮಿನ್ K ಬೆನಿಫಿಟ್ಸ್ ಅಂಡ್ ಬ್ಲಡ್ ಕ್ಲಾಟಿಂಗ್. ಸೊ ಇನ್ನೊಂದು ಬೇಕು ನಮ್ಗೆ ವಿಟಮಿನ್ K. ಸೊ ಸ್ಪಿರುಲಿನಾದಲ್ಲಿ ವಿಟಮಿನ್ K ಸಹ ಇದೆ ನೋಡಿ, ಬಟ್ ಪ್ರಮಾಣದಲ್ಲಿ ಕಮ್ಮಿ ಇದೆ. ಬಟ್ ದಟ್ ಇಸ್ ಎನಫ್ ಟು ನಿಮ್ಗೆ ಬ್ಲಡ್ ಕ್ಲಾಟಿಂಗ್. ಅದನ್ನ ತಪ್ಪಿಸ್ಲಿಕ್ಕೆ, ಅಥವಾ ಅದನ್ನ ಹೊರಗಡೆ ಏನಾದ್ರೂ ಏನಾಗ್ತದೆ, ಕೆಲವು ಟೈಮ್ ಬ್ಯಾಲೆನ್ಸಿಂಗ್ ಮಾಡ್ಬೇಕು. ನಿಮ್ಗೆ ಹೊರಗಡೆ ಏನಾದ್ರೂ ಗಾಯ ಆದ್ರೆ ಇಮಿಡಿಯೇಟ್ಲಿ ಬ್ಲಡ್ ಕ್ಲಾಟ್ ಆಗಿ ಅದನ್ನ ಸ್ಟಾಪ್ ಮಾಡ್ಲಿಕ್ಕೆ. ಸೊ ದಿಸ್ ವಿಟಮಿನ್ K ನಿಮ್ಗೆ ಹೆಲ್ಪ್ ಮಾಡ್ತದೆ. ಸೊ ಅದು ಸ್ಪಿರುಲಿನಾದಲ್ಲಿದೆ. ಅಂಡ್ ಅಕಾರ್ಡಿಂಗ್ ಟು ಡಾಕ್ಟರ್ ಬರ್ನಾರ್ಡ್, ಇವರು ರಿಸರ್ಚರ್, ಅವರ ರಿಸರ್ಚ್ ಪ್ರಕಾರ ಹೈ ಕನ್ಸಂಪ್ಷನ್ ಆಫ್ ಕ್ಲೋರೋಫಿಲ್ is having ability to remove the toxic pesticides and drug residues. ಆಗಲೇ ನಾವು ಸ್ಟಾರ್ಟಿಂಗ್ ಅಲ್ಲಿ 2ನೇ ಸ್ಲೈಡ್ ಅಲ್ಲಿ ನಾನು ಹೇಳಿದೆ ನಿಮ್ಗೆ ಇದನ್ನ. ಯಾಕಂದ್ರೆ ನಾವು ಹೈ ಆಂಟಿಬಯೋಟಿಕ್ ತಗೊಂಡಾಗ ಪ್ರಾಬ್ಲಮ್ ಆಗ್ತದೆ ಅಂತ. ಸೊ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಡಾಕ್ಟರ್. ಸೊ ಇದರಲ್ಲಿ ಕ್ಲೋರೋಫಿಲ್ ಇರೋದ್ರಿಂದ ಎಬಿಲಿಟಿ ಟು ರಿಮೂವ್ ದ ಟಾಕ್ಸಿಕ್ ಪೆಸ್ಟಿಸೈಡ್ಸ್ ಅಂಡ್ ಡ್ರಗ್ ರೆಸಿಡ್ಯೂಸ್ ಆಸ್ ವೆಲ್ ಆಸ್ ಟು ಬೈಂಡ್ ವಿತ್ ರೇಡಿಯೋ ಆಕ್ಟಿವ್ ಮೆಟೀರಿಯಲ್ಸ್ ಅಂಡ್ ರಿಮೂವ್ ದೆಮ್ ಫ್ರಮ್ ದ ಬಾಡಿ. ಸೊ ಇದನ್ನ ಸ್ಪಿರುಲಿನಾ ರೆಗ್ಯುಲರ್ ತಗೊಳ್ಳೋದ್ರಿಂದ ಯಾವುದೇ ನಿಮ್ಗೆ ಕೆಲವು ಟೈಮ್ ನಮ್ಗೆ ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ಸೊ ಆಂಟಿಬಯೋಟಿಕ್ ತಗೊಳ್ಳೇಬೇಕಾದ ಪರಿಸ್ಥಿತಿ ಬಂದ್ಬಿಡ್ತದೆ. ತಗೊಳ್ಳಿಲ್ಲ ಅಂತ ಹೇಳಿದ್ರೆ ಅದು ಗುಣ ಆಗೋದಿಲ್ಲ, ತಗೊಂಡ್ರೆ ಇದು ಪ್ರಾಬ್ಲಮ್ ಆಗ್ತದೆ. ಬಟ್ ನೋ ಪ್ರಾಬ್ಲಮ್, ಅದರ ಜೊತೆಗೆ ನೀವು ಸ್ಪಿರುಲಿನಾ ತಗೊಂಡ್ರೆ ಅದರ ಟಾಕ್ಸಿಕ್ ಅನ್ನ ಇದು ಬಾಡಿಯಿಂದ ಹೊರಗೆ ಹಾಕ್ಲಿಕ್ಕೆ ಯಾವುದು ನಮ್ಮ ಸ್ಪಿರುಲಿನಾ ನಮ್ಗೆ ಹೆಲ್ಪ್ ಮಾಡ್ತದೆ. ಇದರಲ್ಲಿ ಸಫಿಷಿಯಂಟ್ ಕ್ಲೋರೋಫಿಲ್ ಇರೋದ್ರಿಂದ. ಅಂಡ್ who will benefit most by regular intake of spirulina? ಯಾರಿಗೆ ಹೆಚ್ಚು ಅನುಕೂಲ ಆಗ್ತದೆ ಅಂತ ಕೊಟ್ಟಿದ್ದಾರೆ. ಯಾರಿಗೆ ಹೆಚ್ಚು ಅನುಕೂಲ ಆಗ್ತದೆ? ಚಿಲ್ಡ್ರನ್ ಮೋಸ್ಟ್ಲಿ ಹೇಟ್ ವೆಜಿಟೇಬಲ್. ಅಫ್ಕೋರ್ಸ್ ಇವತ್ತಿನ ದಿನ ಮಕ್ಕಳು ಉಂಟಲ್ಲ, ತರಕಾರಿ ತಿನ್ನೋದಲ್ಲಿ ಭಾರಿ ಹಿಂದೆ ಇದ್ದಾರೆ. ಯಾಕಂದ್ರೆ ನಿಮ್ಗೆ ಅವರಿಗೆ ಬೇಕರಿ ಇದು ಅಭ್ಯಾಸ ಮಾಡಿದ್ರೆ, ಒಂದ್ಸಲ ಟೇಸ್ಟ್ ಬಡ್ ನಿಮ್ಗೆ ಚೇಂಜ್ ಆಯ್ತು ಅಂತ ಹೇಳಿದ್ರೆ, ಈಗ ಎಸ್ಪೆಷಲಿ ನೋಡಿ, ನೀವು ಏನಾದ್ರೂ ಮಕ್ಕಳಿಗೆ ಇದು ಲೇಸು, ಕುರ್ಕುರೆ, ಆಮೇಲೆ ಗೋಪಿ ಮಂಚೂರಿ, ಆಮೇಲೆ ಇನ್ನು ಕೆಲವು ಟೇಸ್ಟ್ ಅಂದ್ರೆ ಅದರಲ್ಲಿ ನಿಮ್ಗೆ ಆರ್ಟಿಫಿಷಿಯಲ್ ಟೇಸ್ಟ್ ಅನ್ನ ಅವ್ರು ಆಡ್ ಮಾಡಿರ್ತಾರೆ. ಒನ್ಸ್ ನೀವು ಅದನ್ನ ಕೊಟ್ಟು ಅಭ್ಯಾಸ ಆಯ್ತು ಅಂತ ಹೇಳಿದ್ರೆ ಮಕ್ಕಳು ಬೇರೆ ತಿಂಡಿ ತಿನ್ನೋದಿಲ್ಲ. ಇಡ್ಲಿ ದೋಸೆನೇ ತಿನ್ನೋದಿಲ್ಲ ನೋಡಿ. ತರಕಾರಿ ಬಿಡಿ, ಯಾಕಂದ್ರೆ ಅದು ನಾವೇ ಕೊಟ್ಟಿರೋದು, ನಾವೇ ಅದನ್ನ ಎಫೆಕ್ಟ್ ಫೇಸ್ ಮಾಡ್ಬೇಕಾಗ್ತದೆ. ಅದನ್ನ ಮಕ್ಕಳಿಗೆ ನೀವು ಒಂದ್ಸಲ ನೀವು ಒಂದು ಲಿಮಿಟ್, ಎಲ್ಲೋ ಒಂದು ಅಪರೂಪ ಕೊಡ್ಬೋದು, ಬಟ್ ಅದನ್ನೇನಾದ್ರೂ ಹ್ಯಾಬಿಟ್ ಮಾಡಿದ್ರಿ, ಸೊ ಯು ವಿಲ್ ಬಿ ಪೇಷಂಟ್. ಅಲ್ಲಿ ಮಕ್ಕಳೊಟ್ಟಿಗೆ ನಾವು ಕೂಡ ಸಫರ್ ಆಗ್ಬೇಕಾಗ್ತದೆ. The children mostly hate vegetable and they are the ones that need a balanced diet most to ensure proper growth. ಸೊ ಅದರಿಂದ ಕೆಲವು ಮಕ್ಕಳಿಗೆ ನೀವು ತಡೆಗೆ ಆಗೋದಿಲ್ಲ, ಆಲ್ರೆಡಿ ಅಭ್ಯಾಸ ಆಗೋಗಿದ್ರು ಕೂಡ ನೀವು ಸ್ಪಿರುಲಿನಾ ಕೊಟ್ಟಾಗ ಅದರ ರೆಸಿಡ್ಯೂಸ್, ಅದರಲ್ಲಿ ಏನು ವೇಸ್ಟ್ ಇದೆ, ಅಥವಾ ಏನು ಟಾಕ್ಸಿಕ್ ಇದೆ, ಅಥವಾ ಕಲರಿಂಗ್ ಏಜೆಂಟ್ ಇದೆ, ಟೇಸ್ಟಿ ಪೌಡರ್ ಇದೆ, ಅಥವಾ ಪ್ರಿಸರ್ವೇಟಿವ್ ಇದೆ, ಅದನ್ನ ಏನ್ ಮಾಡ್ತದೆ, ಬಾಡಿಯಿಂದ ಹೊರಗೆ ಹಾಕಿ ಬ್ಯಾಲೆನ್ಸ್ ಮಾಡ್ತದೆ. ಅದರಿಂದ ಮಕ್ಕಳಿಗೆ ನೀವು ಸ್ಪಿರುಲಿನಾವನ್ನು ಫಸ್ಟ್ ಕೊಡ್ಬೇಕು ಹೇಳ್ತಾರೆ. So next, give them a few spirulina spirulina capsules a day.
and they will get their greens adequately and naturally. ನೀವು ಇದನ್ನ ಕೊಟ್ಟಾಗ ಅವ್ರಿಗೇನು ನಾವು ಹಸಿರು ತರಕಾರಿಯಲ್ಲಿ ಸಿಗುವ ಅಂಶ ಇದರಲ್ಲಿ ಸಿಕ್ಬಿಡ್ತದೆ, ಅದು ಬಾಡಿ ಬ್ಯಾಲೆನ್ಸ್ ಆಗ್ತದೆ. ಸೊ ಬಿಸಿ ಪೀಪಲ್, ಯಾರೆಲ್ಲ ಬಿಸಿ ಪೀಪಲ್, ನಾವೆಲ್ಲ ಬಿಸಿ ಪೀಪಲ್ ಇದ್ದೀರಿ. ಯಾರೆಲ್ಲ ಈಗ ಜಾಬಿಗೆ ಹೋಗ್ತಾರೆ ಅಥವಾ ನೀವು ವೃತ್ತಿ ಮಾಡ್ತೀರಿ ಅಥವಾ ಬಿಸ್ನೆಸ್ ಮಾಡ್ತೀರಿ, ಆಲ್ ಬಿಸಿ ಇರ್ತಾರೆ, ಟೈಮ್ ಟು ಟೈಮ್ ಹೋಗ್ಬೇಕಾಗ್ತದೆ. ಬಟ್ ಬಿಸಿ ಪೀಪಲ್ ಹೂ ಡೋಂಟ್ ಹ್ಯಾವ್ ಟೈಮ್ ಟು ರೆಗ್ಯುಲರ್ಲಿ ಪ್ರಿಪೇರ್ ದೇರ್ ಬ್ಯಾಲೆನ್ಸ್ಡ್ ಮೀಲ್. ಕರೆಕ್ಟ್ ಅಲ್ಲ? ನೋಡಿ, ನೀವು ಟೈಮಿಗೆ ಸರಿಯಾಗಿ ಊಟ ಮಾಡ್ಲಿಕ್ಕೆ ಆಗೋದಿಲ್ಲ, ಅಥವಾ ನಾವು ಹೊರಗಡೆ ಎಲ್ಲ ಹೋಗಿರ್ತೀವಿ, ನಮ್ಗೆ ಎಲ್ಲೆಲ್ಲೋ ಹೋದ ಅಲ್ಲಿಗೆ ತಗೊಳ್ತೀವಿ, ಬ್ಯಾಲೆನ್ಸ್ಡ್ ಫುಡ್ ಇಲ್ಲ. ಸೊ ಏನ್ ಮಾಡ್ಬೇಕು ನೀವು? ಅದ್ರ ಜೊತೆಗೆ ಊಟಕ್ಕಿಂತ ಒಂದು ಅರ್ಧ ಗಂಟೆ ಊಟಕ್ಕೆ ಅರ್ಧ ಗಂಟೆ ಆದ್ರ ನಂತರ ಜಸ್ಟ್ ಯು ಟೇಕ್ 3 ಸ್ಪೂನ್ ಡೈಲಿ. ನೋಡಿ, ನಿಮ್ಗೆ ಗೊತ್ತಾಗ್ತದೆ 6 ಮಂತ್ ಒಳಗಡೆ ನೀವು ಹೇಗಿರ್ತೀರಿ ಅಂತ, ಎಷ್ಟು ಯಂಗ್ ಆಗಿರ್ತೀರಿ ಅಂತ. ದಟ್ ಇಸ್ ದ ಥಿಂಗ್. ಸೊ ಸ್ಪಿರುಲಾ ಇಸ್ ಎ ವೆರಿ ವೆರಿ ಕನ್ವೀನಿಯಂಟ್ and way to supply their bodies with all the necessary nutrients and regain. ಏನೆಲ್ಲ ನಿಮಗೆ ಡಿಫಿಷಿಯನ್ಸಿ ಇದೆ ಅದನ್ನೆಲ್ಲ ಪುನಃ ರೀಗೈನ್ ಮಾಡ್ಬೋದು. ಬಟ್ ನೀವು ಅಟ್ಲೀಸ್ಟ್ ಒಂದು 6 ತಿಂಗಳಾದ್ರೂ ರೆಗ್ಯುಲರ್ ಇದನ್ನ ನೀವು ತಗೋಬೇಕಾಗ್ತದೆ. ಅಂಡ್ ಓಲ್ಡ್ ಪೀಪಲ್, ನಮ್ಮಲ್ಲಿ ಅವ್ರನ್ನ ಬಿಟ್ಟಾಕ್ಲಿಕ್ಕಿಲ್ಲ ನಾವು. ಓಲ್ಡ್ ಪೀಪಲ್ಸ್ ಬಾಡೀಸ್ ಆರ್ ಸೋ ಡಿಪ್ಲೀಟೆಡ್ ಆಫ್ ಆಲ್ ದ ಎಲಿಮೆಂಟ್ಸ್ ಅಂಡ್ ಮಿನರಲ್ಸ್ ಅಂಡ್ ಡೈಜೆಸ್ಟಿವ್ ಸಿಸ್ಟಮ್ ಕ್ಯಾನ್ ಹಾರ್ಡ್ಲಿ ಫಂಕ್ಷನ್. ಸೊ ಈಗ ಓಲ್ಡ್ ಅಂತ ನಮ್ಮ ಹತ್ರ ತುಂಬಾ ಜನ ಇದ್ದಾರೆ. ಇದನ್ನ ನಾನು ನಿಮ್ಗೆ ಹೇಳಲೇಬೇಕು. ನಮ್ಮ ಹತ್ರ ತುಂಬಾ ಕಸ್ಟಮರ್ 80s and 90s and 100 ಒಬ್ರು ಇದ್ದಾರೆ. ಅವರಿಗೆ 2 ಬಾಟ್ಲ್ ಸ್ಪಿರುಲಾ ಕೊಡ್ಬೇಕು. ಹರ್ ಏಜ್ ಇಸ್ ಕಾಸ್ ಆಲ್ರೆಡಿ ಮೋರ್ ದೆನ್ 100. ಬಟ್ ಅವರು ಏನು ತಗೊಳ್ಳಿಲ್ಲ ಅಂದ್ರೆ ಸ್ಪಿರುಲಾ ಒಂದು ಡೈಲಿ ತಪ್ಪಿಸುವುದಿಲ್ಲ ನೋಡಿ. ಸೊ ಓಲ್ಡ್ ಪೀಪಲ್ ಅವರಿಗೆ 2 ಬಾಟ್ಲು ಅಂದ್ರೆ 15 ದಿವಸ ಬರೋದು. 360 15 ದಿವಸ ಬರೋದು. ಅವ್ರು ಎಷ್ಟು ತಗೊಳ್ತಾರೆ ಜಸ್ಟ್ ಇಮ್ಯಾಜಿನ್. 12 ತಗೊಳ್ತಾರೆ ನನ್ನ ಲೆಕ್ಕ. 12 ಅಂದ್ರೆ 12 ಆರ್ಲಿ 12 15 180. ಸೊ 12ಗಿಂತನೂ ಜಾಸ್ತಿ ತಗೊಳ್ತಾರೆ ಕಾಣ್ತದೆ. ಸೊ ಓಲ್ಡ್ ಪೀಪಲ್ಸ್ ಬಾಡೀಸ್ ಆರ್ ಸೋ ಡಿಪ್ಲೀಟೆಡ್ ಆಫ್ ಆಲ್ ದ ಎಲಿಮೆಂಟ್ಸ್ ಅಂಡ್ ಮಿನರಲ್ಸ್ ದಟ್ ದ ಡೈಜೆಸ್ಟಿವ್ ಸಿಸ್ಟಮ್ ಕ್ಯಾನ್ ಹಾರ್ಡ್ಲಿ ಫಂಕ್ಷನ್. ಯಾಕಂದ್ರೆ ಏಜ್ ಆದಾಗ ಅವರಿಗೆ ಈವನ್ ಎಲ್ಲಾ ಸಿಸ್ಟಮ್, ನಾಟ್ ಓನ್ಲಿ ಡೈಜೆಷನ್ ಸಿಸ್ಟಮ್, ಆಲ್ ಸಿಸ್ಟಮ್ ಡಿಪ್ಲೀಟ್ ಆಗಿದೆ. ಬಾಡಿ ಡೌನ್ ಆಗ್ತಾ ಹೋಗ್ತಾ ಇರ್ತದೆ. ಸೊ ಆಟೋಮೆಟಿಕ್ ದಟ್ ಈಸ್ ಅದಕ್ಕೆ ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ಅದಕ್ಕೆ ಹೇಳ್ತೀನಿ, ಒಂದು ಕಾಯಿಲೆಯನ್ನ ನೀವು ಏನು ತಪ್ಪಿಸ್ಲಿಕ್ಕೆ ಸಾಧ್ಯನೇ ಇಲ್ಲ. ಅದು ಯಾವ ಕಾಯಿಲೆ ಅಂದ್ರೆ ಏಜ್ ಆಗುವ ಕಾಯಿಲೆ, ಮುಪ್ಪಿನ ಕಾಯಿಲೆ ಅಂತ ಹೇಳ್ತೀವಿ. ಅದಕ್ಕೋಸ್ಕರ ಆದ್ರೂ ಸ್ಪಿರುಲಾ ತಗೋಬೇಕು. ನನಗೇನು ಕಾಯಿಲೆ ಇಲ್ಲ ಅಂತ ಹೇಳಿದ್ರೆ ಅವ ಸುಳ್ಳು ಹೇಳ್ತಾ ಇದ್ದಾನೆ ಅಂತ ಅರ್ಥ. ಅವನಿಗೆ ಮುಪ್ಪಿನ ಕಾಯಿಲೆ ಬಂದಿರ್ತದೆ. ಸೊ ಹಾಗಾಗಿ ಅವ್ರಿಗೆ ಕೂದಲೆಲ್ಲ ಹಣ್ಣಾಗಿದೆ ಅಂತ ಹೇಳಿದ್ರೆ ಆ ಕಾಯಿಲೆ ಬಂದಿದೆ ಅಂತ ಅರ್ಥ. ಸೊ ಆಸ್ ವೆಲ್ ನಿಮ್ಗೆ ಅದರ್ ಪ್ರಾಬ್ಲಮ್, ನಿಮಗೆ ಚರ್ಮ ಎಲ್ಲ ಸುಕ್ಕಾಗ್ತದೆ ಅಂತ ಹೇಳಿದ್ರೆ ಇರ್ತದೆ. ಸೊ ಇದೆಲ್ಲ ವೆಯ್ಟ್ ಜಾಸ್ತಿ ಆಗಿದೆ ಅಂದ್ರೆ ಪ್ರಾಬ್ಲಮ್. ಸೊ ವೀಕ್ ಆಗಿದೆ ಅಂದ್ರೆ ಪ್ರಾಬ್ಲಮ್. ದ ಡೈಜೆಸ್ಟ್ ಸಿಸ್ಟಮ್ ಕ್ಯಾನ್ ಬಿ ಹಾರ್ಡ್ಲಿ ಫಂಕ್ಷನ್. ಅವರ ಜೀರ್ಣಕ್ರಿಯೆ ಕರೆಕ್ಟ್ ಆಗಿ ಕೆಲಸ ಮಾಡೋದಿಲ್ಲ. ಅದಕ್ಕೋಸ್ಕರ ನಾವು ಸ್ಪಿರುಲಾ ಸೀರಿಯಲ್ ತಂದಿದ್ವಿ. ಸ್ಪಿರುಲಾ ಸೀರಿಯಲ್ ಯಾರಿಗೆ? ಏಜ್ ಆದವರಿಗೆ, ಓಲ್ಡ್ ಇದ್ದವರಿಗೆಲ್ಲ ನೀವು ಸ್ಪಿರುಲಾ ಸೀರಿಯಲ್ ಅನ್ನ ಕೊಟ್ಟು ಕರೆಕ್ಟ್ ಮಾಡಬಹುದು. ದೇ ಬ್ಲೇಮ್ ಎ ವೀಕ್ ಸ್ಟಮಕ್. ದೇ ಬ್ಲೇಮ್ ಮಾಡ್ತಾರೆ ವೀಕ್ ಸ್ಟಮಕ್ ಅಂಡ್ ಈಟ್ ನಾಟ್ ವಾಟ್ ದೇ ನೀಡ್. ಅವರು ಅವರ ಹೊಟ್ಟೆಗೆ ಅವರು ಬ್ಲೇಮ್ ಮಾಡ್ತಾರೆ. ಎಂತ ಏನು ನಂದು ಏನ್ ತಿಂದ್ರು ಎಲ್ಲಿ ಹೋಗ್ತದೆ ಗೊತ್ತಾಗುದಿಲ್ಲ. ಅಂಡ್ ಅವರಿಗೆ ಹಲ್ಲೆಲ್ಲ ಗಟ್ಟಿ ಇರೋದಿಲ್ಲ, ತಿನ್ಲಿಕ್ಕೆ ಆಗುದಿಲ್ಲ, ತಿನ್ಲಿಕ್ಕೆ ಮನ್ಸುಂಟು. ಅಂಡ್ ಈಟ್ ನಾಟ್ ವಾಟ್ ದೇ ನೀಡ್. ಆದ್ರೆ ಈಗ ನಿಮ್ಗೆ ಈಗ ನೋಡಿ, ಇಲ್ಲಿ ಬಾದಾಮ್ ಇದೆ, ಬಾದಾಮ್ ತಿಂದ್ರೆ ಒಳ್ಳೇದು, ಆದ್ರೆ ಅದು ತಿನ್ಲಿಕ್ಕೆ ಆಗುದಿಲ್ವೇ? ಹಲ್ಲೇ ಗಟ್ಟಿ ಇಲ್ಲ, ಏನ್ ಮಾಡುದು? ವಾಟ್ ದೇ ನೀಡ್ ಅಂಡ್ ಬಟ್ ವಾಟ್ ದೇರ್ ಡೈಜೆಸ್ಟಿವ್ ಸಿಸ್ಟಮ್ ವಿಲ್ ಟಾಲರೇಟ್. ಮೆನಿ ಎಲ್ಡರ್ಲಿ, ಬಟ್ ಅದಕ್ಕೆ ನಿಮ್ಗೆ ಸಿಸ್ಟಮ್ಗೆಲ್ಲ ಬೇಕೇ ಬೇಕಾಗ್ತದೆ. ಮೆನಿ ಎಲ್ಡರ್ಲಿ ಪೀಪಲ್ ಆರ್ ಆನ್ ಮೆಡಿಕೇಶನ್ ಫಾರ್ ಎಕ್ಸ್ಟೆಂಡೆಡ್ ಪೀರಿಯಡ್ಸ್ ವಿಚ್ ಇಂಟರ್ಫಿಯರ್ಸ್ ವಿತ್ ಅಬ್ಸಾರ್ಪ್ಷನ್ ಆಫ್ ನ್ಯೂಟ್ರಿಯೆಂಟ್ಸ್. ಸೊ ಹಾಗಾಗಿ ಏಜ್ ಆದವರಿಗೆ ಮೆಡಿಸಿನ್ಸ್ ಇರ್ತದೆ, ಬೇರೆ ಬೇರೆ ಅವರಿಗೆ ಇಂಜೆಕ್ಷನ್ಸ್ ಇರ್ಬೋದು, ಎನಿಥಿಂಗ್. ಅದರಿಂದ ಎಷ್ಟೋ ಪ್ರಾಬ್ಲಮ್ಗಳಾಗ್ತದೆ. ಅದನ್ನೆಲ್ಲ ನೀವು ಕರೆಕ್ಟ್ ಬ್ಯಾಲೆನ್ಸ್ ಮಾಡಬೇಕು, ಸರಿ ಮಾಡಬೇಕು ಅಂತ ಹೇಳಿದ್ರೆ ನಮಗೆ ಸಫಿಷಿಯೆಂಟ್ ಆಗಿ ನ್ಯೂಟ್ರಿಯೆಂಟ್ಸ್ ಬೇಕಾಗ್ತದೆ. ಬಟ್ ಅದು ನಿಮಗೆ ಸ್ಪಿರುಲಾದಲ್ಲಿ ಸಫಿಷಿಯೆಂಟ್ ಆಗಿರುತ್ತೆ. ಈವನ್ ಅಥ್ಲೆಟಿಕ್ಸ್ ಅಂಡ್ ಸ್ಪೋರ್ಟ್ಸ್ ಮ್ಯಾನ್, ಯಾರೆಲ್ಲ ನಿಮ್ಮ ಮನೆಯಲ್ಲಿ ಆಟ ಆಡ್ತಾರೆ, ಎನರ್ಜೆಟಿಕ್ ಇರ್ತಾರೆ, ಕ್ರಿಕೆಟ್ ಆಡ್ತಾರೆ, ಫುಟ್ಬಾಲ್ ಆಡ್ತಾರೆ, ರನ್ನಿಂಗ್ ರೇಸ್ ಇರ್ಬೋದು, ಸೈಕ್ಲಿಂಗ್ ಇರ್ಬೋದು, ಜಾಗ್ಲಿಂಗ್ ಇರ್ಬೋದು, ಎಕ್ಸರ್ಸೈಸ್ ಇರ್ಬೋದು, ಇಂಥವರಿಗೆಲ್ಲ ಅಥ್ಲೆಟ್ಸ್ ಅಂಡ್ ಸ್ಪೋರ್ಟ್ಸ್ ಮ್ಯಾನ್ ಕ್ಯಾನ್ ಎಂಜಾಯ್ ಲಾಂಗ್ ಲಾಸ್ಟಿಂಗ್ ಎನರ್ಜಿ ಅಂಡ್ ರಿಡ್ಯೂಸಸ್ ರಿಕವರಿ ಫ್ರಮ್ ಟೈಮ್ ಆಫ್ಟರ್ ದ ಎಕ್ಸರ್ಸೈಸ್ ಫ್ರಮ್ ಸ್ಪಿರುಲಾ. ನೀವು ಅವ್ರು ಏನು ಡೌನ್ ಆಗ್ತಾರೆ, ಟೈರ್ಡ್ನೆಸ್ ಆಗ್ತದೆ, ಅಥವಾ ಕೆಲವರಿಗೆ 2 ಪ್ಯಾಕು 3 ಪ್ಯಾಕು 6 ಪ್ಯಾಕು ಮಾಡಬೇಕು ಅಂತ ಇರ್ತದೆ. ಹೊಟ್ಟೆಯಲ್ಲಿ ಪ್ಯಾಕ್ ತೋರಿಸ್ತಾರೋ 6 ಪ್ಯಾಕ್. ಅಂಥವರಿಗೆಲ್ಲ ಎಲ್ಲ ಜಿಮ್ಮಿಗೆ ಹೋಗ್ತಾರೆ, ಅವರಿಗೆಲ್ಲ ನೀವು ಇದನ್ನ ಇಂಟ್ರೊಡ್ಯೂಸ್ ಮಾಡಿ.
ನೋಡಿ ಹೇಗೆ ಇರ್ತಾರೆ ನೋಡಿ. ಸರ್ ದ ಸ್ಪಿರುಲಿನಾ ನಿಮಗೆ ಲಾಟ್ ಆಫ್ ಬೆನಿಫಿಟ್ಸ್. ಪೀಪಲ್ ಹೂ ಆರ್ ಇಲ್ ಆರ್ ರಿಕವರಿಂಗ್ ಫ್ರಮ್ ಇಲ್ನೆಸ್, ಆಲ್ರೆಡಿ ಈಗ ಕಾಯಿಲೆ ಇದ್ದಾರೆ ಅಥವಾ ಕಾಯಿಲೆಯಿಂದ ರಿಕವರಿ ಮಾಡ್ತಾ ಇದ್ದಾರೆ. ಸೊ ಅಂಥವ್ರಿಗೆ ಹಾಸ್ಪಿಟ್ಲಿಗೆ ಹೋಗಿ ಬಂದಿರ್ತಾರೆ, ಅಂಥವರಿಗೆಲ್ಲ ನೀವು ಲೋಡ್ ಮಾಡಬೇಕು. ಈ ವೀಕ್ ಬಾಡಿ ಕ್ಯಾನ್ ಬೆನಿಫಿಟ್ ಫ್ರಮ್ ಸ್ಪಿರುಲಿನಾ ಆಸ್ ಇಟ್ಸ್ ಪ್ರೂಫ್ಸ್. ಏನು ಮಾಡ್ದೆ, ಇಮಿಡಿಯೇಟ್ ನಿಮಗೆ ರಿಕವರಿ ಮಾಡ್ತದೆ. ಕಂಪ್ಲೀಟ್ ನರಿಶ್ಮೆಂಟ್ ಕೊಟ್ಬಿಡುತ್ತೆ ಬಾಡಿಗೆ. ಏನು ವಿಟಮಿನ್ಸು, ಮಿನರಲ್ಸು, ಕಾರ್ಬೋಹೈಡ್ರೇಟು, ಫ್ಯಾಟು, ಫೈಬರು, ಫೈಟೋನ್ಯೂಟ್ರಿಯೆಂಟ್ಸ್ ಏನು ಬೇಕೋ ಅದೆಲ್ಲ ಸ್ಪಿರುಲಿನಾದಲ್ಲಿದೆ ನೋಡಿ. ಕಂಪ್ಲೀಟ್ ನರಿಶ್ಮೆಂಟ್. ಸ್ಪಿರುಲಿನಾ ಹ್ಯಾಸ್ ಅ ವೇರಿಯಸ್, ಅದು ಇದೆ ಅಂತ, ವೇರಿಯಸ್ ಹೀಲಿಂಗ್ ಎಫೆಕ್ಟ್ಸ್ ದಟ್ ಕುಡ್ ಎಕ್ಸ್ಪೆಡಿಯೇಟ್ ದ ರಿಕವರಿ ಪ್ರೋಸೆಸ್. ಯಾಕಂದ್ರೆ ಹಾಸ್ಪಿಟಲ್ಗೆಲ್ಲ ಹೋಗಿ ಬಂದಿರ್ತಾರೆ ಅಥವಾ ಕಾಯಿಲೆ ಇರ್ತದೆ, ಏನು ಊಟ ಸೇರುವುದಿಲ್ಲ, ಮಲ್ಕೊಳ್ಳಿಕ್ಕೆ ಆಗೋದಿಲ್ಲ, ಆಮೇಲೆ ಟೈರ್ಡ್ನೆಸ್ ಇರ್ತದೆ. ಇಂಥವರಿಗೆಲ್ಲ ಸ್ಪಿರುಲಿನಾ ಬೆಸ್ಟ್ ನೋಡಿ. ಅಂದ್ರೆ ಬೇಗ ರಿಕವರಿ ಆಗ್ತದೆ. ಅವ್ರಿಗೇನು ನರಿಶ್ಮೆಂಟ್ ಅದು ಸಿಕ್ಬಿಡ್ತದೆ. ಸೊ ಫುಡ್ ತಗೊಂಡ್ರೆ ಡೈಜೆಷನ್ ಸರಿ ಆಗೋದಿಲ್ಲ, ಫುಡ್ ತಗೊಳ್ಳಿಕ್ಕೆ ಆಗೋದಿಲ್ಲ, ಅಗಿಲಿಕ್ಕೆ ಆಗೋದಿಲ್ಲ. ಇಂಥವರಿಗೆಲ್ಲ ಸ್ಪಿರುಲಿನಾ ಇಸ್ ನಂಬರ್ ಒನ್. ನಂಬರ್ ಒನ್. ವೆಯ್ಟ್ ವಾಚರ್ಸ್, ಇನ್ನು ಕೆಲವರು ನಮ್ಮ ವೆಯ್ಟ್ ಯಾವಾಗಲೂ ಬಂದರೂ ತೂಕ ಮಾಡಿ ನೋಡ್ತಾರೆ, ಎಷ್ಟು ಉಂಟು ನನ್ನ ಬೆಸ್ಟ್. ಅಂದ್ರೆ ವೆಯ್ಟ್ ವಾಚರ್ಸ್, ಅಂದ್ರೆ ನಮ್ಗೆ ಜಾಸ್ತಿ ಆಗಬಾರ್ದು, ಬ್ಯಾಲೆನ್ಸ್ ಆಗಬೇಕು ಅಂಥವರಿಗೆ ನೀವು ಸ್ಪಿರುಲಿನಾವನ್ನು ಸೊ ಬಿಫೋರ್ ಫುಡ್ ಅನ್ನ ನೀವು ಕೊಡಿ ಅವರಿಗೆ. ಸೊ ಅದನ್ನ ಮೇಂಟೈನ್ ಮಾಡಲಿಕ್ಕೆ ವೆಯ್ಟ್ ವಾಚರ್ಸ್ ಆಲ್ಸೋ ಬೆನಿಫಿಟ್ ಫ್ರಮ್ ಸ್ಪಿರುಲಿನಾ ಆಸ್ ಇಟ್ ಸ್ಯಾಟಿಸ್ಫೈಡ್ ದರ್ ಅಪಟೈಟ್ ಬೈ ಪ್ರೊವೈಡಿಂಗ್ ಎಸೆನ್ಷಿಯಲ್ ನ್ಯೂಟ್ರಿಯೆಂಟ್. ನೀವು ಅದನ್ನ ಸರಿಯಾಗಿ ಊಟಕ್ಕಿಂತ 1 ಗಂಟೆ ಮೊದಲು, ಅರ್ಧ ಗಂಟೆ ಮೊದಲು ತಗೊಂಡಾಗ ನಿಮ್ಮ ಬಾಡಿಗೆ ಏನೋ ನ್ಯೂಟ್ರಿಯೆಂಟ್ಸ್ ಇದೆ ಅದೆಲ್ಲ ಬಂದ್ಬಿಡುತ್ತೆ. ಆವಾಗ ಏನಾಗ್ತದೆ ಅಂದ್ರೆ ನೀವು ಜಾಸ್ತಿ ಫುಡ್ ತಗೊಳ್ಳೋದು ಬೇಡ ಅನಿಸ್ತದೆ. ಯಾಕಂದ್ರೆ ನಿಮ್ಮ ಬಾಡಿ ಹೇಳ್ತದೆ ನಿನ್ನ ಹತ್ರ ಎಲ್ಲ ಉಂಟಲ್ಲ, ಮತ್ತೆ ಯಾಕೆ ಇದನ್ನು ತಿಂತ ಜಂಕ್, ಯಾಕೆ ಹೊಟ್ಟೆ ತುಂಬ, ಅದೇ ಏನು ಹೇಳ್ತಾ ಫಿಲ್ಲಿಂಗ್ ಏಜೆಂಟ್ ಅಂತ ಹೇಳ್ತೀವಿ. ಕೆಲವೆಲ್ಲ ನಾವು ಫಿಲ್ಲಿಂಗ್ ಏಜೆಂಟ್, ನಮ್ಗೆ ಎಷ್ಟು ಬೇಕೋ ಅಷ್ಟು ರೈಸ್ ತಗೋಬೇಕು, ಉಳಿದದೆಲ್ಲ ಅದು ನಿಮಗೆ ಜಸ್ಟ್ ಹೊಟ್ಟೆ ತುಂಬಿಸ್ಲಿಕ್ಕೆ ಅಷ್ಟೇ ಹೊರತು ಅದ್ರಲ್ಲಿ ಏನು ಇರುವುದಿಲ್ಲ. ಸ್ಪಿರುಲಿನಾ ಆಲ್ಸೋ ಕಂಟೈನ್ಸ್ ಇದನ್ನ ನೋಡಿ, ಫೆನಿಲಾಲನೈನ್ ದಟ್ ಆಕ್ಟ್ಸ್ ಏನಿದೆ, ದಟ್ ಆಕ್ಟ್ಸ್ ಆನ್ ದ ಬ್ರೈನ್, ಹೆಪಟೈಟ್ ಸೆಂಟರ್ ಮೇಲೆ ವರ್ಕ್ ಆಗ್ತದೆ. and which does the act as the weight suppressment and naturally without the danger and slimming pills. ಎಷ್ಟೋ ಜನ ನಾವು ವೆಯ್ಟಿಗೋಸ್ಕರ ಆನ್ಲೈನಲ್ಲಿ ತಗೊಂಡ್ಬಿಡ್ತೀವಿ, ಬಟ್ ಏನಾಗ್ತದೆ ನಿಮಗೆ ಅದು ಸೈಡ್ ಎಫೆಕ್ಟ್. ಎಷ್ಟೋ ನಿಮಗೆ ಈಗ ನಿಮಗೆ ಪೇಪರ್ ಎಲ್ಲ ಬರ್ತದೆ, ಎಲ್ಲ ನಿಮಗೆ ಸುಮ್ಮನೆ ಹಣ ಮಾಡ್ಲಿಕ್ಕೋಸ್ಕರ ಏನೇನೋ ತರ್ತಾರೆ. ಬಟ್ ನಿಮಗೆ ಇದು ನ್ಯಾಚುರಲ್, ಸ್ವಲ್ಪ ನಿಮಗೆ ಕೂಡಲೇ ಆಗದೆ ಇರಬಹುದು, ಬಟ್ ನೀವು ಸ್ಲೋ ಆಗಿ ಸ್ಟಡಿಯಾಗಿ ಇದನ್ನ ನೀವು ಅಬ್ಸರ್ವ್ ಮಾಡಿದ್ರೆ ಆಟೋಮೆಟಿಕ್ ನ್ಯಾಚುರಲ್ ಆಗಿ ಬಾಡಿಯನ್ನ ಬ್ಯಾಲೆನ್ಸ್ ಮಾಡಲಿಕ್ಕೆ ಹೆಲ್ಪ್ ಮಾಡ್ತದೆ. ಪೀಪಲ್ ಹೂ ಆರ್ ಹೆಲ್ತ್ ಕಾನ್ಶಿಯಸ್, ಯಾರೆಲ್ಲ ಹೆಲ್ತ್ ಕಾನ್ಶಿಯಸ್ ಇದ್ದಾರೆ, ಎಲ್ಲಿ ಸಿಗ್ತಾರೆ ಇವರು? ಹೆಲ್ತ್ ಕಾನ್ಶಿಯಸ್ ಇರೋರು ಇವರೆಲ್ಲ ಪಾರ್ಕಲ್ಲಿ ಇರ್ತಾರೆ ನೋಡಿ. ಎಲ್ಲೆಲ್ಲಿ ವಾಕಿಂಗ್ ಮಾಡ್ತಾರೆ, ಜಾಗಿಂಗ್ ಮಾಡ್ತಾರೆ, ಯೋಗ ಮಾಡ್ತಾರೆ, ಮೆಡಿಟೇಷನ್ ಮಾಡ್ತಾರೆ, ಇವರೆಲ್ಲ ಹೆಲ್ತ್ ಕಾನ್ಶಿಯಸ್ ಪೀಪಲ್. ತುಂಬಾ ಜನ ಮಲಗಿರ್ತಾರೆ, ಈಗ ಗಂಟೆ ಎಷ್ಟಾಗ್ತದೆ, 8 ಆಗ್ತಾ ಬಂದು ಇನ್ನೂ ಮಲಗಿದವ್ರು ಇದ್ದಾರೆ. ಅವ್ರಿಗೆ ದೇನ್ ಲೀಸ್ಟ್ ಬಾದರ್ ಅಬೌಟ್ ಹೆಲ್ತ್. ಅವ್ರಿಗೆ ನೀವು ಹೇಳಿ ಏನು ಪ್ರಯೋಜನ ಆಗೋದಿಲ್ಲ. ಯಾರೆಲ್ಲ ವಾಕಿಂಗ್ ಮಾಡ್ತಾರೆ ಅವರಿಗೆ ನೀವು ಹೆಲ್ತ್ ಬಗ್ಗೆ ಮಾತಾಡಿ, ಭಾರಿ ಖುಷಿಯಿಂದ ಕೇಳ್ತಾರೆ. ಅದನ್ನ ನೋಡಿ ಬೇಕಾದ್ರೆ. ಇಫ್ ಯು ಆರ್ ಹೆಲ್ತ್ ಕಾನ್ಶಿಯಸ್ ಆರ್ ಜಸ್ಟ್ ವಿಶ್ ಟು ಮೈಂಟೈನ್ ಗುಡ್ ಹೆಲ್ತ್ ಬೈ ಮೂವಿಂಗ್ ಕ್ಲೋಸರ್ ಟು ದ 20-80 ರೂಲ್ ಫಾರ್ ದ ಹೆಲ್ತ್ ಲಿವಿಂಗ್, ಇದನ್ನ ಬಗ್ಗೆ ನೀವು ಮಾತಾಡ್ಬೇಕು. ಯಾಕಂದ್ರೆ ಅವರು ಜಾಗಿಂಗ್, ಎಕ್ಸರ್ಸೈಸ್ ಎಲ್ಲ ಮಾಡ್ತಾರೆ, ಆದ್ರೆ ಅವರ ಈ ಫುಡ್ ಎಲ್ಲ ಅವರ ಕಂಟ್ರೋಲ್ ಅಲ್ಲಿ, ವೆಜಿಟೇಬಲ್ ಅವರ ಕಂಟ್ರೋಲ್ ಅಲ್ಲಿ ಇಲ್ಲ, ದಾಲ್ ಅವರ ಕಂಟ್ರೋಲ್ ಇಲ್ಲ. ಯಾಕೆ ಹೇಳ್ಬೇಕು ಅವ್ರಿಗೆ? ನೋಡಿ, ಇದನ್ನೆಲ್ಲ ಏನೇನೋ ಹಾಕಿ ಬೆಳೆಸ್ತಾರೆ, ಇದಕ್ಕೆ ಎಷ್ಟೆಲ್ಲ ಪ್ರಿಸರ್ವೇಟಿವ್ ಹಾಕಿ ಇಡ್ತಾರೆ, ಆಮೇಲೆ ತಪ್ಪು ತರಕಾರಿಗೆ ಎಷ್ಟು ಸ್ಪ್ರೇ ಮಾಡ್ತಾರೆ. ಸೊ ನೀವು ಏನ್ ಮಾಡ್ತೀರಿ? ನೀವು ಇದೆಲ್ಲ ವಾಕಿಂಗ್, ಜಾಗಿಂಗ್, ಮೆಡಿಟೇಷನ್ ಎಲ್ಲ ಮಾಡ್ತಿರೋದು, ಈಗ ಹೊಟ್ಟೆ ತಿನ್ಲಿಕ್ಕೆ ಏನ್ ಮಾಡ್ತೀರಿ? ನೀವೇನೋ ಅದನ್ನು ಬೆಳೆಸ್ತೀರಾ? ಇಲ್ಲ. ಅದನ್ನ ನಿಮ್ಗೆ ಗೊತ್ತುಂಟ ಏನ್ ಹಾಕ್ತಾರಂತ? ಇಲ್ಲ. ಅದಕ್ಕಿಂತ ಏನ್ ಮಾಡಿ ಆಗಿದ್ರೆ ನೋಡಿ, ನಾನು ಹೇಳ್ತೀನಿ ನಿಮ್ಗೆ, ಇದನ್ನ ನಮ್ಮ ಕಂಪನಿ 33 ವರ್ಷದಿಂದ ನಾವು ಆರ್ಗ್ಯಾನಿಕ್ ಕಲ್ಟಿವೇಶನ್ ಮಾಡ್ತೀವಿ. ಸೊ ಅದ್ರ ಒಟ್ಟಿಗೆ ಯೋಗ, ಮೆಡಿಟೇಷನ್, ವಾಕಿಂಗ್ ಒಟ್ಟಿಗೆ ಇದನ್ನ ತಿಂದು ನೋಡಿ ನೀವು, ನಿಮ್ಮ 20-80 ರೂಲ್ ಕರೆಕ್ಟ್ ಆಗ್ತದೆ ಅಂತ ಹೇಳ್ಬೇಕು ಅವ್ರಿಗೆ. ಯಾಕೆಂದ್ರೆ ಅವರು ಉಲ್ಟಾ ಇರ್ತಾರೆ, 80-20 ಅಲ್ಲಿ ಇರ್ತಾರೆ. ಜಾಸ್ತಿ ಅಸಿಡಿಕ್ ಅನ್ನೇ ಜಾಸ್ತಿ ತಿಂತಾರೆ, ಆಲ್ಕಲೈನ್ ಕಮ್ಮಿ ಇರ್ತದೆ. ಸೊ ಅದನ್ನ ಬ್ಯಾಲೆನ್ಸ್ ಮಾಡಲಿಕ್ಕೆ ಸ್ಪಿರುಲಿನಾ ನಿಮ್ಗೆ ಹೆಲ್ಪ್ ಮಾಡ್ತದೆ ಅಂತ ಹೇಳಿ. ಸ್ಪಿರುಲಿನಾ ಈಸ್ ನಾಟ್ ಓನ್ಲಿ ದ ಐಡಿಯಲ್ whole food to consume. Not only, ಸರಿ ತಿಳ್ಕೊಳ್ಳಿ, ಸ್ಪಿರುಲಿನಾ is not only the ideal whole food to consume, but also worked as well in preventing various common chronic disease. ಇದೇನು ಡೈರೆಕ್ಟ್ ಆಗಿ ಏನು ಕಾಯಿಲೆ ಮೇಲೆ ವರ್ಕ್ ಆಗೋದಿಲ್ಲ, ಈವನ್ ನಿಮ್ಮ ಇಮ್ಯುನಿಟಿಯನ್ನ ಸ್ಟ್ರಾಂಗ್ ಮಾಡ್ತದೆ. ಆವಾಗ ನೀವು ಕಾಯಿಲೆ ಬರ್ದಿದ್ದಾಗೆ ನಮ್ಮ ದೇಹಕ್ಕೆ ಪ್ರಿವೆಂಟ್ ಮಾಡೋದ್ರಲ್ಲಿ ಪಾತ್ರ ನಂಬರ್ 1
ಪಾತ್ರ ವಹಿಸ್ತದೆ ಅಂತ ಹೇಳ್ತಾರೆ. ಎ ಬ್ಯಾಲೆನ್ಸ್ಡ್ ಡಯಟ್ ಶುಡ್ ಕಂಟೈನ್ ಅದರಲ್ಲಿ 20 and 80% ಇರಬೇಕು. 20% ನಮ್ಗೆ ಆಸಿಡಿಕ್ ಇರಬೇಕು, 80% ಕ್ಷಾರೀಯ ಇರಬೇಕು. ಬಟ್ ನಾವು ಉಲ್ಟಾ ಇದ್ದೀವಿ, ನಾವು ಉಲ್ಟಾ ಸೀದಲ್ಲಿ. ಸೊ ಇದು ಸರಿಯಾಗಿ ತಗೊಂಡ್ರೆ ಇದು ಮತ್ತೆ ಕರೆಕ್ಟ್ ಮಾಡ್ತದೆ. ಅಂಡ್ well known as a major alkaline food. ಸೊ ಹೆಲ್ದಿ ಬಾಡಿ ಇಸ್ ಸ್ಲೈಟ್ಲಿ ಆಲ್ಕಲೈನ್. ನಿಮಗೆ ಇದು ಬೇಕಾದ್ರೆ ನೋಟ್ ಮಾಡಿ ಇಟ್ಕೊಳ್ಳಿ. ಕೆಲವರು ಕ್ವಶನ್ ಮಾಡ್ತಾರೆ, ಏನು pH ಅಂದ್ರೆ ಏನು ಅಂತ. ಇದು pH ಅಂದ್ರೆ ಪೊಟೆನ್ಷಿಯಲ್ ಆಫ್ ಹೈಡ್ರೋಜನ್. ದಟ್ ಈಸ್ 7:3, 7:4 ಅನುಪಾತದಲ್ಲಿ ನಮ್ಮ ಬಾಡಿಯಲ್ಲಿ ಇರಬೇಕು. ಸೊ ಅವರಿಗೆ ಜನರಿಗೆ ಹೇಳಿ, ನಿಮ್ಮ ಬಾಡಿ ಅಸಿಡಿಕ್ ಆಲ್ಕಲೈನ್ ಅಂತ. ನಾನು ಹೇಳ್ತೀನಿ ನಿಮ್ಗೆ ಬಾಡಿ ಅಸಿಡಿಕ್ ಅಂತ. ಯಾರದೇ ಬಾಡಿ ಹೊಟ್ಟೆ ನೋಡಿದ್ರೆ ಗೊತ್ತಾಗುತ್ತೆ, ಸ್ವಲ್ಪ ದೊಡ್ಡದ ಮೇಲೆ ಬಂದಿದ್ರೆ ಅಂತ ಹೇಳಿದ್ರೆ ಡೆಫಿನೆಟ್ಲಿ ದೇ ಆರ್ ಸ್ಲೈಟ್ಲಿ ನಿಮಗೆ ಆಸಿಡಿಕ್ ಹೋಗಿರ್ತಾರೆ. ಸೊ acidic body condition may cause the body to prone to various disease. ಅಂದ್ರೆ ಒಂದ್ಸಲ ನಿಮ್ಮ ಬಾಡಿ ಏನೋ acidic ನೇಚರ್ಗೆ ಹೋಯ್ತು ಅಂತ ಹೇಳಿದ್ರೆ ಅದು ಬೇಡದಿದ್ದು ಕಾಯಿಲೆಗಳನ್ನ ಇನ್ವೈಟ್ ಮಾಡ್ತದಂತೆ ನೋಡಿ. ಯಾರಿಗೆಲ್ಲ ಅಸಿಡಿಟಿವ್ ಗ್ಯಾಸ್ಟ್ರಿಕ್ ಎಲ್ಲ ಇದ್ರೆ ನಿಮ್ಗೆ ಕಾಯಿಲೆಯನ್ನ ಇನ್ವೈಟ್ ಮಾಡ್ತದೆ ಅಂತ ರಿಸರ್ಚ್ ಹೇಳ್ತದೆ. ವೇರಿಯಸ್ ಡಿಸೀಸಸ್. ಎ ಬ್ಯಾಲೆನ್ಸ್ಡ್ ಡಯಟ್ ನೀವು ಮಾಡ್ಬೇಕಾದ್ರೆ ಬಾಡಿ ಯಾವಾಗಲೂ ನಿಮ್ದು ಆಮ್ಲೀಯವಾಗಿರಬಾರ್ದು, ಕ್ಷಾರೀಯ ಸೈಡ್ ಇರಬೇಕಾಗ್ತದೆ. ಸೊ ಯಾವ್ದೆಲ್ಲ ಆಮ್ಲೀಯ ಮತ್ತೆ ಯಾವ್ದೆಲ್ಲ ಕ್ಷಾರೀಯ ಕೊಟ್ಟಿದ್ದಾರೆ. ಸೊ ಇಲ್ಲಿ ಕಾಣ್ತದೆ ನಿಮ್ಗೆ ಆಲ್ಕಲೈನ್ 80% ನಮ್ಮ ಆಲ್ಕಲೈನ್ ಫುಡ್ ಯಾವುದು ಅಂತ. ಸೊ ಈಗ ನಾವು ಸೊಪ್ಪು, ತರಕಾರಿ, ಹಣ್ಣು, ಹಂಪಲು ಇದೆಲ್ಲ ತಗೊಳ್ತೀವಿ, ಇದೆಲ್ಲ ನಿಮ್ಗೆ 100% ನಿಮ್ಗೆ ಆಲ್ಕಲೈನ್. ಈವನ್ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಆಲ್ಗೆ ಇಸ್ ನಿಮ್ಗೆ 100% ನಿಮ್ಗೆ ಅದು ಕೂಡ ವೆಜಿಟೇಬಲ್ ಇರಬಹುದು. ಇದೆಲ್ಲ ನಿಮ್ಗೆ ಜ್ಯೂಸಸ್, ಮಿಲ್ಕ್ ಸಹ. ಸೊ ಮಿಲ್ಕ್ ನೀವು ಅದಕ್ಕೆ ನೀವು ಏನಾಗ್ತೀರಿ, ಟೀಗೆ ನೀವು ಮಿಲ್ಕ್ ಹಾಕಿದ್ರೆ ಅದು ನಿಮಗೆ ಆಸಿಡಿಕ್ ಆಗ್ತದೆ. ನೀವು ಡೈರೆಕ್ಟ್ ಕುಡಿಬಹುದು, ಆಕ್ಚುಲಿ ಅದು ಆಸಿಡಿಕ್ ಇರುವುದಿಲ್ಲ. ಬಟ್ ನಿಮಗೆ ಈಗಿನ ಮಿಲ್ಕ್ ನಾನು ಹೇಳುದಿಲ್ಲ, ನ್ಯಾಚುರಲ್ ಮಿಲ್ಕ್ ನಿಮಗೆ ಡೆಫಿನೆಟ್ಲಿ ಇಸ್ ಗುಡ್ ಫಾರ್ ಯುವರ್ ಹೆಲ್ತ್. ಸೊ ಈಗ ಇಲ್ಲಿ ನೆಕ್ಸ್ಟ್ ನಿಮ್ಗೆ ಇದೆಲ್ಲ ನೋಡಿ ಆಸಿಡಿಕ್ ಫುಡ್. ಆಗ ಆಲ್ಕಲೈನ್ ಫುಡ್ ನೋಡಿದ್ರೆ ಇದೆಲ್ಲ 100% ನಿಮ್ಗೆ ಆಸಿಡಿಕ್. ಟೂ ಮಚ್ ಆಫ್ ನೀವು ಯಾವ್ದು ಇದನ್ನ ತಗೊಂಡ್ರು ಕೂಡ ಇದು ಬಾಡಿಗೆ ಪ್ರಾಬ್ಲಮೇ ಇದೆ. ಇದು ಎಲ್ಲಿ ನಿಮ್ಗೆ ಎಷ್ಟು ಬೇಕೋ ಅಷ್ಟೇ ತಗೋಬೇಕು. 20% ಅಂದ್ರೆ 10ರಲ್ಲಿ ನೀವು ಜಸ್ಟ್ 2 ಪೀಸ್ ತಗೋಬಹುದು ನೋಡಿ. ಅದಕ್ಕಿಂತ ಜಾಸ್ತಿ ನೀವು ಇದನ್ನ ಯೂಸ್ ಮಾಡಿದ್ರೆ ಇದು ನಮ್ಮ ಬಾಡಿಗೆ ಪ್ರಾಬ್ಲಮ್ ಕೊಡ್ತದೆ. ಯಾಕಂದ್ರೆ ಇದು ಆಸಿಡಿಕ್ ಫುಡ್. ಇದು ನಿಮ್ಗೆ ಆಸಿಡಿಕ್ ಫುಡ್ ನಿಮ್ಗೆ ಟೇಸ್ಟ್ ಜಾಸ್ತಿ ಇರ್ತದೆ, ಆಲ್ಕಲೈನ್ ಫುಡ್ ನಿಮ್ಗೆ ಟೇಸ್ಟ್ ಕಮ್ಮಿ ಇರ್ತದೆ. ಅಷ್ಟಿದೆ ಡಿಫರೆನ್ಸ್. ಬಟ್ ಯಾವ್ದು ಟೇಸ್ಟ್ ಕಮ್ಮಿ ಇದೆ ಅದು ಬಾಡಿಗೆ ಹೆಚ್ಚು ಒಳ್ಳೇದಿದೆ. ಯಾವ್ದು ಟೇಸ್ಟ್ ಜಾಸ್ತಿ ಇದೆ ಅದು ಬಾಡಿಗೆ ಪ್ರಾಬ್ಲಮ್ ಆಗ್ತದೆ. ಸೊ ಹಾಗಾಗಿ 20% ಆಫ್ ಆಸಿಡಿಕ್ ಫುಡ್. ಸೊ ನೀವು ಅದು ನಮ್ಮ ಬಾಡಿಗೆ ಅಗತ್ಯ ಇರ್ತದೆ. ಬಟ್ ಈಗ ಕಾಳು ಕಡ್ಡಿಗಳೆಲ್ಲ ನೋಡಿ ಅದು ಟೇಸ್ಟ್ ಜಾಸ್ತಿ ಇರ್ತದೆ. ಈವನ್ ನಿಮ್ಗೆ ನೆಲಗಡಲೆ ನಾವು 1 ತಿಂದ್ರೆ 4 ತಿಂತೀವಿ. ಬಟ್ ದಟ್ ಈಸ್ 100% ಆಸಿಡಿಕ್. ಸೊ ಇದನ್ನ ನಾವು ಆದಷ್ಟು ಕಮ್ಮಿ ತಿನ್ಬೇಕು, ದಟ್ಸ್ ಆಲ್. ಸೊ ನೆಕ್ಸ್ಟ್ ವೆಜ್ ಅಂಡ್ ವೀಗನ್ಸ್ ಎಲ್ಲ ಕೇಳಿರ್ಬೋದು ನಿಮ್ಗೆ. ಇವ್ರು ಈವನ್ ಎಷ್ಟರ ಮಟ್ಟಿಗೆ ಅಂತ ಹೇಳಿದ್ರೆ ಇವರು ಮೊಟ್ಟೆ ತಿನ್ನುವುದಿಲ್ಲ, ಹಾಲು ಸಹ ಕುಡಿಯುವುದಿಲ್ಲ ನೋಡಿ, ಅಂತವ್ರು ಇದ್ದಾರೆ. ಇಟ್ಸ್ ಕಾಲ್ಡ್ ವೀಗನ್ಸ್ಗೆಲ್ಲ ದಿಸ್ ಇಸ್ ದ ನಂಬರ್ 1 ಅಂತ ಹೇಳ್ಬೋದು. ಯಾಕಂದ್ರೆ ವೆಜಿಟೇಬಲ್ ಡೀಮ್ಡ್ ಸ್ಪಿರುಲಿನಾ ಆಸ್ ಎ ಪಾಪ್ಯುಲರ್ ಚಾಯ್ಸ್ ಡ್ಯೂ ಟು ದ ಹೈ ಪ್ರೋಟೀನ್ ಆಫ್ B12 ಕಂಟೆಂಟ್ಸ್. ಜನರಲಿ ಲ್ಯಾಕಿಂಗ್ ಇನ್ ದಟ್ ಡಯಟ್. ಅವರ ಡಯಟ್ ಅಲ್ಲಿ ವಿಟಮಿನ್ B12 ಇರುವುದಿಲ್ಲ. ಯಾಕೆಂದ್ರೆ ಅವರು ಯಾವುದೇ ನಿಮ್ಗೆ ಮೊಟ್ಟೆ ಹಾಕಿ ತಿನ್ನೋದಿಲ್ಲ ಅವರು, ಆಮೇಲೆ ಫಿಶ್ ತಿನ್ನೋದಿಲ್ಲ, ಆಮೇಲೆ ಮಟನ್, ಚಿಕನ್ ಯಾವುದು ತಿನ್ನೋದಿಲ್ಲ. ವೀಗನ್ಸ್ಗಳು ತುಂಬಾ ಇದ್ದಾರೆ, ಇಡೀ ಪ್ರಪಂಚದಲ್ಲಿ ಇದ್ದಾರೆ. ಬಟ್ ಅವ್ರಿಗೆ ಏನಾಗ್ತದೆ ಅಂದ್ರೆ ಒಂದು ಕಾಯಿಲೆ ಬರ್ತದೆ, ಯಾವುದು B12 ಡಿಫಿಷಿಯನ್ಸಿ ಕಾಯಿಲೆಗಳು ಅವ್ರಿಗೆ ಬರ್ತದೆ. ಸೊ ಅವ್ರಿಗೆ ಹೇಳ್ಬೇಕು ನೋಡಿ, ನಮ್ಮ ಹತ್ರ ಪ್ಯೂರ್ ವೆಜಿಟೇರಿಯನ್, ನಿಮ್ಗೆ ವೆಜಿಟೇರಿಯನ್ ಪ್ರಾಡಕ್ಟ್ ನಮ್ಮ ಹತ್ರ ಇದೆ, ದಟ್ ಸ್ಪಿರುಲಿನಾ ತೋರಿಸ್ಬೇಕು ಅವರಿಗೆ. ಇಲ್ಲಿ ಮಾರ್ಕ್ ಇದೆ ನೋಡಿ, ಈ ಮಾರ್ಕ್ ತೋರಿಸಿ ಅವರಿಗೆ. ಇದರಲ್ಲಿ ಮಾರ್ಕ್ ಮಾಡಿದ್ದಾರೆ ಕಂಪನಿ, ನಿಮ್ಗೆ ವೆಜಿಟೇಬಲ್ ಮಾರ್ಕ್ ಕಾಣ್ತಾ ಇದೆಯಲ್ಲ. ಸೊ ಇಲ್ಲಿದೆ ನೋಡಿ ಮಾರ್ಕ್, ಇದನ್ನ ತೋರಿಸ್ಬೇಕು ಅವರಿಗೆ. ದಿಸ್ ಇಸ್ ಅ ಪ್ಯೂರ್ ನಿಮ್ಗೆ ವೀಗನ್ ಯಾರೆಲ್ಲ ಇದ್ದಾರೆ ಅವರಿಗೆಲ್ಲ ಇದು ಬೆಸ್ಟ್ ಅಂತ ತೋರಿಸ್ಬೇಕು ನೋಡಿ. ಈ ಮಾರ್ಕ್ ಅನ್ನ ನಿಮ್ಗೆ ಹಸಿರು ಮಾರ್ಕ್ ಒಂದು ಸ್ಕ್ವೇರ್ ಅಲ್ಲಿ ಇದೆ ನೋಡಿ, ಆ ಮಾರ್ಕ್ ಅನ್ನ ಅವರಿಗೆ ತೋರಿಸಿದ್ರೆ ಅವರಿಗೆ ಗೊತ್ತಾಗ್ತದೆ ದಿಸ್ ಬೆಸ್ಟ್. ಸೊ ಅಂತವರಿಗೂ ಕೂಡ ಇದನ್ನ ನೀವು ಕೊಟ್ಟು ಬ್ಯಾಲೆನ್ಸ್ ಮಾಡ್ಲಿಕ್ಕೆ ಆಗ್ತದೆ. ಹಾಗೆ ಅಂಡ್ ನೆಕ್ಸ್ಟ್ ಇಸ್ ದ ವೀಗನ್ಸ್ ಆರ್ ಗಿವಿಂಗ್ ಯುವರ್ ಕಾರ್ ಎ ಚೆಕ್ಅಪ್ ಅಂಡ್ ಎ ಟ್ಯೂನ್ ಅಪ್ ಈಸ್ ಪ್ರಿವೆಂಟಿವ್ ಮೇಂಟೆನೆನ್ಸ್. ಸೊ ಅದೇ ತರ ಈಗ ಕಾರ್ಗೆ ನಾವು ಟ್ಯೂನ್ ಅಪ್ ಮಾಡ್ತೀವಿ, ಸರ್ವಿಸ್ ಮಾಡ್ತೀವಿ, ಪ್ರಿವೆಂಟಿವ್ ಆಗಿ ಮೇಂಟೆನೆನ್ಸ್ ಮಾಡ್ತೀವಿ. ಬಟ್ ಸ್ಪಿರುಲಿನಾ ಇಸ್ ಮೋರ್ ದ್ಯಾನ್ ಎ ಪ್ರಿವೆಂಟಿವ್ ಮೆಡಿಸಿನ್. ಇದನ್ನ ನೀವು ನೋಟ್ ಮಾಡಬೇಕಾಗ್ತದೆ. ಪ್ರಿವೆಂಟಿವ್ ಮೆಡಿಸಿನ್ಗಿಂತ ಸ್ಪಿರುಲಿನಾ ಟಾಪ್ ಅಂತ ಹೇಳ್ತಾರೆ. ಟೇಕಿಂಗ್ ಸ್ಪಿರುಲಿನಾ ಇಸ್ ಲೈಕ್ ಎ ಟೋಟಲ್ ಓವರ್ ಆಲ್ ಯುವರ್ ಬಾಡಿ. ದ ಥಿಂಗ್ಸ್ ದಟ್ a doctor within can repair will be repaired.
ನೀವು ತಗೊಂಡ್ರೆ ನಿಮ್ಗೇನು ತಲೆ ಬಿಸಿಯೇ ಇಲ್ಲ, ಒಳಗಡೆ ಹೋಗಿ ಆ ಸ್ಪಿರುಲನ್ನೇ ರಿಪೇರಿ ಮಾಡ್ತದೆ, ಕ್ಲೀನ್ ಮಾಡ್ತದೆ, ಬ್ಯಾಲೆನ್ಸ್ ಮಾಡ್ತದೆ, ಆ ಕೆಲಸವನ್ನ ಸ್ಪಿರುಲಾ ಮಾಡ್ತದೆ. ಸೊ ಒನ್ಸ್ ರಿಪೇರ್ ಆರ್ ಡನ್, ಸ್ಪಿರುಲಾ ವಿಲ್ ನಾಟ್ ಸ್ಟಾಪ್ ಟು ಡಿಟಾಕ್ಸಿಫೈ ಅಂಡ್ ಕ್ಲೆನ್ಸಸ್ ಯುವರ್ ಬಾಡಿ. ಅದನ್ನೆಲ್ಲ ತೆಗೆದು ಬಿಟ್ಟ ನಂತರ, ಹುಡುಕಿ ಬಿಟ್ಟ ನಂತರ ಅದನ್ನು ಪುನಃ ಅಲ್ಲೇ ಇಡೋದಿಲ್ಲ, ಅದನ್ನ ಕ್ಲೀನ್ ಮಾಡಿ ಹೊರಗಡೆ ಆಗ್ತದೆ ಆಸ್ ಯು ಕಂಟಿನ್ಯೂಡ್ ಟು ಕನ್ಸ್ಯೂಮ್. ಅದಕ್ಕೋಸ್ಕರ ನೀವು ಇದನ್ನ ರೆಗ್ಯುಲರ್ ಕನ್ಸ್ಯೂಮ್ ಮಾಡ್ಬೇಕಂತ ಹೇಳ್ತಾರೆ. ಹೆಲ್ತ್ ಬೆನಿಫಿಟ್ಸ್ ಆಫ್ ಡಿಎಕ್ಷನ್ ಸ್ಪಿರುಲಿನ ಏನೆಲ್ಲ ಹೆಲ್ತ್ ಬೆನಿಫಿಟ್ ಇದೆ ನೋಡಿ. ಸೊ ನಿಮಗೆ ಎಸ್ಪೆಷಲಿ ಗ್ರೋತ್ ಅಂಡ್ ಡೆವಲಪ್ಮೆಂಟ್, ಯಾರೆಲ್ಲ ಗ್ರೋತ್ ಡೆವಲಪ್ಮೆಂಟ್ ಹೈಟ್ ವೆಯ್ಟ್ ಅಲ್ಲೆಲ್ಲ ಕಮ್ಮಿ ಇದ್ದಾರೆ ಅವರಿಗೆ ನೀವು ಸ್ಪಿರುಲಿನವನ್ನು ಕೊಟ್ಟು ಅದು ಬ್ಯಾಲೆನ್ಸ್ ಮಾಡ್ಬೋದು. ಆಮೇಲೆ ನೆಕ್ಸ್ಟ್ ಅಂತ ಎನರ್ಜಿ ಬೂಸ್ಟರ್, ಯಾರಿಗೆಲ್ಲ ವೀಕ್ನೆಸ್ ಇದೆ, ಸುಸ್ತಿದೆ, ಟೈರ್ಡ್ನೆಸ್ ಇದೆ, ಬ್ಯಾಕ್ ಪೇನ್ ಇದೆ, ಜಾಯಿಂಟ್ ಪೇನ್ ಇದೆ, ಅವರಿಗೆಲ್ಲ ನೀವು ಸ್ಪಿರುಲಿನ ಕೊಡ್ಬೋದು. ಅಂಡ್ ಹೊಟ್ಟೆಯ ಸಂಬಂಧ ಪ್ರಾಬ್ಲಮ್ ಇದ್ದವರಿಗೆ, ಬಾಡಿ ಅಸಿಡಿಕ್ ಆಗಿದೆ, ಹೊಟ್ಟೆಯಲ್ಲಿ ನಿಮಗೆ ನೋವಿದೆ, ಹೊಟ್ಟೆಯಲ್ಲಿ ಕೊಲೋನಲ್ಲಿ ಪ್ರಾಬ್ಲಮ್ ಇದೆ, ಮೋಷನ್ ಸರಿ ಹೋಗೋದಿಲ್ಲ, ಅಂತರಿಗೆ ಗ್ಯಾಸ್ಟ್ರೋ ಇಂಟೆಸ್ಟೈನಲ್ ಪ್ರಾಬ್ಲಮ್, ಅವರಿಗೆ ನೀವು ಸ್ಪಿರುಲಿನವನ್ನು ಕಟ್ಟು ಸರಿ ಮಾಡ್ಬೋದು. ನೆಕ್ಸ್ಟ್ ವೆಯ್ಟ್ ವಾಚರ್ಸ್, ತುಂಬ ಜನ ಬಾಡಿಯನ್ನು ನಾವು ತುಂಬ ದಪ್ಪ ಆಗಿರ್ತದೆ, ಅವರಿಗೆ ನೀವು ಊಟಕ್ಕೆ ಮೊದಲು ಸರಿಯಾಗಿ ಒಂದು 12 ಸ್ಪೂನ್ನ ತಿನ್ಲಿಕ್ಕೆ ಹೇಳಿ, ಊಟವನ್ನು ಕಮ್ಮಿ ಮಾಡಿಬೇಕು. ಅದ್ರ ಜೊತೆಗೆ ನೀವು ಫ್ಯಾಟು, ಸ್ವೀಟು ಇದನ್ನೆಲ್ಲ ನೀವು ಆದಷ್ಟು ಲಿಮಿಟ್ ಮಾಡಬೇಕು. ಎಷ್ಟು ಬೇಕೋ ಅಷ್ಟೇ. ನಿಮ್ಗೆ ಅದು ಆಗಲಿಲ್ಲ ಅಂದರೆ ಯು ಕ್ಯಾನ್ ಗೋ ಫಾರ್ ಅವರ್ ರೈಸ್ ಬ್ರಾನ್ ಆಯಿಲ್. ಇವರಿಗೆ ಜಸ್ಟ್ ರೈಸ್ ಬ್ರಾನ್, ನೋ ಫ್ಯಾಟ್, ಅದರಲ್ಲಿ ಇದು ಸ್ಪಿರುಲಿನ ಒಟ್ಟಿಗೆ ಅದು ತಗೊಂಡ್ರೆ ಬೇಗ ವೆಯ್ಟ್ ರೆಡ್ಯೂಸನ್ನು ಮಾಡ್ಲಿಕ್ಕೆ ಆಗ್ತದೆ. ಬ್ಲಡ್ ಕೌಂಟ್ ಸ್ಟ್ರೆಂತ್ ಅಂದ ಇಮ್ಯೂನ್ ಸಿಸ್ಟಮ್ ಸ್ಟ್ರೆಂತ್ ಮಾಡಬೇಕು. ಸಫಿಷಿಯೆಂಟ್ ನಮಗೆ ಹಿಮೋಗ್ಲೋಬಿನ್ ಬೇಕು, ಅದಕ್ಕೆ ಇದು ಹೆಲ್ಪ್ ಮಾಡ್ತದೆ. ಅಂಡ್ ಸ್ಟ್ರೆಂತ್ ಅಂದ ಇಮ್ಯೂನ್ ಸಿಸ್ಟಮ್, ಟೋಟಲಿ ರೋಗ ಶಕ್ತಿಯನ್ನು ಜಾಸ್ತಿ ಮಾಡ್ತದೆ. ಎನ್ಹಾನ್ಸ್ ನ್ಯಾಚುರಲ್ ಕ್ಲೆನ್ಸಿಂಗ್ ಕೆಲಸ, ಹಾರ್ಟ್ ಇರ್ಬೋದು, ಲಿವರ್ ಇರ್ಬೋದು, ಕಿಡ್ನಿ ಇರ್ಬೋದು, ಬ್ರೈನ್ ಎನಿಥಿಂಗ್. ಸೊ ಬಾಡಿಯನ್ನು ಕ್ಲೀನ್ ಮಾಡಿ ಬಾಡಿಯನ್ನು ಎನ್ಹಾನ್ಸ್ ಮಾಡಲಿಕ್ಕೆ ಹೆಲ್ಪ್ ಮಾಡ್ತದೆ. ನೆಕ್ಸ್ಟ್ ಡಿಎಕ್ಷನ್ ಸ್ಪಿರುಲಿನಾ ಕ್ಲೋರೋಫಿಲ್ ರಿಚ್ ಇನ್ ಬೆಸ್ಟ್ ವೆನ್ ಸ್ವಿಚ್ಡ್ ಅರೌಂಡ್ ದ ಮೌತ್ ಬಿಫೋರ್ ಬೀಗ್ ಸ್ವಾಲ್. ಈವನ್ ನಿಮಗೆ ಎಕ್ಸ್ಟ್ರಾ ಬೆನಿಫಿಟ್ ಬೇಕಾದ್ರೆ ನೀವು ಬಾಯಲ್ಲಿ ಅಗಿದು ತಿನ್ಬೋದು ಅದು. ಸೊ ನಂತರ ಅದನ್ನ ನೀವು ಏನು ಮಾಡ್ಬೋದು, ಎನ್ಗಲ್ಪ್ ಅಂದರೆ ಹೊಟ್ಟೆಗೆ ತಗೋಬಹುದು. ಸ್ವಲ್ಪ ನೀವು ಬಾಯಲ್ಲಿ ಅಗಿದು ತಿಂದರೆ ಇನ್ನೂ ಒಳ್ಳೇದಂತ ಹೇಳ್ತಾರೆ. ದಿಸ್ ಕ್ಲೋರೋಫಿಲ್ ರಿಚ್ ಆಲ್ಗೆ ಮೇನ್ ಆಲ್ಸೋ ಎನ್ಕರೇಜ್ ದ ಗ್ರೋತ್ ಆಫ್ ಫ್ರೆಂಡ್ಲಿ ಬ್ಯಾಕ್ಟೀರಿಯಾ. ಆ ಬ್ಯಾಕ್ಟೀರಿಯಾ ಇದೆಯಲ್ಲ, ಬಾಯಲ್ಲಿ ನೀವು ಅಗ್ದಾಗ ಅದು ನಿಮಗೆ ಇನ್ ದ ಲಾರ್ಜ್ ಇಂಟೆಸ್ಟೈನ್ ಕರೆಕ್ಟಾಗಿ ಹೋಗಿ ಇಂಟೆಸ್ಟೈನ್ ಕೊರಳಲ್ಲಿ ಅದು ಕರೆಕ್ಟಾಗಿ ನಿಮಗೆ ಸೆಟ್ ಆಗಲಿ, ಕ್ಲೀನ್ ಮಾಡಲಿಕ್ಕೆ ಹೆಲ್ಪ್ ಆಗ್ತದೆ. A 10-year study in a beta carotene cancer, ಹಾರ್ವರ್ಡ್ ಮೆಡಿಕಲ್ ಸ್ಕೂಲ್ ಸರ್ಪ್ರೈಸಿಂಗ್ ರಿವೀಲ್ಡ್, ಇದು ನಿಮಗೆ ಈವನ್ ಏನು ಹೇಳ್ತಾರೆ, ಹಾರ್ಟ್ ಡಿಸೀಸ್, ಹಾರ್ಟಿಗೆ ಕೂಡ ನಂಬರ್ 1. 10 ವರ್ಷ ರಿಸರ್ಚ್ ಮಾಡಿದರೆ ಇದನ್ನು ತಗೊಂಡಾಗ ನಿಮಗೆ ಸರ್ಪ್ರೈಸಿಂಗ್ ರಿಸಲ್ಟ್ ಬಂದೆ. ಬಿಟಾ ಕ್ಯಾರೋಟಿನ್ ಇಸ್ ಅನ್ ಯೂಸ್ಫುಲ್ ಅಂಡ್ ಕಂಟ್ರೋಲಿಂಗ್ ಹಾರ್ಟ್ ಡಿಸೀಸ್ ಆಸ್ ಇಟ್ಸ್ ಕ್ಯಾನ್ಸರ್ ಫಾರ್ ದ ಏನೋ ಹಾರ್ಟಿಗೆ ಸಂಬಂಧಪಟ್ಟ ಅಲ್ಲಿ ಇದ್ದರೆ ಅದನ್ನು ಸಹ ಸರಿ ಮಾಡಲಿಕ್ಕೆ ಇದು ಹೆಲ್ಪ್ ಆಗ್ತದೆ. ಯಾಕಂದರೆ ಇದರಲ್ಲಿ ಬಿಟಾ ಕ್ಯಾರೋಟಿನ್ ಆಲ್ಸೋ ಅಪಿಯರ್ಸ್ ಪ್ರಿವೆಂಟ್ ದ ಫಾರ್ಮೇಷನ್ ಆಕ್ಸಿಡೇಷನ್, ಲೋ ಡೆನ್ಸಿಟಿ ಲಿಪೋಪ್ರೋಟೀನ್ LDL ಮತ್ತು HDL ಅನ್ನ ಬ್ಯಾಲೆನ್ಸ್ ಮಾಡಲಿಕ್ಕೆ ಇದು ನಿಮಗೆ ಹೆಲ್ಪ್ ಆಗ್ತದೆ ಅಂತ ಹೇಳ್ತಾರೆ. ಸೊ ಅದರಿಂದ ಸ್ಪಿರುಲಿನಾ ಇಸ್ ಗುಡ್ ಫಾರ್. ಸ್ಪಿರುಲಿನಾ ಇಸ್ ಕಂಟೈನ್ಸ್ ವೆರಿ ಹೈ ಲೆವೆಲ್ ಆಫ್ both CIS and trans beta carotene, and US studies have proven that deficiency in selenium causes a heart problem. But ಇದರಲ್ಲಿ selenium is found in spirulina. ಗೊತ್ತಾ ನಿಮಗೆ, ಅದು ಹಾರ್ಟ್ ಅನ್ನ ಅದು ಸರಿ ಮಾಡಲಿಕ್ಕೆ ನಿಮಗೆ ದಿಸ್ ಇಸ್ ಡಿಎಕ್ಸನ್ ಸ್ಪಿರುಲಿನಾ ನಿಮಗೆ ಹೆಲ್ಪ್ ಮಾಡ್ತದೆ. ನೆಕ್ಸ್ಟ್ ಲಿವರ್. A normal liver is extremely important, can decompose toxin and synthesis of multiple amino acids to protect body tissues. When needed, it will convert the protein into sugar and lipid. ಸೊ ಅದೇ ನಿಮಗೆ ಹೆಲ್ಪ್ ಆಗ್ತದೆ. ಸೊ ಅದರಿಂದ ಸ್ಪಿರುಲಿನಾ ಇಟ್ಸ್ ವೆರಿ ಗುಡ್. ಪ್ರೋಟೀನ್ನ ಕಟ್ ಮಾಡ್ತಾರೆ, ಅದನ್ನ ಗ್ಲೂಕೋಸ್ ಆಗಿ ಕನ್ವರ್ಟ್ ಮಾಡ್ತದೆ. ಆಮೇಲೆ ಜೀರ್ಣಕ್ರಿಯೆಗೂ ತುಂಬ ಒಳ್ಳೆಯದು. ದ ಲಿವರ್ ಮೇ ಆಲ್ಸೋ ಪ್ರೊಡ್ಯೂಸ್ ದ ಲೆಸಿಥಿನಿನ್ ಅಂಡ್ ಕೊಲೆಸ್ಟ್ರಾಲ್, ಬೈಲೇಜ್ ಜ್ಯೂಸ್ ಅಂಡ್ albumin for cleansing waste, chromium, and for blood aggregate and various enzymes and coenzymes. So liver is very important organ in our body. ಅದನ್ನ ಬ್ಯಾಲೆನ್ಸ್ ಮಾಡಲಿಕ್ಕೆ ಅದಕ್ಕೆ ಸಫಿಷಿಯಂಟ್ ಬ್ಯಾಲೆನ್ಸ್ಡ್ ಫುಡ್ ಬೇಕಾಗ್ತದೆ. ಸ್ಪಿರುಲಿನಾ ನಿಮಗೆ ಕೊಟ್ಬಿಡ್ತದೆ. ಲಿವರ್ ಕ್ಯಾನ್ ಕನ್ವರ್ಟ್ ದ ಶುಗರ್ ಇಂಟು ಗ್ಲೈಕೋಜನ್ ಅಂಡ್ ವೈಸ್ ವರ್ಸಾ, ಅಂಡ್ ವೆನ್ ನೀಡೆಡ್ ಆಸ್ ವೆಲ್ ಇಟ್ ಆಲ್ಸೋ ಸ್ಟೋರ್ಸ್ ಐರನ್. ಸೊ ಲಿವರಲ್ಲಿ ನಿಮಗೆ ಸಫಿಷಿಯಂಟ್ ಐರನ್ ಕಂಟೆಂಟ್ಸ್ ಇರಬೇಕಾಗ್ತದೆ, ಕಾಪರ್ ಇರ್ತದೆ, ಮೆನಿ ಟ್ರೇಸ್ ಎಲಿಮೆಂಟ್ಸ್ ಅನ್ನು ಅದು ಇಟ್ಕೊಂಡಿರ್ತದೆ.
ಯಾಕಂದ್ರೆ ಎನಿ ಟೈಮ್ ಅದು ರಿಕ್ವೈರ್ಮೆಂಟ್ ಸ್ಟೋರ್ ಮಾಡಿರ್ತದೆ. ಅಂಡ್ ಈಕ್ವಲ್ ಅಮೌಂಟ್ಸ್ ಆಫ್ ವಿಟಮಿನ್ ಎ, ಡಿ, ಇ, ಕೆ ಅಂಡ್ ಬಿ ಗ್ರೂಪ್ ಸಹ ಅದರಲ್ಲಿ ಇರ್ತದೆ. ಸೊ ಬಟ್ ಡ್ಯಾಮೇಜ್ ಲಿವರ್ ವಿಲ್ ಡಿಸ್ಟರ್ಬ್ ದೀಸ್ ಫಂಕ್ಷನ್ಸ್. ಕೆಲವು ಟೈಮ್ ಲಿವರ್ ಡ್ಯಾಮೇಜ್ ಆಗ್ತದೆ. ಲಿವರ್ ಫ್ಯಾಟಿ ಲಿವರ್ ಆಗ್ಬೋದು ಅಥವಾ ಲಿವರ್ ಸಿರೋಸಿಸ್ ಆಗ್ಬೋದು, ಡಿಸ್ಟರ್ಬ್ ಆಗಿರ್ಬೋದು. ದೀಸ್ ಫಂಕ್ಷನ್ಸ್ ಡ್ಯೂ ಟು ದ ಎನ್ವಿರಾನ್ಮೆಂಟಲ್ ಅಂಡ್ ಕಂಟಾಮಿನೇಷನ್, ಪೆಸ್ಟಿಸೈಡ್ಸ್ ಅಂಡ್ ರೆಸಿಡ್ಯೂಯಲ್ ಡ್ರಗ್ ಅಂಡ್ ವೈರಸಸ್ ಅಂಡ್ ಟಾಕ್ಸಿಕ್ ಅಂಡ್ ಇನ್ವೇಡೆಡ್ ದ ಬಾಡಿ. ನಮಗೆ ಲಿವರ್ಗೆ ನೋಡಿ, ಈಗ ಆರ್ಗ್ಯಾನಿಕ್ ವೆಲ್ನೆಸ್ ಪ್ರಾಡಕ್ಟ್ ತಿಂದ್ರೆ ಅದು ಗೊತ್ತಾಗ್ತದೆ, ಅದರ ಕ್ಲೀನ್ ಮಾಡಿ ಡಿಟಾಕ್ಸಿಫಿಕೇಶನ್ ಮಾಡ್ತಾರೆ. ಆದರೆ ಲಿವರ್ಗೆ ಗೊತ್ತಾಗೋದಿಲ್ಲ ಅಂತೆ. ಈ ಮೆಡಿಸಿನ್ ಬರ್ತದಲ್ಲ, ಅದು ಗೊತ್ತಾಗೋದಿಲ್ಲ ಅದಕ್ಕೆ. ಮೆಡಿಸಿನ್ಸು ಮತ್ತೆ ನಿಮ್ಗೆ ಏನು ಕೆಮಿಕಲ್ ಕಾಂಪೋನೆಂಟ್ ಎಲ್ಲ ಇರ್ತದಲ್ಲ, ಟೇಸ್ಟಿ ಪೌಡರ್, ಇದು ಲಿವರ್ಗೆ ಏನಂತ ಗೊತ್ತಾಗದೆ ಅದು ಸ್ಟೋರ್ ಮಾಡಿ ಬಿಡ್ತದೆ ಬಾಡಿಯಲ್ಲಿ. ಅದೇ ಪ್ರಾಬ್ಲಮ್ ಆಗೋದು ನಮಗೆ ಕೆಲವು ಟೈಮ್. ಸೊ ಅದರಿಂದ ಲಿವರ್ ಇಸ್ ವೆರಿ ಇಂಪಾರ್ಟೆಂಟ್ ಆರ್ಗನ್. ಅದನ್ನ ನಾವು ಬ್ಯಾಲೆನ್ಸ್ ಇಡಬೇಕಾಗ್ತದೆ. ಸಿವಿಯರ್ ಲಿವರ್ ಡಿಸೀಸ್ ಅಂಡ್ ಇನ್ಕ್ಲೂಡಿಂಗ್ acute chronic hepatitis and cirrhosis through alcohol abuse and revealed that blue-green algae spirulina can boost the liver effectiveness in 2 to 6 weeks ಅಲ್ಲಿ. ನಿಮಗೆ ಯಾರೆಲ್ಲ ಈ ಅರಿಶಿನ ಕಾಯಿಲೆ ಇದೆ, ಎಲ್ಲೋ ಡಿಸೀಸ್ ಏನ್ ಹೇಳ್ತಾರೆ, ಅಂಡ್ ಸಿರೋಸಿಸ್ ಅಂಡ್ ಲಿವರ್ ಸಿರೋಸಿಸ್, ಲಿವರ್ ನಿಮಗೆ ಸರಿಯಾಗಿ ವರ್ಕ್ ಮಾಡ್ತಾ ಇರೋದು, ಆ ಪ್ರಾಬ್ಲಮ್ ಇದೆ, ಅಥವಾ ಟು ಮಚ್ ಆಫ್ ಡ್ರಿಂಕ್ಸ್ ಕುಡಿತಾರೆ, ಅವರಿಗೂ ಕೂಡ ದಿಸ್ ಪ್ರಾಬ್ಲಮ್, ಇವರಿಗೆ ರೆಗ್ಯುಲರ್ ಸ್ಪಿಲ್ನ ಕೊಡಬೇಕಾಗ್ತದೆ. ದ ಹೈ ವೆಜಿಟೇಬಲ್ ಪ್ರೋಟೀನ್ ಕಂಟೆಂಟ್ ಸ್ಪಿಲ್ನ ಇಸ್ ಎಸ್ಪೆಷಲಿ ಬೆನಿಫಿಷಿಯಲ್ ಟು ದ ಹೆಪಟಿಕ್ ಪೇಷಂಟ್. ಇವನ್ ಹೆಪಟೈಟಿಕ್ ಪೇಷಂಟ್ ಇದ್ರೂ ಕೂಡ ಅವರಿಗೂ ಸಹ ಇದನ್ನು ಕೊಡ್ಬೋದು. ಇಂಡೀಡ್ ಸ್ಪಿಲ್ನ ಹ್ಯಾಸ್ ಕರೆಕ್ಟಿವ್ ಪ್ರಿವೆಂಟಿವ್ ಪವರ್ ಫಾರ್ ಫ್ಯಾಟಿ ಲಿವರ್ ಅಂಡ್ ಹೆಪಟೋಸಿರೋಸಿಸ್. ಅವರಿಗೂ ಸಹ ದಿಸ್ ಪ್ರಾಡಕ್ಟ್ ವಿಲ್ ಹೆಲ್ಪ್. ಸ್ಪಿರುಲಿನಾ ಕಂಟೈನ್ಸ್, ನೋಡಿ ಕೆಳಗಡೆ ಕೊಟ್ಟಿದ್ದಾರೆ ಹೇಗೆ ಸರಿ ಮಾಡ್ತದೆ ಅಂತ. ಲಾರ್ಜ್ ಅಮೌಂಟ್ ಆಫ್ ಪೊಟ್ಯಾಷಿಯಂ ವಿಚ್ ಇಸ್ ಆಲ್ಸೋ ಗುಡ್ ಫಾರ್ ದ ಲಿವರ್. ಇದರಲ್ಲಿ ಸಫಿಷಿಯಂಟ್ ನಿಮಗೆ ಪೊಟ್ಯಾಷಿಯಂ ಸಹ ಇದೆ, ಅದರಿಂದ ಅದು ಹೆಲ್ಪ್ ಆಗ್ತದೆ. ಇವನ್ ಸ್ಪಿರುಲಿನಾ ಇಸ್ ಅನ್ ಸ್ಪೆನ್ಷನ್ ಸ್ಟೋರ್ಸ್ ಅಂಡ್ ನ್ಯೂಟ್ರಿಯೆಂಟ್ಸ್ ಅಂಡ್ thereby reducing the strain of the body during the menstruation. ಸೊ ನಿಮಗೆ ಈ ಮುಟ್ಟಿನ ಟೈಮಲ್ಲಿ ಅಲ್ವಾ, ಕೆಲವು ಟೈಮ್ ನಿಮಗೆ ಈವನ್ ಮುಟ್ಟು ಕ್ಲೋಸ್ ಆಗಬೇಕು, ಕೆಲವು ನಿಮಗೆ ಪ್ರಾಬ್ಲಮ್ಗಳು ಬರ್ತವೆ. ಸೊ ವೆಯ್ಟ್ ಜಾಸ್ತಿ ಆಗ್ಬೋದು, ಅಥವಾ ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗ್ಬೋದು, ಬಾಡಿಯಲ್ಲಿ ತುಂಬ ಚೇಂಜಸ್ ಆಗ್ತದೆ. DH Spirulina ಹ್ಯಾಸ್ 50 times more ಐರನ್ ದ್ಯಾನ್ ಸ್ಪಿನಾಚ್. ಬೇರೆ ನೀವು ಏನು ತರಕಾರಿ, ಹಣ್ಣು ಹಂಪಲು ಅದಕ್ಕಿಂತ 50 ಪಟ್ಟಂತ ಅದರಲ್ಲಿ ಕಬ್ಬಿಣದ ಅಂಶ ಇರುತ್ತೆ. 15 times more than beef and hazelnuts is very easily absorbed body utilizing by body. ಸೊ ಅದನ್ನ ಪ್ರಿಮೆನ್ಸ್ಟ್ರುವಲ್ ಸಿಂಡ್ರೋಮ್ಸ್ ಅದಿದ್ರೆ, ಸೊ ನಿಮಗೆ ಆ ಥರ ಪ್ರಾಬ್ಲಮ್ಸ್ ಇದ್ರೆ ಅಂಥವ್ರಿಗೂ ಕೂಡ ಸ್ಪಿರುಲಿನಾ ತುಂಬ ಹೆಲ್ಪ್ ಆಗ್ತದೆ. ಸ್ಪಿರುಲಿನಾ ಅವರಿಗೆ ಲೋಡ್ ಮಾಡ್ಬೋದು. ದಸ್ಟ್ ವೇ ಟು ಪ್ರೊಟೆಕ್ಟ್ ಫರ್ಟಿಲಿಟಿ ಇಸ್ ಟು ಈಟ್ ಬ್ಯಾಲೆನ್ಸ್. ಎಷ್ಟೋ ಮಕ್ಕಳಾಗೋದಿಲ್ಲ, ಎಷ್ಟೋ ಜನರಿಗೆ ಇದು ಇಶ್ಯೂಸ್ ಪ್ರಾಬ್ಲಮ್ ಇರ್ತದೆ, ಅವರಿಗೂ ಕೂಡ ಇದು ಹೆಲ್ಪ್ ಮಾಡ್ತದೆ. ವೆಲ್ ಬ್ಯಾಲೆನ್ಸ್ಡ್ ಡಯಟ್ ವಿಚ್ ಎನ್ಶೂರ್ ದ ಬೇಬಿ ಹ್ಯಾಸ್ ಟು ಸ್ಟೋರ್ ಎ ವಿಟಮಿನ್ ಟು ಡ್ರಾ ಫ್ರಮ್, ಪರ್ಟಿಕ್ಯುಲರ್ಲಿ ಆನ್ ಟೈಮ್ಸ್ ಆಫ್ ಸ್ಟ್ರೆಸ್. ಅವಾಗ ನಿಮಗೆ ತುಂಬ ಸ್ಟ್ರೆಸ್ ಆಗಿರ್ಬೋದು ಲೇಡೀಸ್ಗೆ, ಫರ್ಟಿಲಿಟಿ ಟೈಮ್. ಸೊ ಅಂಥವ್ರಿಗೂ ಕೂಡ ಇದು ಹೆಲ್ಪ್ ಆಗ್ತದೆ. ಒಳ್ಳೆಯ ಆರೋಗ್ಯವಂತ ಶಿಶು ಹುಟ್ಟಲಿಕ್ಕೂ ಕೂಡ ತಾಯಿಯ ಆರೋಗ್ಯ, ಮಗುವಿನ ಆರೋಗ್ಯಕ್ಕೂ ಇದು ತುಂಬ ಒಳ್ಳೆಯದು. ಇದನ್ನ ಯೂಸ್ ಮಾಡಿ ಬೆನಿಫಿಟ್ ಅನ್ನ ತಗೋಬಹುದು. ಸೊ ದಿಸ್ ಎನ್ಶೂರ್ ದ ಎಂಡೋಕ್ರೈನ್ ಸಿಸ್ಟಮ್ ಅಂಡ್ ಹಾರ್ಮೋನ್ಸ್ ಅನ್ನ ಬ್ಯಾಲೆನ್ಸ್ ಮಾಡಲಿಕ್ಕೆ ಇದು ತುಂಬ ಹೆಲ್ಪ್ ಆಗ್ತದೆ. ಸೊ ರೆಗ್ಯುಲರ್ ಯೂಸ್ ಮಾಡೋದ್ರಿಂದ ಪ್ರೊಡಕ್ಷನ್ ಆಫ್ ಹಾರ್ಮೋನ್ಸ್ ಅನ್ನ ಕರೆಕ್ಟ್ ಮಾಡ್ತದೆ. ಸ್ಪಿರುಲಿನಾ ಹ್ಯಾಸ್ ಆಲ್ಸೋ they have improved the fertility which is surprising since the contain all the ನಿಮಗೆ ಏನು ಬೆನಿಫಿಟ್ ಇದೆ ಬಾಡಿಯಲ್ಲಿ ಅದನ್ನೆಲ್ಲ ಕರೆಕ್ಟ್ ಮಾಡಲಿಕ್ಕೆ ಇದು ತುಂಬ ನಿಮಗೆ ಹೆಲ್ಪ್ ಮಾಡ್ತದೆ ಅಂತ ಹೇಳ್ತಾರೆ. ಸೊ ಅದರ ಎಸೆನ್ಷಿಯಲ್ ಪ್ರೋಟೀನ್ಸ್ ಆ್ಯಂಡ್ ವಿಟಮಿನ್ಸ್ ಆ್ಯಂಡ್ ಮಿನರಲ್ಸ್ ಇದೆಲ್ಲ ಸ್ಪಿರುಲಿನಾದಲ್ಲಿ ಫುಲ್ ಇದೆ. ಆ್ಯಂಡ್ ಈವನ್ ಫಾಲಿಕ್ ಆಸಿಡ್ ಡಿಫಿಷಿಯನ್ಸಿ, ಎಷ್ಟೋ ಜನಕ್ಕೆ ಫಾಲಿಕ್ ಆಸಿಡ್ ಡಿಫಿಷಿಯನ್ಸಿ ಇದ್ರೆ ಮಿಸ್ಕ್ಯಾರೇಜ್ ಆಗ್ತಾ ಇರ್ತದೆ. ಹಾಫ್ ಆಫ್ ದ ಮಿಸ್ಕ್ಯಾರೇಜ್ ಇಸ್ ಕಾಸ್ಡ್ ಬೈ ಫಾಲಿಕ್ ಆಸಿಡ್ ಡಿಫಿಷಿಯನ್ಸಿ. ಬಟ್ ಸ್ಪಿರುಲಿನಾ ನಿಮಗೆ ಅದನ್ನ ACK, ವಿಟಮಿನ್ ACK ವಿಲ್ ಆಲ್ಸೋ ಕಾಸ್ ಮಿಸ್ಕ್ಯಾರೇಜ್ ಅನ್ನ. ಇನ್ಸಫಿಷಿಯಂಟ್ ಇಂಟೇಕ್ ಆಫ್ ಪ್ರೋಟೀನ್ ಅಂಡ್ ಡಿಫಿಷಿಯನ್ಸಿ, ಸರಿಯಾಗಿ ಪ್ರೋಟೀನ್ ತಗೊಳ್ಳೋದಿಲ್ಲ ಅಥವಾ ವಿಟಮಿನ್ಸ್ ತಗೊಳ್ಳೋದಿಲ್ಲ, ಅದರಲ್ಲಿ ಫಾಲಿಕ್ ಆಸಿಡ್ ಇಲ್ಲದೆ ಇರೋದ್ರಿಂದ ಸೊ ಅದು ಪ್ರಾಬ್ಲಮ್ ಆಗ್ತದೆ. ಬಟ್ ವಿಟಮಿನ್ಸ್ ACK ವಿಲ್ ಆಲ್ಸೋ ಕಾಸ್ ಮಿಸ್ಕ್ಯಾರೇಜಸ್. ಸೊ ಅದನ್ನ ಸರಿ ಮಾಡಲಿಕ್ಕೆ ನಮ್ಮ ಸ್ಪಿರುಲಿನಾ, DH Spirulina ಇಸ್ ಕಂಪ್ಲೀಟ್ಲಿ ಫುಡ್ ಅಟ್ ನ್ಯಾಚುರಲ್ ಇನಫ್ ಟು ಬೆನಿಫಿಟ್ ಆಫ್ ಪ್ರೆಗ್ನೆಂಟ್ ವುಮನ್. ಅವರಿಗೆ ಲೇಡೀಸ್ಗೆ ತುಂಬ ಹೆಲ್ಪ್ ಆಗ್ತದೆ. ಹೆಲ್ತ್ ಅಂಡ್ ಹೆಲ್ಪ್ಸ್ ಪ್ರಿವೆಂಟ್ ದ ಮಧ್ಯದಲ್ಲಿ ಏನೋ ಇದಕ್ಕಿದ್ದಾಗೆ 1-2 ತಿಂಗಳು 3 ತಿಂಗಳಿಗೆಲ್ಲ ಮಿಸ್ಕ್ಯಾರೇಜ್ ಆಗಿ ಹೋಗ್ಬಿಡ್ತು. ಸೊ ಅವಾಗ ಅವರಿಗೆ ಸಸ್ಟೈನಬಿಲಿಟಿ ಇರೋದಿಲ್ಲ ಗರ್ಭಕೋಶದಲ್ಲಿ. ಅದನ್ನ ಕರೆಕ್ಟ್ ಮಾಡಲಿಕ್ಕೆ ಈ ನಮ್ಮ ಪ್ರಾಡಕ್ಟ್ ಅವರಿಗೆ ಹೆಲ್ಪ್ ಮಾಡ್ತದೆ. ಪ್ಯಾಂಕ್ರಿಯಾಸ್ ರೆಗ್ಯುಲೇಟ್ ದ ಬ್ಲಡ್ ಶುಗರ್ ಲೆವೆಲ್ಸ್ ಅಂಡ್ ಸಿಂಥಸಿಸ್ ಆಫ್ ಡೈಜೆಸ್ಟಿವ್ ಸಿಸ್ಟಮ್. ಈವನ್ ಪ್ಯಾಂಕ್ರಿಯಾಟಿಕ್ ಪ್ರಾಬ್ಲಮ್,
ಸೊ ಶುಗರ್ನವರಿಗೂ ಇದು ತುಂಬಾ ಹೆಲ್ಪ್ ಆಗ್ತದೆ. ಅದನ್ನ when the body is subject to the poor diet and excess of alcohol and sugar, pancreas begins to malfunction and fails to send the enzymes into the stomach and intestines to process food. The body fails to absorb nutrients and protein, which can lead to malnutrition and ultimately serious disease. So ಅದರಿಂದ pancreas also very important organ. ಸೊ ಅದನ್ನ ಬ್ಲಡ್ ಶುಗರ್ಗಳನ್ನ ಮೇಂಟೈನ್ ಮಾಡಲಿಲ್ಲ ಅಂದ್ರೆ ಪ್ರಾಬ್ಲಮ್ ಆಗ್ತದೆ. ಅಂಡ್ ಬಾಡಿ ಅಬ್ಸಾರ್ಪ್ಷನ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಅದಕ್ಕೆ ನಮ್ಮ ಸ್ಪುರ್ನ ಹೆಲ್ಪ್ ಆಗ್ತದೆ. ಸೊ ಲಾಟ್ ಆಫ್ ಬೆನಿಫಿಟ್ಸ್, ನಾಟ್ 1 or 2, ಅಷ್ಟು ನಮಗೆ ಬೆನಿಫಿಟ್ ಇದರಲ್ಲಿ ಇದೆ. ಬಿಕಾಸ್ ಆಫ್ DX ಅಂಡ್ ಸ್ಪುರುಲಿನ ಇದರಲ್ಲಿ ಸಫಿಷಿಯಂಟ್ ನ್ಯಾಚುರಲ್ enzymes and balanced nutrition can reverse the symptom of such conditions. ಈವನ್ ನಿಮಗೆ ಶುಗರ್ ಲೆವೆಲ್ ಬಾರ್ಡ್ರಲ್ಲಿ ಇದ್ರೂ ಕೂಡ ಅದನ್ನ ಕರೆಕ್ಟ್ ಮಾಡಲಿಕ್ಕೆ ಇದು ಹೆಲ್ಪ್ ಮಾಡ್ತದೆ ಅಂತ ಹೇಳ್ತಾರೆ. ನಿಮ್ಮ ಮೆಡಿಸಿನ್ ಒಟ್ಟಿಗೆ ಈ ಸ್ಪುಲ್ನ ಒಂದು ತಗೋಬಹುದು. DX ಸ್ಪುಲ್ನ ಇನ್ಕ್ರೆಡಿಬಲಿ ಫೆಸಿಲಿಟಿ ದ ಡಿಟಾಕ್ಸ್ ದ ಬಾಡಿ ಅಂಡ್ ನಮ್ಮ ಬಾಡಿಯನ್ನ ಕ್ಲೀನ್ ಮಾಡಲಿಕ್ಕೆ, ಸೆಲ್ಯುಲರ್ ಲೆವೆಲ್ನ ಕರೆಕ್ಟ್ ಮಾಡಲಿಕ್ಕೆ, ಎನರ್ಜಿ ಬೂಸ್ಟ್ ಮಾಡಲಿಕ್ಕೆ, ಥೈಮಸ್ ಗ್ಲ್ಯಾಂಡ್ ಅನ್ನ ಕರೆಕ್ಟ್ ಮಾಡಲಿಕ್ಕೆ ಪವರ್ಫುಲ್ ಟೂಲ್. ಪ್ರೊಲಾಂಗ್ಡ್ ಗುಡ್ ಹ್ಯೂಮನ್ ಲೈಫಿಗೆ ಸ್ಪುಲ್ನ ಒಳ್ಳೇದಂತ ಹೇಳ್ತಾರೆ. ಅಂಡ್ ಸೈಕೋಸಿನ್ ಅನ್ ಇನ್ ಪ್ಲೇಸ್, ಇನ್ನು ಅದರಲ್ಲಿ ಸೈಕೋಸಿನ್ ಅನ್ನು ಪ್ರೊಟೆಕ್ಟಿವ್ ಇಟ್ ಎಫೆಕ್ಟ್ ಸ್ಪುಲ್ನ ಅಗೇನ್ಸ್ಟ್ ದ ರೀನಲ್ ಫೇಲ್ಯೂರ್. ಇನ್ನು ಕೆಲವರಿಗೆ ರೀನಲ್ ಫೇಲ್ಯೂರ್ ಅಂದ್ರೆ ಕಿಡ್ನಿ ಫೇಲ್ಯೂರ್. ಅಂಡ್ ನಿಮಗೆ ಕಿಡ್ನಿಯಲ್ಲಿ ಕೆಲವರಿಗೆ ಪ್ರೋಸ್ಟೇಟ್ ಗ್ರಂಥಿ ಎಲ್ಲ ಆಗ್ತದಲ್ಲ, ಮರ್ಕ್ಯುರಿ ಅಂಡ್ ಫಾರ್ಮಾಸ್ಯೂಟಿಕಲ್ ಡ್ರಗ್ ತಗೊಂಡಾಗ ಅದು ಆಗ್ತದೆ. ಸೊ ಬಟ್ ಇದನ್ನ ಅದರೊಟ್ಟಿಗೆ ತಗೊಳ್ಳೋದ್ರಿಂದ ಇಟ್ ಮೈಟ್ ಅದನ್ನ ರಿವರ್ಸ್ ಮಾಡ್ಬೋದು ಅಥವಾ ರಿಡಕ್ಷನ್ ಮಾಡ್ಬೋದು. ಸೊ ಅಂಥವರಿಗೂ ಕೂಡ ಇದು ಹೆಲ್ಪ್ ಆಗ್ತದೆ. ಅಂಡ್ ಈವನ್ ಕಿಮೋಥೆರಪಿ, ರೇಡಿಯೋಥೆರಪಿ, ಸಿಕ್ನೆಸ್ ಎಲ್ಲ ಇರ್ತದೆ. ಅಂಥವರಿಗೆ ನೀವು ಸ್ಪುಲ್ನ ಕೊಟ್ಟಾಗ ಅವರ ಏನು ಸೈಡ್ ಎಫೆಕ್ಟ್ ಇದೆ, radiotherapy and chemotherapy treatment of cancer can cause many unwhelming side effects, including the depression and immune system as the therapies and can kill the bodies and white defense cells. ಅದೇ ನಿಮಗೆ ಲೂಕೋಸೈಟ್ಸ್, ನಿಮಗೆ ಬಿಳಿ ರಕ್ತ ಕಣಗಳನ್ನೆಲ್ಲ ಸಾಯಿಸ್ಬಿಟ್ಟಾಗ ಇಮ್ಯುನಿಟಿ ಡೌನ್ ಆಗ್ತದೆ. ಕೂದಲು ಉದುರಿ ಹೋಗ್ಬೋದು, ಚರ್ಮ ಕಪ್ಪಾಗ್ಬೋದು, ಕಣ್ ಡಿಮ್ ಆಗ್ಬೋದು, ಕಿವಿ ಕೇಳಿಸ್ತಾ ಇರ್ಬೋದು, ಈ ತರ ಎಲ್ಲ ನಮ್ಗೆ ಆಗ್ತದೆ. ಬಟ್ ಇದನ್ನ ಬೇಗ ರಿಕವರಿ ಆಗ್ಬೇಕಂದ್ರೆ ನೀವು ಕಿಮೋ ಒಟ್ಟಿಗೆ, ನೀವು ರೇಡಿಯೋಥೆರಪಿ ಒಟ್ಟಿಗೆ ಇದನ್ನ ಕೊಟ್ಟು ಕರೆಕ್ಟ್ ಮಾಡಬಹುದು. ಸೋ ಮೆನಿ ಕ್ಲಿನಿಕಲ್ ಸ್ಟಡೀಸ್ ಹ್ಯಾವ್ ಶೋನ್ 3 grams ಸ್ಪಿರುಲಿನಾ. 3 grams ನಿಮಗೆ ಒಂದು 3 ಗ್ರಾಮ್ ಅಂದ್ರೆ ಇದು 300 mg ಅಂದ್ರೆ 1 ಗ್ರಾಮ್ ಅಂದ್ರೆ 3 ಅಂದ್ರೆ 3 ಗ್ರಾಮ್ ಅಂದ್ರೆ 9 ಸ್ಪಿರುಲಿನಾ. ಬೆಳಿಗ್ಗೆ 3, ಮಧ್ಯಾಹ್ನ 3, ಸಂಜೆ 3 ತಗೊಳ್ಳೋದ್ರಿಂದ ಸೊ ನಿಮ್ಗೆ ಎಷ್ಟೋ ಪ್ರಾಬ್ಲಮ್ಗಳನ್ನ ಸಾಲ್ವ್ ಮಾಡಬಹುದು. ಸೊ ಹಾಗಾಗಿ ಅಕಾರ್ಡಿಂಗ್ ಟು ದ ಜಾಪನೀಸ್ ophthalmic surgeons and around 90% cataract and elderly people improved when 90% ಇಂಪ್ರೂವ್ ಆಗಿದೆ ಕಣ್ ಕ್ಯಾಟ್ರಾಕ್ಟ್ ಇದ್ದವರಿಗೆಲ್ಲ. ಅಂಡ್ ಡ್ರಗ್ ಅನ್ನ ಯೂಸ್ ಮಾಡೋರು ಬಿಟ್ಟಿದ್ದಾರೆ. 89 US ನ್ಯಾಷನಲ್ ಕ್ಯಾನ್ಸರ್ ಇದರಲ್ಲಿ ಕ್ಯಾನ್ಸರ್ಗೆ ಮತ್ತೆ HIV ಒಳ್ಳೇದಂತ ಕೊಟ್ಟಿದ್ದಾರೆ. ಅಂಡ್ ಸೈಕೋಸಿನಾನ್ ಅಂಡ್ ಸ್ಪುರ್ಲಾದಲ್ಲಿ ಇರೋದ್ರಿಂದ ಸ್ಟಿಮ್ಯುಲೇಟ್ ದ ಪ್ರೊಡಕ್ಷನ್ ಆಫ್ ಸ್ಟೆಮ್ ಸೆಲ್ಸ್ ಅಂಡ್ ಬೋನ್, ಇವನ್ ಸ್ಟೆಮ್ ಸೆಲ್ಸ್ ಅಂಡ್ ಬೋನ್ ಮ್ಯಾರೋ ಅದಕ್ಕೂ ಸಹ ಒಳ್ಳೇದಾಗ್ತದೆ. ವಿಟಮಿನ್ B12 ಅನಿಮಿಯಾ ಬರ್ತದೆ, ಅದನ್ನ ಕರೆಕ್ಟ್ ಮಾಡ್ಲಿಕ್ಕೆ ಹೆಲ್ಪ್ ಆಗ್ತದೆ. ಸೊ ಹಾಗಾಗಿ ಸೋ ಮೆನಿ ಬೆನಿಫಿಟ್ಸ್. ಅನಿಮಿಯಾ ಡಿಫಿಷಿಯನ್ಸಿ, ರೆಡ್ ಬ್ಲಡ್ ಸೆಲ್ಸ್, ಇಟ್ ಕ್ಯಾನ್ ವೇರಿಯಸ್ ಕಾಸಸ್ ಸಚ್ ಆಸ್ ಬ್ಲಡ್ ಲಾಸ್ ಅಂಡ್ ಇನ್ಸಫಿಷಿಯಂಟ್ ಬೋನ್ ಮ್ಯಾರೋ ಪ್ರೊಡಕ್ಟ್, ಇದಕ್ಕೆಲ್ಲ ಒಳ್ಳೇದಾಗ್ತದೆ. ಸೊ ಓವರಿ ಆಸಿಡಿಕ್ ಬಾಡೀಸ್ ಅದನ್ನ ಕರೆಕ್ಟ್ ಮಾಡ್ಲಿಕ್ಕೆ, GLA ನ ಬ್ಯಾಲೆನ್ಸ್ ಮಾಡ್ಲಿಕ್ಕೆ ಸಫಿಷಿಯಂಟ್ GL ಇದೆ ನೋಡಿ. ಸೊ ಇದರಲ್ಲಿ ಈವನ್ 0 ಕೊಲೆಸ್ಟ್ರಾಲ್ ಫುಡ್, ಯಾರಾದ್ರೂ 0 ಕೊಲೆಸ್ಟ್ರಾಲ್ ಫುಡ್ ಅಂತ ಹೇಳಿದ್ರೆ ಅದು ಸ್ಪಿರುಲಿನಾ ಅಂತ ನೀವು ಕೊಟ್ಬಿಡ್ಬೋದು ನೋಡಿ. ಇವನ್ ಕ್ಯಾರೆಟ್ಗಿಂತ ಎಷ್ಟು ಕ್ಯಾರೆಟ್ ಇಸ್ ಕ್ಯಾನ್ಸರ್ಗೆ ಇದು ಒಳ್ಳೇದು, ಬ್ರೈನಿಗೂ ಸಹ ಒಳ್ಳೇದು. ಬಟ್ DX ಅಂತ ಇದಕ್ಕೆ ಎಷ್ಟೋ ಪಟ್ಟು ನಿಮಗೆ ಬಿಟಾ ಕ್ಯಾರೋಟಿನ್ ಇದರಲ್ಲಿದೆ, ರಷ್ಯನ್ ಪೊಟೆ. ಇದರಲ್ಲಿ ರಿಸರ್ಚ್ ನೋಡಿ, ಮೆಡಿಸಿನ್ ರೆಡ್ಯೂಸ್ ದ ಅಲರ್ಜಿಕ್ ರಿಯಾಕ್ಷನ್ ಫ್ರಮ್ ರೇಡಿಯೇಷನ್ ಅಂಡ್ ಚಿಲ್ಡ್ರನ್ಸ್ ಇನ್ ಚೆರ್ನೋಬೈಲ್. ಸೊ ಅಲ್ಲಿ ಆಕ್ಚುಲಿ ಬಾಂಬ್ ಹಾಕಿದಾಗ ಇದನ್ನ ರಿಸರ್ಚ್ ಮಾಡಿದಾಗ ಗೊತ್ತಾಗಿದೆ, ಇದು ಕೊಟ್ಟಾಗ ಪ್ರಾಬ್ಲಮ್ನೆಲ್ಲ ಸಾಲ್ವ್ ಮಾಡಿದೆ. ಇವನ್ ಈ ತುಟಿ ಎಲ್ಲ ಒಡಿತದೆ, ನಾಲಿಗೆ ಎಲ್ಲ ಕೆಂಪು ಆಗ್ತದೆ, ಅದನ್ನ ಪರ್ನಿಸಿಯಾ ಅನಿಮಿಯಾ ಅಂತ ಹೇಳ್ತಾರೆ, PA. ಸೊ ಅದಕ್ಕೂ ಸಹ ವಿಟಮಿನ್ B12 ಡಿಫಿಷಿಯನ್ಸಿ ಬಂದ್ರೆ ಅದನ್ನ ಕರೆಕ್ಟ್ ಮಾಡ್ತದೆ. ಈವನ್ ವಿಶ್ವ ಆರೋಗ್ಯ ಸಂಸ್ಥೆ ನೋಡಿ ಇವತ್ತು ಸ್ಪಿರುಲಿನಾವನ್ನು ಎಲ್ಲಾ ಕಡೆ ಸ್ಪ್ರೆಡ್ ಮಾಡ್ತಾರೆ. ಅವಾಗ ನಮ್ಮ ಒಬಾಮಾ ಇದ್ದ ಅವರ ಅಂಕಲ್ ಅವರೆಲ್ಲ ನೋಡಿ ಅದೇ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ವರ್ಕ್ ಮಾಡಿದ್ದಾರೆ. ಈಗ ಇಂಡಿಯಾದಲ್ಲೂ ಕೂಡ ನಮ್ಮ ಡಾಕ್ಟರ್ ಲಿಮ್ಸಿಯೋಜೆನ್ ಅವ್ರು ಹೇಳ್ತಾರೆ, ನೀವು $1 ಕೊಡಿ, ನಾನು ಒಂದು ಸ್ಪಿರುಲಿನಾ ಕೊಡ್ತೇನೆ. ಒಂದು ODOC ಇದಿದೆ. ಸೊ ಅದಕ್ಕೋಸ್ಕರ ನೀವು ಒಂದು ತಿಂಗಳಿಗೆ $80 ಕೊಟ್ರೆ ಅದನ್ನ ಈ ಮಕ್ಕಳಿಗೆ. ಸೊ ಎಷ್ಟೋ ಮಕ್ಕಳು ನೋಡಿ ಇದು ಅನಿಮಿಕ್ ಅಂದ್ರೆ ದಿನಕ್ಕೆ ಒಂದು 30,000 ಮಕ್ಕಳು ಇದರಿಂದ ಸಾಯ್ತಾರೆ ಅಂದ್ರೆ ಅನಿಮಿಕ್ ಮತ್ತೆ ಮಾಲ್ ನ್ಯೂಟ್ರಿಷನ್ ಇಂದ. ಇಮ್ಸಾಮ್ ಹೇಳ್ತಾರೆ, ಇದನ್ನ ಬೇಕಾದ್ರೆ ಬರ್ಕೊಳ್ಳಿ, IIMSAM ಇಮ್ಸಾಮ್. ಯಾಕಂದ್ರೆ ಇದು ವಿಶ್ವ ಆರೋಗ್ಯ ಸಂಸ್ಥೆದ ಅಫಿಲಿಯೇಟೆಡ್ ಇದು. ಸೊ ಸುಮಾರು
ಇವತ್ತು 72 ದೇಶಕ್ಕೆ ಸ್ಪುರ್ಲನ ಸಪ್ಲೈ ಮಾಡ್ತಾ ಉಂಟು. ಸಾಧಾರಣ ಸ್ಪುರ್ಲನ 27 ದೇಶದಲ್ಲಿ ಬೆಳೀತಾ ಇದ್ದಾರೆ. ಸೊ ಇಂಥ ಮಕ್ಕಳು, ಅನಿಮಿಕ್ ಮಕ್ಕಳಿಗೆಲ್ಲ ಈ ಸ್ಪುರ್ಲನ ಕೊಟ್ಟು ಕರೆಕ್ಟ್ ಮಾಡ್ಬೋದು. ಮಾಲ್ನ್ಯೂಟ್ರಿಷನ್ ಪ್ರಾಬ್ಲಮ್ ಇದಕ್ಕೆಲ್ಲ ಇದು ತುಂಬಾ ಹೆಲ್ಪ್ ಆಗ್ತದೆ. ಸೊ ಹಾಗಾಗಿ ಇದು ಒನ್ ಆಫ್ ದ ಬೆಸ್ಟ್ ಪ್ರಾಡಕ್ಟ್ ಅಂತ ಹೇಳ್ಬೋದು. ಇಟ್ ಇಸ್ ರಿಚ್ ಇನ್ ಬೀಟಾ ಕ್ಯಾರೋಟಿನ್. ಈಗ ನೋಡಿ, ಇದು ನಮ್ಮ ಕಂಪನಿ DXN ಇಸ್ ಒನ್ ಆಫ್ ದ ಟಾಪ್ ಮೋಸ್ಟ್ ಸ್ಪುರ್ಲಾ ಮ್ಯಾನುಫ್ಯಾಕ್ಚರ್ ಇನ್ ದ ವರ್ಲ್ಡ್. ಇಟ್ ಈಸ್ ಅವರ್ ಮಲೇಷಿಯನ್ ಫ್ಯಾಕ್ಟರಿ. DXN ದ ಫಸ್ಟ್ MLM ಕಂಪನಿ ಇದನ್ನ ಆರ್ಗ್ಯಾನಿಕ್ ಕಲ್ಟಿವೇಶನ್ ಮಾಡಿ ಇಂಟರ್ನ್ಯಾಷನಲಿ ಸಪ್ಲೈ ಮಾಡ್ತಾ ಇದೆ. ಇಟ್ ಇಸ್ ಅವರ್ ಫ್ಯಾಕ್ಟರಿ ಇಸ್ ಇನ್ ಮಲೇಷಿಯಾ. ಈಗ ಇಲ್ಲಿ ಕಾಣ್ತಾ ಇದೆಯಲ್ಲ ಫ್ಯಾಕ್ಟರಿ ನಿಮಗೆ, ಇವನ್ ಪಾಂಡಿಚೇರಿ ಫ್ಯಾಕ್ಟರಿ ನೋಡಿ. ಸೊ ಇವನ್ ಮಲೇಷಿಯಾ ಫ್ಯಾಕ್ಟರಿನೂ ನೀವು ನೋಡ್ಬೋದು. 100% ಪ್ಯೂರ್ ಕಂಟೆಂಟ್ ಅಂಡ್ ಆರ್ಟಿಫಿಷಿಯಲ್ ಕಲರಿಂಗ್ ಅಂಡ್ ಕೆಮಿಕಲ್ ಯಾವುದು ಇರುವುದೇ ನಾವು ತಯಾರು ಮಾಡ್ತೀವಿ. ಇವನ್ 22 ಕಂಟ್ರೀಸ್ನಲ್ಲಿ ಸಪ್ಲೈ 77 ಕಂಟ್ರೀಸ್ ವರೆಗಿದೆ. ಅಂಡ್ ಈವನ್ ಇಂಟರ್ ಗವರ್ಮೆಂಟ್ ಇನ್ಸ್ಟಿಟ್ಯೂಷನ್ ಆಲ್ಗೆ, ದಟ್ ಈಸ್ ಇಮ್ಸಾಮ್, ಸಪೋರ್ಟ್ ಆಗಿದೆ. ಟ್ರಾಪಿಕಲ್ ಅಲ್ಸರ್, ಇದು ನೋಡಿ ಒಂದು ಕಾಲಲ್ಲಿ ಅಲ್ಸರ್ ಆಗಿದೆ, ಅಂದ್ರೆ ಇದು ಗುಣನೇ ಆಗೋದಿಲ್ಲ. ಅಂಥವು ಕೂಡ ನೀವು ಸ್ಪುರ್ಲಾ ನೋಡಿ ಈ ತರ ತಗೊಳ್ಬಿಟ್ಟು ಮತ್ತೆ ಅದಕ್ಕೆ ಅಪ್ಲೈ ಮಾಡೋದ್ರಿಂದ ಅದನ್ನ ಸೆಲೆಕ್ಟ್ ಮಾಡ್ಬೋದು. ಈ ತರ ಹುಣ್ಣಾಗಿ ಬೆಡ್ ಸೋರ್ ಆದಾಗ ಆಗ್ತದೆ, ಅವಾಗಲೂ ಕೂಡ ಸ್ಪುರ್ಲಾವನ್ನು ನೀವು ಇದಕ್ಕೆ ಅಪ್ಲೈ ಮಾಡ್ಬೋದು. ಮತ್ತೆ ಮಕ್ಕಳಿಗೂ ಕೊಟ್ಟಾಗ ಯಾವ ರೀತಿ ಹೀಲ್ ಆಗ್ತದೆ ನೋಡಿ, ಹೀಲ್ ಆಗಿ ಗುಣ ಆಗ್ತದೆ ನೋಡಿ. ಇದನ್ನೆಲ್ಲ ರಿಸಲ್ಟ್ ಇನ್ ಆಫ್ಟರ್ 3 months. ಈಗ ನೋಡಿ, ಇದು ಅನ್ಹೀಲಿಂಗ್ ಅಲ್ಸರ್ ಹೇಳ್ತಾರೆ, ಟ್ರಾಪಿಕಲ್ ಅಲ್ಸರ್ 4 ಸೆಂಟಿಮೀಟರ್ ಇದೆ ಡೀಪ್. ಬಟ್ ಇದಕ್ಕೂ ಕೂಡ ನೀವು ಸ್ಪುರ್ಲಾ ಸರಿಯಾಗಿ ಲೋಡ್ ಮಾಡಬೇಕು. ಆಮೇಲೆ ಇದಕ್ಕೆ ಸ್ಪುರ್ಲಾವನ್ನು ನೀವು ಅಪ್ಲೈ ಮಾಡಿದ್ರೆ ಸೊ ಅದಕ್ಕೂ ಸಹ ಹೀಲಿಂಗ್ ಆಗ್ತದೆ ಅಂತ ವಿಶ್ವ ಆರೋಗ್ಯ ಸಂಸ್ಥೆ ಹೇಳ್ತದೆ. ನೋಡಿ ಇದು ಎಷ್ಟು ಡೆಪ್ತ್ ಆಗಿದೆ, ಸೊ ಎಷ್ಟು ಒಳಗೆ ಹೋಗಿದೆ ಇದು. ಬಟ್ ನೀವು ಕೊಟ್ಟಾಗ ಇದು ಕ್ಲೀನ್ ಆಗ್ತಾ ನೋಡಿ ಕಂಪ್ಲೀಟ್ ಬಂದ್ ಆಗ್ಬಿಡುತ್ತೆ. ಸೊ ಸ್ಪುರ್ಲಾ ಕೊಟ್ಟಾಗ. ಸೊ ಈ ಮಕ್ಕಳು ಸಹ ನೋಡಿ, ಅಂಡರ್ ವೆಯ್ಟ್ ಮಕ್ಕಳಿದ್ದಾರೆ, ಅಂಡರ್ ವೆಯ್ಟ್ ಮಕ್ಕಳು. ಈ ಮಕ್ಕಳಿಗೆ ಸ್ಪುರ್ಲಾ ಕೊಟ್ಟಾಗ ಯಾವ ರೀತಿ ಅವರ ಡಿಫಿಷಿಯನ್ಸಿ ಸರಿ ಮಾಡಿ ಅವರ ಏನು ಬೆನಿಫಿಟ್, ವೆಯ್ಟ್ ಎಷ್ಟು, ಟ್ವಿನ್ಸ್ ಹೇಗೆ ವೆಯ್ಟ್ ಜಾಸ್ತಿ ಆಗಿ ಎಷ್ಟು ಗೆಟಪ್ ಕಾಣ್ತಾ ಇದ್ದಾರೆ. ಸೊ ನೆಕ್ಸ್ಟ್ ಆಫ್ಟರ್ 3 weeks ಆಫ್ಟರ್ ಯಾವ ರೀತಿ ಚೇಂಜಸ್ ಆಗಿದೆ ಮಕ್ಕಳು, ಬರೀ ಡೈಲಿ 3 grams ಸ್ಪುರ್ಲನ ಕೊಟ್ಟಾಗ. ಸೊ ಈ ಮಗುಗ್ ನೋಡಿ ಇದು ಡಿಫಿಷಿಯನ್ಸಿ ಇದೆ. ಸೊ ಇದರ ಚರ್ಮ ನೋಡಿದ್ರೆ ಗೊತ್ತಾಗ್ತದೆ, ಕಣ್ಣು ನೋಡಿದ್ರೆ ಗೊತ್ತಾಗ್ತದೆ, ಈವನ್ ತಲೆ ಕೂದಲು ನೋಡಿ. ಸೊ ಪ್ರಾಬ್ಲಮ್ ಇದೆ. ಬಟ್ ಇದನ್ನ ದ ಚೈಲ್ಡ್ ವಾಸ್ ಬ್ರಾಟ್ ಬೈ January 2008 ಫ್ರಮ್ ಮ್ಯಾನ್ಮಾರ ಎಲ್ಲ ಕಾಣ್ತದೆ. ಇದು ಎಸ್ ಮರಾಮಸ್, ದಟ್ ಈಸ್ ಮೋಸ್ಟ್ಲಿ ಬರ್ಮಾ ಅಂತ, ನನಗೆ ಬರ್ಮಾ ಇರ್ಬೋದು. ಸೊ ಅಲ್ಲಿಂದ ಇದು ಈ ಮಗು. ಬಟ್ ವಿಶ್ವ ಆರೋಗ್ಯ ಸಂಸ್ಥೆ ಇದ್ರ ಮೇಲೆ ಸ್ಪುರ್ಲಾ ಕೊಟ್ಟಾಗ ಜಸ್ಟ್ ನಿಮ್ಗೆ ಯಾವ ರೀತಿ ನೋಡಿ ಮಗು ಚೇಂಜ್ 6 ವೀಕಲ್ಲಿ ಕಂಪ್ಲೀಟ್ ತಲೆ ಕೂದಲೆಲ್ಲ ನೋಡಿ ಯಾವ ರೀತಿ ಕಪ್ಪಾಗಿದೆ. ಯಾಕಂದ್ರೆ ಇದು ಡಿಫಿಷಿಯನ್ಸಿ ಇದೆ, ಅಂದ್ರೆ ವಿಟಮಿನ್ಸು, ಮಿನರಲ್ಸು ಅಥವಾ ಏನು ನ್ಯೂಟ್ರಿಷನ್ ಸಪ್ಲಿಮೆಂಟ್ ಇಲ್ಲ ಮಕ್ಕಳಿಗೆ. ಯಾವುದೋ ಒಂದು ತಿಂದು ಎಲ್ಲ ಹುಟ್ಟಿರ್ತಾರೆ, ತಿಂದಿರ್ತಾರೆ, ಗೊತ್ತಿಲ್ಲ. ಬಟ್ ಇದು ಕೊಟ್ಟಾಗ ಯಾವ ರೀತಿ ಕರೆಕ್ಟ್ ಆಗ್ತದೆ ಅಂತೇಳಿ. ಸೊ ಇಟ್ಸ್ ಅವರ್ ಪಾಂಡಿಚೇರಿ ಫ್ಯಾಕ್ಟ್ರಿ. ನೀವು ಒಂದ್ಸಲ ವಿಸಿಟ್ ಮಾಡಿ. ತುಂಬಾ ಜನ ವಿಸಿಟ್ ಮಾಡಿದ್ದಾರೆ, ನೀವು ಕೂಡ ವಿಸಿಟ್ ಮಾಡಿ. ಇಲ್ಲಿ 24 ಪಾಂಡ್ ಇದೆ, ಆರ್ಗ್ಯಾನಿಕ್ ಪಾಂಡ್. ಇಲ್ಲಿ ನಾವು 100% ಆರ್ಗ್ಯಾನಿಕ್. ಈವನ್ ಒಣಗಿಸು ಕೂಡ ನಾವು ಈಗ ಬಿಸಿಲಲ್ಲಿ ಸಹ ಒಣಗಿಸೋದಿಲ್ಲ. ಇದಕ್ಕೆ ಸನ್ ಡ್ರೈಯರ್ ಇದೆ, ಅದರಲ್ಲಿ ಒಣಗಿಸ್ತೀವಿ. ಒಣಗಿಸ್ಬಿಟ್ಟು ಆರ್ಗ್ಯಾನಿಕ್ ಆಗಿ ತಯಾರು ಮಾಡ್ತೀವಿ. ಈವನ್ ಅದರ ಮೇಲ್ಗಡೆ ಕವರ್ ಕೂಡ ನಿಮಗೆ ವೆಜಿಟೇಬಲ್ ಸೆಲ್ಯುಲೋಸ್ ಇಂದ ಮಾಡಿರ್ತಾರೆ. ಅದಕ್ಕೋಸ್ಕರ ಇದ್ರಲ್ಲಿ ನೋಡಿ, ಈಗ ಯಾವಾಗಲೂ ನಿಮ್ಗೆ ಇದರಲ್ಲಿ ವೆಜಿಟೇರಿಯನ್ ಸಿಂಬಲ್ ಕಾಣ್ಬೋದು ನೀವು. ಸೊ ಇಟ್ಸ್ ಅವರ್ ಪಾಂಡ್. ಸೊ ಇದನ್ನ ನೋಡಿದಾಗ ಗೊತ್ತಾಗ್ತದೆ. ನಮ್ಮ CEO ಬ್ರ್ಯಾಂಡ್ ಅಂಬಾಸಿಡರ್ ಆಗಿದ್ದಾರೆ ಈಗ. ಸೊ ಈವನ್ ನಮ್ಮ ಪ್ರಾಡಕ್ಟ್ ಅನ್ನ ಈವನ್ ಪ್ರಿನ್ಸ್ ಆಫ್ ದುಬೈ ಅವರ ಮಗ ಸಹ ನೋಡಿ ನಮ್ಮ ಪ್ರಾಡಕ್ಟ್ ಅನ್ನ ಯೂಸ್ ಮಾಡ್ತಾರೆ. ಬೇಕಾದಷ್ಟು ಈಗ ಸೀರಿಯಲ್ ಬಂದಿದೆ. ಸೊ ನಿಮಗೆ ಸ್ಪುರ್ಲಾ 360ಯಲ್ಲಿ 120ಯಲ್ಲಿ ಸಿಗ್ತಾ ಇದೆ. ಸೊ ಈಗ ನಮ್ಮ ಕಂಪನಿಗೆ ಥ್ಯಾಂಕ್ಸ್ ಹೇಳಲೇಬೇಕು. ಯಾರೆಲ್ಲ ಹೊಸಬ್ರು 3000 PV ಮಾಡ್ತಾರೆ ಅವರಿಗೆ ನಿಮಗೆ ಒಂದು ಸ್ಪುರ್ಲಾ ಫ್ರೀ ಇದೆ. ಸೊ 3000 PV ಮಾಡಿದ್ರೆ ಒಂದು 10,000 ಪ್ರಾಡಕ್ಟ್ ತಗೊಂಡ್ರೆ ನಿಮಗೆ ಒಂದು ಸ್ಪುರ್ಲಾ ಫ್ರೀ ಇದೆ. ಸೊ ನಮಗೂ ಕೂಡ ಯಾರೆಲ್ಲ ಡಿಸ್ಟ್ರಿಬ್ಯೂಟರ್ ಇದೆ ಅವರಿಗೂ ಕೂಡ ನೀವು 6 ಸ್ಪುರ್ಲಾ ತಗೊಂಡ್ರೆ ಯು ವಿಲ್ ಗೆಟ್ 1 ಸ್ಪುರ್ಲಾ ಎಕ್ಸ್ಟ್ರಾ. ಈಗ ನೀವು ತಗೋಬೇಕು, ನೀವು 6 ಸ್ಪುರ್ಲಾ ತಗೊಂಡ್ರೆ ಒಂದು ಫ್ರೀ ಇದೆ. ಸೊ ಅದನ್ನ ಸಹ ನೀವು ಯೂಸ್ ಮಾಡ್ಕೋಬಹುದು. ಯಾಕೆಂದ್ರೆ ನಿಮ್ಮ PV ಅದರಲ್ಲೂ ಸಹ 3000 PV ಆಗೋಗ್ತದೆ. ಸೊ ಯು ಕ್ಯಾನ್ ಆಲ್ಸೋ ಎಂಜಾಯ್ ದ ಬೆನಿಫಿಟ್. 6 ಸ್ಪುರ್ಲಾ ತಗೊಳ್ಳಿ, ಒಂದು ಸ್ಪುರ್ಲಾ ನಿಮಗೆ ಫ್ರೀ ಸಿಗ್ತದೆ. ಸೊ ದಿಸ್ ಆರ್ ದ ಬೆನಿಫಿಟ್ ಈಗ ಕಂಪನಿ ನಮಗೆ ಕೊಟ್ಟಿದೆ. ಯಾಕಂದ್ರೆ ಇದನ್ನ ಪ್ರತಿಯೊಬ್ಬರು ಎಲ್ಲರೂ ಯೂಸ್ ಮಾಡ್ಬೇಕಂತ. ಸೊ ಹಾಗಾಗಿ ಯಾರು ಬೇಕಾದ್ರೆ ಇದನ್ನ ಮಾಡ್ಬೋದು. ಡೋಸೇಜ್ ನೋಡಿ, ನೀವೇ ನಿಮ್ಮ ಮನೆಗೆ ಎಷ್ಟು ಬೇಕಾಗ್ಬೋದು ಅಂತ ಕೊಟ್ಟಿದ್ದಾರೆ. ಅಪ್ಪ ಆರಾಮಿರ್ಬೇಕು 3-3-9 ಆಯ್ತು. ಅಮ್ಮ ಆರಾಮಿರ್ಬೇಕು 3-3-9 ಕೊಡಿ. ಮಗನಿಗೆ 2-2 ಕೊಡಿ. ಮಗಳಿದ್ರೆ 1-1 ಕೊಡಿ, ಚಿಕ್ಕವಳಿದ್ರೆ. ಟೋಟಲಿ 24 ಸ್ಪುರ್ಲಾ ಆಯ್ತು. 24 ಸ್ಪುರ್ಲಾ ಅಂದ್ರೆ 2 ಬಾಕ್ಸ್ ಖಾಲಿ ಆಯ್ತು. 2 ಬಾಕ್ಸ್ ನಮಗೆ ಬೇಕು, 1000 PV ಆಯ್ತು. ಸೊ 1000 ನೀವು ಜಸ್ಟ್ ಇಮ್ಯಾಜಿನ್ ಮಾಡಿ. ನೀವು ಇದನ್ನ 1,100 ಜನ ಇದನ್ನ ತಿನ್ಸಿದ್ರಂದ್ರೆ, ಬರೀ ತಿನ್ನಿಸೋದು ಮಾರ್ಲಿಕ್ಕಿಲ್ಲ, ಓನ್ಲಿ ತಿನ್ನಿಸೋದ್ರಿಂದ
ನೀವು 25,000 ಸಂಪಾದನೆ ಮಾಡ್ಬೋದು ನೋಡಿ. 1,00,000 PV ಆಯ್ತು, ನಿಮ್ಗೆ 25,000 ಸಂಪಾದನೆ. ಬರೀ 2 ಸ್ಪಿರುಲಿನ ತಂದೆ ತಾಯಿ ಮಕ್ಕಳು ತಾವು ಯೂಸ್ ಮಾಡೋದ್ರಿಂದ 2 ಸ್ಪಿರುಲಿನ ಖಾಲಿ ಆಗ್ತದೆ. ನೀವು ಇದನ್ನ ಬೆನಿಫಿಟ್ ಅನ್ನ ನೀವು ಹಂಚ್ಕೊಳ್ತಾ ಒಂದು 100 ಜನರಿಗೆ ಹಂಚಿದ್ದಾದ್ರೆ ಸೊ ಆರೋಗ್ಯನೇ ಸಿಕ್ತು, ನಿಮ್ಗೆ ದುಡ್ಡು ಸಿಕ್ತು, ಅದನ್ನು ಮಾಡಬಹುದು. ಸೊ ಅದರಿಂದ ಏನಾದ್ರೂ ನಿಮ್ಗೆ ಡೌಟ್ ಇದ್ರೆ, ಗೊತ್ತಾಗ್ಲಿಲ್ಲ ಅಂತ ಹೇಳಿದ್ರೆ, ಸೊ ನಿಮ್ಮ ಸ್ಪಾನ್ಸರ್ ಇದ್ದಾರೆ, ಹಾಗೇನೆ ನಿಮ್ಮ ಅಪ್ಲೈನ್ ಇದೆ, ಮತ್ತೆ ನಮ್ಮ ಕಂಪನಿ ಇದೆ. ಸೊ ಅವ್ರ ಜೊತೆಗೆ ಸಂಪರ್ಕ ಮಾಡ್ಬೋದು. ಸೊ ಥ್ಯಾಂಕ್ ಯು ವೆರಿ ಮಚ್. ಸ್ಪಿರುಲಿನಾ ಇಸ್ ಬಿಗ್ ಚಾಪ್ಟರ್. ಸೊ 2 ದಿನ ತಗೊಂಡು ಈಗ 1.5 ಗಂಟೆ 8:30 ಆಗ್ತಾ ಬಂತು. ಸೊ ಏನಾದರೂ ಡೌಟ್ ಇದ್ರೆ ನೀವು ಅವ್ರ ಹತ್ರ ಕೇಳ್ಕೊಳ್ಳಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಆಲ್. ಓಕೆ ಸರ್, ಓಕೆ, ಥ್ಯಾಂಕ್ ಯು. ಬಹಳ ಒಂದು ವಿಸ್ತಾರವಾಗಿ 1 ಗಂಟೆ ಸತತ ಒಂದು ಸ್ಪಿರುಲಿನಾ ಅಂದ್ರೆ ಏನು, ಅದರಲ್ಲಿ ಏನೆಲ್ಲ ಪೌಷ್ಟಿಕಾಂಶ ಇದೆ ಅದರ ಬಗ್ಗೆ ಡೀಟೇಲ್ಸ್ ಆಗಿ ಹೇಳಿದಿರಿ ಸರ್. ಯಾಕಂದ್ರೆ ನಾನು ನಂದ್ರಲ್ಲೊಂದು ಸೀಟ್ ಇತ್ತು, ರಕ್ತಹೀನತೆ ಮತ್ತು ಅಪೌಷ್ಟಿಕತೆಯಿಂದ ಒಂದು ದಿನಕ್ಕೆ 40,000 ಜನ ಮಕ್ಕಳು ಸಾಯ್ತಾ ಇದ್ದಾರೆ. ಅದರಲ್ಲಿ ಅತಿ ಹೆಚ್ಚು ನಮ್ಮ ಭಾರತೀಯರಂತೆ. ಅಂದ್ರೆ ಅಷ್ಟು ಪೌಷ್ಟಿಕಾಂಶದ ಕೊರತೆಯಿಂದ ಜನ ತೊಂದರೆ ಪಡ್ತಾ ಇದ್ದಾರೆ. ಇದನ್ನ ನಾವು ಪ್ರತಿಯೊಬ್ಬರಿಗೆ ಹೇಳಿದ್ರೆ ನಾವೊಂದು ಸಮಾಜ ಸೇವೆ ಸಹ ಮಾಡಿದ ಆಗ್ತದೆ, ನಮ್ಮ ಬಿಸ್ನೆಸ್ ನಾವು ಇಂಪ್ರೂವ್ಮೆಂಟ್ ಮಾಡಬಹುದು ಸರ್. ತುಂಬಾ ಒಳ್ಳೆ ಇನ್ಫಾರ್ಮೇಶನ್ ಕೊಟ್ಟದಕ್ಕೆ ನಿಮ್ಗೆ ತುಂಬಾ ಧನ್ಯವಾದ ಸರ್. ಥ್ಯಾಂಕ್ ಯು, ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಆಲ್. ಥ್ಯಾಂಕ್ ಯು. ಯಾರಾದ್ರೂ ಡೌಟ್ ಇದ್ರೆ ಕೇಳ್ಬೋದು ಸರ್ ಹತ್ರ. ಏನಾದರೂ ಇನ್ನೂ ನಿಮ್ಗೆ ಡೌಟ್ ಇದ್ರೆ ಕೇಳ್ಬೋದು. ಆದಷ್ಟು ನಾವು ಕಂಪ್ಲೀಟ್ ಮಾಡಿದೀವಿ. ಇನ್ನೂ ನಿಮ್ಗೆ ಏನಾದರೂ ಪ್ರಶ್ನೆ ಇದ್ರೆ ಕೇಳ್ಬೋದು. ಅಷ್ಟು ಒಂದು ಬೆಸ್ಟ್ ಫುಡ್ ಸಪ್ಲೈ, ಬ್ಯಾಲೆನ್ಸ್ಡ್ ಫುಡ್ ಅಂತ ಹೇಳ್ಬೋದು ಅಂತ ಒಂದು ಫುಡ್. ಓಕೆ, ಯಾರಿಗೂ ಡೌಟ್ ಇಲ್ಲ ಕಾಣ್ತದೆ. ಸೊ ಡೌಟ್ ಇದ್ರೆ ನೀವು ಕೇಳ್ಬೋದು, ಅಥವಾ ನಮ್ಮ ಫೋನ್ ನಂಬರ್ ಇದೆ 9448121291ಗೆ ಕಾಲ್ ಮಾಡ್ಬೋದು. ಫ್ರೀ ಇದ್ದಾಗ ನಾವು ಅದಕ್ಕೂ ಕೂಡ ಆನ್ಸರ್ ಮಾಡ್ತೀವಿ. ಹೊಸಬರು ಯಾರು ಇದ್ದೀರಾ? ಯಾರೋ ಇದ್ದಾರೆ? ಶೆಟ್ಟಿ ಅವರು ಮಾತಾಡ್ಬೋದು. ಯಾರಾದ್ರೂ ನಿಮ್ಗೆ ಡೌಟ್ ಇದ್ರೆ ಕಾಲ್ ಮಾಡ್ಬೋದು, ಮಾತಾಡ್ಬೋದು. ಓಕೆ, ಯಾರಿಗೂ ಡೌಟ್ ಬೇರೆ ಕಂಪನಿ ಸ್ಪಿರುಲಿನಾ ಇದೆಲ್ಲ ಸರ್, ಹಾ ಅದ್ರ ಸಿಪ್ಪೆ ಇದ್ರ ಬಗ್ಗೆ ಡೌಟ್ ಇರ್ತದೆ. ಅದು ಪ್ಲಾಸ್ಟಿಕ್ ಇರ್ಬೋದಾ, ಆ ತರ ಭಾವನೆ ಇರ್ತದೆ. ಇಲ್ಲ, ತುಂಬಾ ನಿಮ್ಗೆ ನೋಡಿ, ನೀವು ಹೇಳಿದ್ದು ಕರೆಕ್ಟ್ ಇದೆ. ಮ್ಯಾಕ್ಸಿಮಮ್ ನಿಮ್ಗೆ ಅದರಲ್ಲಿ ಜಿಲೆಟಿನ್ ಇರ್ತದೆ. ಜಿಲೆಟಿನ್ ಇಸ್ ವೆರಿ ಡೇಂಜರಸ್. ಬಟ್ ಸಮ್ಟೈಮ್ಸ್ ಬೇರೆ ಬೇರೆನೂ ಅದರಲ್ಲಿ ರೆಸಿಡ್ಯೂಯಲ್ ಯೂಸ್ ಮಾಡಿರ್ಬೋದು. ಆಕ್ಚುಲಿ ಇಟ್ ಈಸ್ ಎ ಜಿಲೆಟಿನ್ ಅಲ್ಲ, ನಿಮ್ಗೆ ನಾನ್ ವೆಜ್ ಬೇಸ್ ಅಲ್ಲಿ ತಯಾರು ಮಾಡ್ತಾರೆ. ನಮ್ಮದೆಲ್ಲ ವೆಜಿಟೇರಿಯನ್ ಬೇಸ್ ಅಲ್ಲಿ ಇರುತ್ತೆ. ಎವ್ರಿಥಿಂಗ್ ಇಸ್ ವೆಜಿಟೇರಿಯನ್. ನಿಮ್ಗೆ ಈವನ್ ಕವರ್ ಕೂಡ ನಿಮ್ಗೆ ಆರ್ಗ್ಯಾನಿಕ್ ಅಂದ್ರೆ ಸೆಲ್ಯುಲೋಸ್ ಇಂದ ತಯಾರು ಮಾಡಿರ್ತಾರೆ. ಸೊ ಹಾಗಾಗಿ ಓಕೆ. ಎನಿ ಗುಡ್ ಮಾರ್ನಿಂಗ್, ಹೇಳಿ ಸರ್. ಈ ಸ್ಲೈಡ್ಸ್ ಎಲ್ಲ ವೆಬ್ಸೈಟ್ ಅಲ್ಲಿ ಇದೆಯಾ ಸರ್? ಎಲ್ಲಿ ಇದೆಲ್ಲ ಹಣ ಕೊಟ್ಟು ಒಂದೊಂದು ಸ್ಲೈಡಿಗೆ ಎಷ್ಟು ಹಣ ಕೊಟ್ಟಿದೀವಿ ಅಂತ ಗೊತ್ತಿಲ್ಲ. ಅಲ್ಲಿ ಎಲ್ಲೂ ನಿಮ್ಗೆ ಸಿಗುದಿಲ್ಲ ಮೇಡಮ್, ಎಲ್ಲಿಯೂ ಸಿಗುದಿಲ್ಲ. ಅದಕ್ಕೆ ಆ ಕ್ಯಾನ್ಸರ್ದೊಂದು ಸ್ಲೈಡ್ ಇತ್ತಲ್ಲ ಸರ್, ಅದೊಂಚೂರು ಸ್ವಲ್ಪ 2-3 ಸ್ಲೈಡ್ ಹಿಂದೆ ಬೇಕಾಗಿತ್ತು ಸರ್. ಓಕೆ, ಒಂದು ಸ್ಲೈಡಿಗೆ ಚಾರ್ಜ್ ಹೇಳ್ತೀನಿ ನೋಡಿ, 1000 rupees ಚಾರ್ಜ್. ಓಕೆ, ಈಗ ನಿಮ್ಗೆ ತಗೋಬಹುದು. ನೀವು ಎಲ್ಲಿದೆ ನೋಡ್ತೀನಿ ತಡಿ. ಹಿಂದೆ ಹೋಗ್ತಾ ಇಲ್ಲ, 2-3 ಹಿಂದೆ ಹೋಗಿ ಸರ್. 1 minute. ಹೋಗ್ತಾ ಇಲ್ಲ ಹಿಂದೆ. ತುಂಬಾ ಮುಂದೆ ಹೋಯ್ತು ಸರ್. ನಿನ್ನೆದು ಸ್ಲೈಡ್ ಸರ್ ಇದು. ನಿನ್ನೆದಾ? ಇದು ನಿನ್ನೆದು ಸರ್, ಇವತ್ತಿಂದು. ನಾನೀಗ ಲಾಸ್ಟ್ ಎಂಡ್ ಅಲ್ಲಿ ಅದು ಇದ್ರ ಬಗ್ಗೆ ಬಂತಲ್ಲ ಸರ್, ಕ್ಯಾನ್ಸರ್ ಬಗ್ಗೆ. ಬೇಗ ನೋಡಿ. ಅನಿಮಿಯಾ, ದಿಸ್ ಒನ್. ಸರ್, ಹೇಳಿ ಹಲೋ ಸರ್. ಹೇಳಿ. ಸೀತಾಮೂರ್ತಿ ಸರ್, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಸರ್, ಬುಕ್ ಬಂತ ಸರ್? ಅದು ಬುಕ್ ನಿಮ್ದು ಹೋಗಿದೆ ಇಲ್ಲಿಂದ, ಬರ್ಲಿಲ್ವಾ? ಹೌದಾ? ಕಳಿಸಿದೀವಿ. ಸೊ ಹೌದಾ? ಇನ್ನು ಬಂದಿಲ್ಲ. ಓಕೆ, ನೀವು ಈಗ 3rd ಸ್ಟೆಪ್ಪಿಗೆ ಬಂದ್ಬಿಟ್ರಿ. ರಿಯಲಿ ಗ್ರೇಟ್. ನೀವು 3ನೇ ಸ್ಟೆಪ್ಪಿಗೆ ಹೋದ್ರೆ ಇನ್ನೇನಿಲ್ಲ, ಇನ್ನು 3 ಸ್ಟೆಪ್ ಆರಾಮ್ ಮಾಡ್ಬಿಡ್ತೀರಿ ನೀವೀಗ. ಯಾಕಂದ್ರೆ ನೀವು ಫಸ್ಟ್ ಸ್ಟೆಪ್ 3000 PV ಮಾಡಿದ್ದು ಓಕೆ, ಜಾಯ್ನಿಂಗ್ ಸ್ಟಾರ್ಟ್ ಮಾಡಿದ್ರಿ. ಈಗ ಡುಪ್ಲಿಕೇಶನ್ಗೆ ನೀವು ಬುಕ್ ಅನ್ನ ತಗೊಂಡಿದ್ದೀರಿ. ಸೊ ಇದು ವರ್ಕ್ ಆಗ್ತದೆ. ಸೊ ಯಾವ ಸ್ಲೈಡ್ ಮೇಡಮ್?
ಅದು ಕೀಮೋಥೆರಪಿ ಇದೆಲ್ಲ ಇತ್ತು ಸರ್, ಅದರದ ಸೈಡ್ ಎಫೆಕ್ಟ್ಸ್ ಗಳನ್ನ ಸ್ಪಿರ್ಲಿನ ಇದ್ ಮಾಡಿದಾಗ ಹ್ಮ್ ನನ್ನ ಹತ್ರ ಇವತ್ತೊಬ್ರು ಕೀಮೋ ಮಾಡ್ಕೊಂಡವರೇ ಬರ್ತಿದ್ದಾರೆ ಸರ್. ಸ್ವಲ್ಪ ಹೌದಾ, ಸರಿ 1 ಮಿನಿಟ್ ನೋಡ್ತೀನಿ ಎಲ್ಲಿ ಅಂತ. ಅದು ಮೊದಲಿಂದ ಇರ್ಬೇಕಿತ್ತು. ಡೋಸೇಜ್ ಆದ ನಂತರ ಇದೆಯಾ ಇಂಟೇಕ್? ತುಂಬಾ ಸ್ಲೈಡ್ ಇರೋದ್ರಿಂದ ಹೌದು ಸರ್, ನಿನ್ನೆದಲ್ಲ ಸರ್, ಇವತ್ತು ಈಗ. ಈಗಿದ ಲಿವರ್ ಇಲ್ಲಿರ್ಬೋದು, ನೋಡೋಣ ತಡಿ. ಹಾ, ಇಲ್ಲಿದೆ ನೋಡಿ, ದಿಸ್ ಒನ್ ಕಾಣ್ತದಲ್ಲ. ಹಾ, ಇದೇ ಇರ್ಲಿ ಸರ್. ಯುಎಸ್ನೇ. ಇದು ಯಾರು ಗೆರೆ ಹಾಕ್ಬಿಟ್ಟಿದ್ದಾರೆ? 1 ಮಿನಿಟ್, ಗೆರೆ ತೆಗಿತೆ. ಇವರೆಲ್ಲ ಏನೇನೋ ಮಾಡ್ತಾರೆ. ಓಕೆ, ಸರಿ ತಗೊಳ್ಳಿ. ದೊಡ್ಡದು ಮಾಡ್ಬೇಕಾ? ದೊಡ್ಡದಿತ್ತು ನೋಡ್ತಾರೆ. ಹೌದು ಸರ್. ಓಕೆ, ಸೊ ಸಿಕ್ನೆಸ್ ಫ್ರಮ್ ರೇಡಿಯೋಥೆರಪಿ ಅಂಡ್ ಕಿಮೋಥೆರಪಿ ತಗೊಂಡ್ರಾ? ಹಾ ಸರ್. ಓಕೆ. ಓಕೆ, ಥ್ಯಾಂಕ್ ಯು ಸರ್. ಇದರಲ್ಲಿ ಕೆಳಗಡೆ ಇದೆ ನೋಡಿ, ಇದನ್ನು ಇನ್ನೊಂದ್ಸಲ ತಗೊಳ್ಳಿ. ಕ್ಲಿನಿಕಲ್ ಸ್ಟಡೀಸ್ ಹ್ಯಾವ್ ಶೋನ್ 3 grams spirulina shows the loss of these cells and that patient who take it during the treatment experience less nausea and fatigue. ನೌಸಿಯಾ ಮತ್ತೆ ಫಾಟಿಗ್ ಆಗುದಿಲ್ಲ ಅಂತ ಹೇಳ್ತಾರೆ ಕಿಮೋಥೆರಪಿ ಕೊಟ್ಟಾಗ. ಇದು ರಿಸರ್ಚ್ ಅಂತ ಹೇಳಿ, ಬೇಕಾದ್ರೆ ಅವರು ಹೋಗ್ಬೋದು, ನಮ್ಮ ರಿಸರ್ಚ್ ಅದರಲ್ಲಿ ತೆಗೆದಿರೋ ಸ್ಲೈಡ್ಗಳಿದು. ಸೊ 3 grams ಆಫ್ ಸ್ಪಿರ್ಲಿನಾ ಅಂದ್ರೆ 6 ಸ್ಪಿರ್ಲಿನಾ ಆಗ್ತದ ಸರ್? ಇಲ್ಲ, ಜಾಸ್ತಿ ಆಗ್ತದೆ, 9 ಆಗ್ತದೆ. ಓಕೆ. ಯಾಕಂದ್ರೆ 300 6 18 ಇನ್ನೂ ಕಮ್ಮಿ ಆಗ್ತದೆ, ಜಾಸ್ತಿ ಆಗ್ತದೆ, ಇನ್ನೂ ಜಾಸ್ತಿ ಆಗ್ತದೆ. ಯಾಕಂದ್ರೆ 300 mg 3 ಸ್ಪಿರ್ಲಾ ಅಂದ್ರೆ 900 ಆಗ್ತದೆ, 1 ಗ್ರಾಮ್ ಆಗೋದಿಲ್ಲ. ಅಂದ್ರೆ ಅಲ್ಲಿಗೆ ನೀವು 3 3 9 10 12 ಸ್ಪಿರ್ಲಾ ತಗೋಬೇಕಾಗುದು. ಓಕೆ. ಓಕೆ, ಸೊ ಓಕೆ. ಈಗ ವಿಶುವಲ್ ಪ್ರಾಬ್ಲಮ್ ಇದು ಬೇಕಾದ್ರೆ ತಗೊಳ್ಳಿ. ಇದು ಏಡ್ಸ್ ಬೇಕಾದ್ರೆ ಏಡ್ಸ್ ಇದು ತಗೊಳ್ಳಿ. ಇದು ಏಡ್ಸ್ ಇದು ನೋಡಿ. ಓಕೆ. ಓಕೆ, ಸರಿ. ಓಕೆ, ಆಲ್ ದ ಬೆಸ್ಟ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಓಕೆ ಸರ್, ಥ್ಯಾಂಕ್ ಯು ಸರ್.